ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬ್ಯದ ಮೃತ್ಯದ ಮ್ಯಾಲ ತಾ ಮಾಡಿದ ಪಾಪ ತಾ ಕಳಿಯಬೇಕ ಭಗವಂತರ ಮ್ಯಾಲ್ಯಾಕ ಸಿಟ್ಟಾಗಬೇಕ ತಾ ಮಾಡಿದ ಪಾಪ ತಾ ಕಳಿಯಬೇಕ ಭಗವಂತರ ಮ್ಯಾಲ್ಯಾಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯದ ಮೃತ್ಯದ ಮ್ಯಾಲ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ ಹೊಲೆಯಗಳಾಗಿ ಸುಡುಗಾಡ ಕಾಯ್ದ ಸುಖ ಎಲ್ಲರಿಗೆಲ್ಲೈತವ್ವ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯದ ಮೃತ್ಯದ ಮ್ಯಾಲ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸ ಹೋದ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸ ಹೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತವ್ವ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯದ ಮೃತ್ಯದ ಮ್ಯಾಲ ಕೌರವರ ಮೋಸದಿ ಪಂಚ ಪಾಂಡವರು ರಾಜ್ಯ ಭೋಗವ ತೊರೆದು ಬವನೆ ಪಟ್ಟರು ಕೌರವರ ಮೋಸದಿ ಪಂಚ ಪಾಂಡವರು ರಾಜ್ಯ ಭೋಗವ ತೊರೆದು ಬವನೆ ಪಟ್ಟರು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡಾರು ಸುಖ ಎಲ್ಲರಿಗೆಲ್ಲೈತವ್ವ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯದ ಮೃತ್ಯದ ಮ್ಯಾಲ ತಾ ಮಾಡಿದ ಪಾಪ ತಾ ಕಳಿಯಬೇಕ ಭಗವಂತರ ಮ್ಯಾಲ್ಯಾಕ ಸಿಟ್ಟಾಗಬೇಕ ತಾ ಮಾಡಿದ ಪಾಪ ತಾ ಕಳಿಯಬೇಕ ಮಹಾರಾಜರ ಮ್ಯಾಲ್ಯಾಕ जय बोले पंच परमेश्वरी भगवान की कहेंगे जय श्री ओम नमः सिद्धेभ्यः जय श्री
जय श्री नमः सिद्धेभ्यः जय श्री नमः सिद्धेभ्यः नमो नमो सिद्धाणं नमो आयिर्याणं नमो वज्रायाणं नमो लोये सवसापूर्णम् एषो पञ्चनमकारो सर्वपावपनासनो मङ्गलानं च सर्वेषिं पठमं हवै मङ्गलम् पठमं हवै मङ्गलम् पठमं हवै मङ्गलम्। जय बोले पंच परमेश्वरी भगवान की। देवादिदेव मूल नायक कन्नूर के बड़े बाबा चिंतामणि पारसनाथ भगवान की। डोंगर वाले बड़े बाबा शेखर चिंतामणि पारसनाथ भगवान की। शासन नायक अंतिम तीर्थंकर विश्व प्रभु महावीर भगवान की। 24 भगवान की। सिद्धांत शास्त्र की। अहिंसा परमो धर्म की। गोवर्धन आचार्य के शिष्य अंतिम सूत्र के वाले आचार्य भद्रभाव मुनिराज की। आचार्य कुंद कुंद देव की। मुनिकुल पितामाचार्य चक्रवर्ती पत्नी शतमा पतनाचार्य कन्नूर के छोटे बाबा आचार्य शांति सागर मुनि महाराज की। वैराग्य गुरु समाधि सम्राट शांत मूर्ति महाबल मुनि महाराज की। श्रद्धा गुरु संश्रवण आचार्य गुरुवर विद्यासागर मुनि महाराज की। शिक्षा गुरु संश्रय पीछाचार्य आचार्य विद्यानंद मुनि महाराज की। दीक्षा गुरु आत्मज्ञान के समाधि सम्राट धर्मभूष मुनि महाराज की। 3 कम 9 कोट मुनि राज की। राज की मंगल बेला की। अहिंसामय विश्व धर्म की। भारतीय संस्कृति की। मानवतावाद धर्म की। अहिंसामय अहिंसामय वंदे वंदे। भक्ति से मुक्ति मिले, भक्ति सुख की खान। भक्ति से मुक्ति मिले, भक्ति सुख की खान। भक्ति कर भगवान की, भक्त बने भगवान, भक्त बने भगवान। अद्यवाशतकेतिते वर्षाणां वापगच्छतु वपुरे तन्न पंतानं त्यजन्ति सूर्यो जनाः। हे भव्य जीवात्मो, ಈ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಮಾರ್ಗ ಬಂದದ ಅದು ಭಕ್ತಿ ಮಾರ್ಗ.
ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಭಗವಾನರಾದ್ರು ಇವತ್ತ ಆಗ್ತಾ ಇದ್ದಾರ, ಮುಂದೆ ಆಗಾರದಾರ, ಅವರೆಲ್ಲ ಭಕ್ತಿ ಮಾಧ್ಯಮದಿಂದನ ಭಗವಾನ್ ಆಗ್ಯಾರು. ಭಕ್ತ ಆಗ್ಲಾರ್ದ ಭಗವಾನ್ ಆಗ್ಲಿಕ್ಕೆ ಬರೋದಿಲ್ಲ. ಭಕ್ತಿ ಮಾಡ್ಬೇಕು ಮುಕ್ತಿಗೋಸ್ಕರ. ಅದಕ್ಕೆ ಹೇಳಿದ್ರು ಭಕ್ತಿ ಸೇ ಮುಕ್ತಿ ಮಿಲೆ, ಭಕ್ತಿ ಸುಖಿ ಖಾನ್. ಭಕ್ತಿಯಿಂದ ಮುಕ್ತಿ ಸಿಗ್ತದ, ಭಕ್ತಿ ಸುಖದ ಖಜಾನ ಆಗ್ತದ. भक्ति कर भगवान की भक्त बने भगवान. ಭಗವಂತರ ಭಕ್ತಿ ಮಾಡಿ ಭಕ್ತ ಸ್ವತಃ ಭಗವಾನ್ ಆದಂತ. ಇದು ಸರಿ ಅಂತ ತಪ್ಪು ನಾ ಹೇಳಿದ ವಾಕ್ಯ ಇದು. ನಾ ಹೇಳಿಲ್ಲ, ಪೂರ್ವಾಚಾರ್ಯ ಹೇಳಿದ್ದು, ಮಹಾನ್ ಸಂತರು ಹೇಳಿದ್ದು, ಸಾಧಕರು ಹೇಳಿದಂತ ಮಾತು. ಈ ಮಾತು ಸರಿ ಐತ್ರಿ ಅನ್ನೋರು ಎಷ್ಟು ಜನ ಕೈ ಎತ್ರಿ? ಪಕ್ಕ ಕೈ ಬೇಡ್ರಿ. ಐದೇನು ಪ್ರವಚನ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತೈತಿ ನಾನು ಹೇಳುದು ಮತ್ತ. ಸೊ ಹಿಂಗ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ಹಿಂಗ್ ಮಾಡ್ತಾರ, ಏನ್ ನೋಡಲ್ಲ. ಭಕ್ತಿಯಿಂದ ಮುಕ್ತಿ ಸಿಗತೈತಿ, ಗೊತ್ತೈತಿಲ್ಲ. ಭಕ್ತಿ ಸುಖದ ಖಜಾನ ಇದು ಬರ್ತದೆ. ಭಕ್ತಿ ಮಾಡಿ ಭಕ್ತ ಭಗವಾನ್ ಇದು ಬರ್ತದೆ. ಮತ್ತೆ ಪ್ರವಚನ ಆಗ್ಬೇಕೇನ್? ಮತ್ತೆ ಇದನ್ನೇ ಹೇಳೋದನ್ನ ಹೇಳೇನ್ ಬೇಡ. ಇನ್ನಷ್ಟು ನಾವು ದೃಢ ಆಗ್ತೀವ್ರಿ, ಇನ್ನಷ್ಟು ನಮ್ಮ ಮನಸ್ಸ ಗಟ್ಟಿ ಆಗ್ತೈತಿ, ದೃಢತಾ ಪ್ರಾಪ್ತ ಆಗತ್ತೆ. ಅದ್ರ ಸಲುವಾಗಿ ತಿಳ್ಕೊಳ್ಳೋದು ಅವಶ್ಯಕತೆ ಆಗ್ತಿ. ಎಷ್ಟೋ ಜನ ಅಂತಾರ ಏನ್ ಭಕ್ತಿ 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 ಬಸ್ತಿ ಬಸ್ತಿ ಧರ್ಮ ಧರ್ಮ ಗಟ್ಟಿ ಬಂದಿದೆ. ಏನ್ ದೇವ್ರ ರೊಕ್ಕ ಕೊಡ್ತಾನ? ನಾವ ಹೊಲ ದುಡಿತೀವೋ, ನಾವ್ ಅಂಗಡಿ ವ್ಯಾಪಾರ ಮಾಡ್ತೀವೋ ಅಂದ್ರೆ ನಾವು ರೊಕ್ಕ ಕೊಡ್ತೇವಪ್ಪ. ಬರೀ ಭಕ್ತಿ 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 ಬಸ್ತಿ ಬಸ್ತಿ ಧರ್ಮ ಧರ್ಮ ಅಂದ್ರೆ ಹಾಗೆ ಹೇಳ್ತಿದ್ದೆ ಅನ್ನೋದ ಪ್ರಶ್ನೆ ನಿರ್ಮಾಣ ಆಗ್ತದೆ. ನೆನ್ಪಿಟ್ಕೊಳ್ರಿ, ಬರೀ ವ್ಯಾಪಾರ ಮಾಡಿ ಅಥವಾ ಒಕ್ಕಲ್ತನ ಮಾಡಿ ನಾ ಶ್ರೀಮಂತ ಆಗ್ತನೋ, ನಾ ದೊಡ್ಡವಾಗ್ತನೋ, ಸಂಪತ್ತಿ ಗಳಿಸ್ತನಂದ್ರೆ ಇದು ತಪ್ಪು. ಎಷ್ಟೋ ಮಂದಿ ವ್ಯಾಪಾರದಲ್ಲಿ ಲಾಸ್ ಆಗಿ ಭಿಕ್ಷೆ ಬೇಡಾಕತ್ಯಾರ. ಎಷ್ಟೋ ಮಂದಿ ರೈತರು ಬೆಳೆದು ಟೊಮೆಟೊ ಓದಿ ಗಟಾರ ಸುರಿಯಾರು. ಎದಕ್ ಮಾಡಿರವ್ರ? ಚಲೋ ಬೆಳೆಸ್ಬೇಕಂತ ಮಾಡಿರಲಿಲ್ಲ. ಕರೆ ಅದರಿಂದ ಲಾಸ್ ಆಯ್ತು, ಲಾಭ ಆಯ್ತು, ಲಾಸ್ ಯಾಕೆ ಆಯ್ತು? ಅದಕ್ಕೆ ಕಾರಣ ಕರ್ಮ. ಕರ್ಮದ ಜಾರಿಕರ್ತ ಉದಯಿತ್ತಂದ್ರ 100 ಮಂದಿ ಇರ್ತಕ್ಕಂತ ಕೌರವರು ಎಲ್ಲಾರು ಸತ್ತು ನರಕಕ್ಕೆ ಹೋದ್ರು. 5 ಮಂದಿ ಪಾಂಡವರು ಸಂಖ್ಯಾದಾಗ ಬಹಳ ಕಡಿಮೆ ಇತ್ತು. ಕರ್ನಾಟಕ ಏನಿತ್ತು? ಧರ್ಮ ಇತ್ತು. ಯಥೋ ಧರ್ಮ ತಥೋ ಜಯ. ಕೊನ್ನೂರಾಗ ಧರ್ಮ ಐತಿಲ್ಲ ಅಂತ ಕೇಳಿ ಏನ್ ಹೇಳೋರ? ಬಹಳ ಐತ್ರಿ. 2 ಬಸ್ ಅದಾವು, ಬಸ್ತ ಬಾಬಾ ಮೂರ್ತಿ ಅದಾವು. ಆ ಕಡೆ ಜಯಸಂಗ್ ಮಹಾರಾಜರು, ವನಾಂಗ್ ಮಹಾರಾಜರು, ದರ್ಶನ್ ಮಹಾರಾಜ್ ಸಮಾಧಿ ಸ್ಥಾನ ಐತಿ. ಈ ಕಡೆ ತಪ್ಸಿ ಮಡಿ ಐತಿ. ಒಟ್ಟಾರೆ ಆಚಾರ್ಯ ಬದ್ರು ತಪ ಮಾಡೋದು ಬಹಳ ಧರ್ಮತ್ರಿ ಅಂತ. ಹೌದಿಲ್ಲ? ಕೊನ್ನೂರ ಧಾರ್ಮಿಕ ಕ್ಷೇತ್ರ, ಕೊನ್ನೂರ ದರ್ಶನೀಯ ಕ್ಷೇತ್ರ. ಸ್ಪೆಷಲ್ ಆಗಿ ದರ್ಶನಕ್ಕೆ ಬರ್ಬೇಕಂತ ಜನ ಬರ್ತಾರೆ. ಯಾಕ? ಕುಲರತ್ನ ನೋಡಲ್ಲ, ಇಲ್ಲಿರ್ತಕ್ಕಂಥ ಇತಿಹಾಸ ನೋಡಿ. ಅಂತ ಮಹಾನ್ ಸಾಧಕರು ತಪಶ್ಚರ್ಯ ಮಾಡಿದಾರ, ಸಾಧನಾ ಮಾಡಿದಾರ, ಎಷ್ಟೋ ಮುನಿಗಳು ಸಮಾಧಿ ಮಾಡ್ಕೊಂಡಾರ. ಆ ಜಾಗದ ಪರಮಾಣು ಚಲೋ ಅದಾವ. ಆ ಜಾಗದ ಹೋಗಿದ್ರೆ ನಮ್ಮ ಆತ್ಮನ ಪರಿಣಾಮ ಶುದ್ಧ ಆಗ್ತಾವು, ಕರ್ಮ ಕೈತಾರೆ. ಈ ಭಾವನೆ ಇಟ್ಕೊಂಡು ಬರ್ತಾರೆ ಹೊರತು ಬೇರೆ ಉದ್ದೇಶ ಇಲ್ಲ. ಆಚಾರ್ಯ ಸಮಂತಭದ್ರದೇವ ರತ್ಕೊಂಡ್ ಸಾಕಾಚಾರ ಹೇಳ್ತಾರೋ, ಬಸ್ ಐತಂದ್ರೆ ಧರ್ಮ ಇಲ್ಲ. ಧರ್ಮ ಎಲ್ಲೈತ್ ಬಂದು ಕೇಳ
ಕೊಣ್ಣೂರಾಗ ಧರ್ಮತಿ. ಯಾಕೆ ಧರ್ಮತಿ ಅಂದ್ರ ಕೊಣ್ಣೂರಾಗ ಇವತ್ತು ಧಾರ್ಮಿಕ ಭಕ್ತರದಾರು, ಜನ ಅದಾರು, ಅದಕ್ಕೆ ಧರ್ಮತಿ. ಏನ್ ಹೇಳಿದ್ರು? ನ ಧರ್ಮ ಧಾರ್ಮಿಕೈರ್ ವಿನಃ. ಏನ್ ಹೇಳಿದ್ರು? ನ ಧರ್ಮ ಧಾರ್ಮಿಕೈರ್ ವಿನಃ. ಗೊತ್ತ ಮುಂದೆ ಸಣ್ಣ ಸಣ್ಣ ಗೊತ್ತಲ್ಲ, ಇವ್ರಿಗೂ ಧರ್ಮತಿಲ್ಲ ಅಂತ ಕೇಳ್ರ. ಧರ್ಮ ಹಚ್ಚತ್ತ ಇಲ್ಲಿ ಬಂದವ, ಧರ್ಮ ಹಚ್ಚತ್ತ ಅಷ್ಟಕ್ಕೆ ಮಾಡ್ತಾವ, ಧರ್ಮ ಹಚ್ಚತ್ತ ಮಡಿ ಇಟ್ಕೋತಾವ, ಧರ್ಮ ಆಯ್ತನಂತ ಆಜ್ಞಾತ್ ಭಗವಾನ್ ಕಿ ಜೈ ಅಲ್ಲ ಜೈ ಹೋ ಮಾಡ್ತಾವ. ಎಷ್ಟು ಖುಷಿಯಲ್ಲಿ ಮಾಡ್ತಾವ. ಹಣ್ಣು ಹಾಕಿದ್ದಿಲ್ಲ ಮಕ್ಕಳಿಗೆ, ಸಣ್ಣ ಹುಡುಗರು ತೆಂಗಿನ ಇಟ್ಟು ಪುಷ್ಪ ಇರ್ತಾವ, ನೀವು ಹಾಡಾನಾಗ ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು, ಚಪ್ಪಾಳೆ ನಾವು ಹಿಂಗೆ ಮಾಡ್ತಿರ್ತಾವ. ಅದು ತಿಳಿಯಂಗಿಲ್ಲ, ಅದನ್ನ ನಿಮ್ಮನ್ನ ಕಂಡ ಮಾಡ್ತಿರ್ತಾವ. ನಿಮ್ಮನ್ನ ಕಂಡ ಮಾಡಿ ಯಾವ ಭಕ್ತಿ ಏನಾಗ್ಯಾವೋ ಆ ಟೈಮ್ ಸಣ್ಣ ಕೂಸಕ್ಕೆ ಏನಾಗತಿ, ಪುಣ್ಯಾಶ್ರವ ಆಗ್ತತಿ. ಸಣ್ಣ ಕೂಸು ಬಿಡ್ರಿ, ಗರ್ಭಿಣಿ ಮಹಿಳಾ ಆದವು ಪ್ರೋತ್ಸಾಹಿಕ ಆಗತ್ತಾರೋ, ಮಾರ ಭಕ್ತಿ ಏನಾಗತ್ತಾರೋ, ಆ ಭಕ್ತಿ ಮಾಡ್ಕೋ ಭಕ್ತಿಯಲ್ಲಿ ಏನಾಗಿರಿ, ಒಳಗಿರ್ತಕ್ಕಂಥ ಕೂಸಕ್ಕೆ ಕೈ ಹೊಟ್ಟಾಗ ಅದಕ್ಕೆ ಸಹಿತ ಪುಣ್ಯಾಶ್ರವ ಆಗ್ತತಿ, ಅದಕ್ಕೆ ಸಹಿತ ಪುಣ್ಯ ಬಂದಾಗ್ತತಿ ಅಂತ ಹೇಳ್ತಾನೆ ನಮ್ಮ ಆಚಾರ. ಯಾಕಂದ್ರ ಹೂವಿನ ಮಾಲ್ಯಾಗ ದಾರ ಇರ್ತೈತಿ, ಕಾಣಂಗಿಲ್ಲ ಯಾರ ಕಣ್ಣಿಗದು. ಹೂವಿನ ಮಾಲ್ಯಾಗ ನಡು ಒಂದು ದಾರ ಇರ್ತೈತಿ, ಆ ಹೂಗಳೆಲ್ಲ ಪೊಂಚ್ಬೇಕಾದ್ರೆ ಏನ್ ಬೇಕೋ, ಸೂಜಿ ಬೇಕು. ಸೂಜಿ ಸಾಯಲೆ ನಾವು ದಾರ ಹಾಕಿರ್ತೀವಿ, ದಾರ ಹಾಕಿ ಏನದ ಮಾಲಿ ತಯಾರು ಮಾಡ್ತೀವಿ. ಮಾಲಿ ಚಂದ ಕಾಣಕತ್ತೈತಿ, ನಮ್ಮ ಕಣ್ಣಿಗೆ ಹೂ ಕಾಣ್ತಾವ, ಕರೆ ಹೂವಿನೊಳಗಿಂದ ದಾರ ಕಾಣಂಗಿಲ್ಲ. ಕರೆ ಮಾಲಿ ಎದ್ರ ಮೇಲೆ ನಿಂತ ಕೇಳ, ಹೂವು ಎದ್ರ ಮೇಲೆ ನಿಂತ ಕೇಳ, ದಾರದ ಆಧಾರ ಮೇಡ. ಹಂಗ ನಮ್ಮ ನಿಮ್ಮ ಕಣ್ಣಿಗೆ ಆತ್ಮ ಕಾಣಂಗಿಲ್ಲ, ಶರೀರ ರೂಪಿ ಹೂ ಕಾಣಕತ್ತೈತಿ. ಕರೆ ಆತ್ಮ ಕಾಣ್ಲಿಕ್ಕನು ನಮ್ಮನ್ನ ನಿನ್ನ ಎಲ್ಲ ಕೂಡಿಸಿದ್ದು, ನಮ್ಮನ್ನ ನಿನ್ನ ಇಲ್ಲಿ ಒಂದು ಮಾಡಿದ್ದು ಯಾರಂತ ಕೇಳ, ಧರ್ಮ ರೂಪಿ ದಾರ. ಆತ್ಮ ಧರ್ಮ ರೂಪಿ ದಾರ, ಅದಕ್ಕೆ ಭಕ್ತಿ ಮಾಡಬೇಕು. भक्त जब भगवान का भक्ति करता है तब भगवान जागृत होता है. ಏನು ಭಕ್ತ ಯಾವಾಗ ಭಗವಂತರ ಭಕ್ತಿ ಮಾಡ್ತಾನ ಅವಾಗ ಭಗವಂತ ಜಾಗೃತ ಆಗ್ತಾನಂತ. ನೀವು ಭಕ್ತಿ ಮಾಡ್ಲಿಕ್ಕೆ ಭಗವಂತ ಮಾಡ್ಕೊಂಡಿರ್ತಾನ. ಅದ ಹೇಳಿ ಗಾಂಧಿ ಅದ ಹಿಂಗಿಂಗ್ ಮಾಡಿರೋ ಆಕ್ಷನ್, ಕುಲತ್ ಮಿಷನ್ ಆಕ್ಷನ್ ಕೊಡ್ತಾರ ಅವರು. ಯಾಕಂದ್ರೆ ಅಲ್ಲಿ ಮಾತಾಡ್ರಿ, ಇಲ್ಲಿ ಕೇಳ್ಸಂಗಿಲ್ಲ, ಇಟ್ಟು ಮಂದಿ ಮಾತು ಏನ್ರಿ ಎಲ್ಲಾ ಮಂದಿ ಆ ಕಡೆ ನೋಡ್ತಾರ, ಅದಕ್ಕೆ ಇಟ್ಟು ಹೇಳ್ಬಿಟ್ಟು ಆಕ್ಷನ್ ಮಾಡಿ. ಏನೋ ಭಕ್ತ जब भगवान का भक्ति करता है तब भगवान जागृत होता है. ಯಾವಾಗ ಭಕ್ತ ಭಗವಂತರ ಭಕ್ತಿ ಮಾಡ್ತಾನ ಅವಾಗ ಭಗವಂತ ಜಾಗೃತ ಆಗ್ತದೆ. ಹೇಳ್ತೇನೋ, ಬಸ್ತಾಗಿನ ಭಗವಂತ ಅಲ್ಲ, ಗುಡಿಯಾಗಿನ ದೇವರಲ್ಲ, ಮಸೀದಿಯಾಗಿನ ಅಲ್ಲ, ಮಸೀದಿಯಾಗಿ ಅಲ್ಲನೇ ಇಟ್ಟಿಲ್ಲ, ನಿರಾಕಾರ. ಏನಂತಾರ ಮುಸ್ಲಿಮರು ಇಸ್ಲಾಂ ಧರ್ಮದಾಗ, मैं जिधर देखता हूं उधर तू ही तू है, आगे भी तू है, पीछे भी तू है, बाएं भी तू है, दाएं भी तू है, नीचे भी तू है, ऊपर भी तू है, मैं जिधर देखता हूं उधर तू ही तू है. ಅಲ್ಲಾಹ್ ದರ್ಶನ ಮಾಡ್ತಕ್ಕಂಥ ಒಲಿ ಅಂತಾನ, ಹೇ ಪರಮಾತ್ಮ ನೀ ಇರ್ಲಾರ್ದಂತ ಜಾಗ ಇಲ್ಲ, ಮೂರು ಲೋಕದಾಗ ಸರ್ವತ್ರ ಪರಮಾತ್ಮ ದೀಪ ಅಂತಕ್ಕಂಥ ಭಾವನ ವ್ಯಕ್ತ ಮಾಡ್ತಾನ. ಭಾವದಲ್ಲಿ ಧರ್ಮ ಭಾವ ವಿಶುದ್ಧಿಯಿಂದ ಆಗ್ಬೇಕು. ಅದಕ್ಕೆ ಶಬ್ದಗಳು ಬಹಳ ಅರ್ಥ ಕೊಡ್ತಾವ. ಯಾವಾಗ ಭಕ್ತ ಭಗವಂತ ಭಕ್ತಿ ಮಾಡ್ತಾನ ಅವಾಗ ಭಗವಂತ ಜಾಗೃತಿ. ಯಾವ ಭಗವಂತ ಬಸ್ತಾಗಿನ ಭಗವಂತ ಅಲ್ಲ, ನಿಮ್ಮೊಳಗ ಆತ್ಮರೂಪಿ ಪರಮಾತ್ಮನಲ್ಲ, ಆತ ಜಾಗೃತ ಆಗ್ತಾನೆ. ಆ ಆತ್ಮ ಜಾಗೃತಿ ಮನುಷ್ಯವಾಗಿದೆಯಲ್ಲ, ಪೂಜೆ ಇರಲಿ, ಪ್ರವಚನ ಇರಲಿ, ಲೋಂಪೆ ಇರಲಿ, ಪಂಚಕಲ್ಯಾಣ ಇರಲಿ, ತೀರ್ಥಯಾತ್ರಾ ಇರಲಿ, ಇವೆಲ್ಲ ಎದಕ್ಕೆ ಮಾಡೋದು? ಆದವಿದಂ ಕಾರವಂ. ಪೈಲ ಆತ್ಮ ಕಲ್ಯಾಣವೇ ಪ್ರಥಮ ಧರ್ಮ. ಪ್ರಥಮ ಅದ್ಭುತಿ ಯಾವುದಂತ ಕೇಳಿದ್ರೆ ಧರ್ಮ ಯಾವುದು? ಆತ್ಮ ಕಲ್ಯಾಣ. ಅದರ ಪ್ರಶ್ನೆ ಕೇಳಿ ಮಾರಾದ್ರು, ಅಲ್ರಿ ನಾವು ವ್ಯಾಪಾರ ವಹಿವಾಟ ಶೆಟ್ಟಿ ಎಲ್ಲ ಬಿಟ್ರೆ ನಾವೇನೇ ಧರ್ಮ ಜಪ ಮಾಡ್ರೆ ನಾವು ರೊಕ್ಕ ಹುಡ್ಸಕ್ ಸಾಧ್ಯತೆನೋ, ನಾವು ಶ್ರೀಮಂತ ಆಗಕ್ ಸಾಧ್ಯತೆನೋ? ಅದಕ್ಕ ಧರ್ಮ ಮಾಡ್ಲಿಕ್ಕೆ ನಡೆದದ್ದು ಕರೆ ಗಳಿಸ್ಬೇಕು. ಕೆಲವೊಂದು ಜನ ಅಂತಾರೋ ಧರ್ಮ ನಡೆದದ್ದು ರೊಕ್ಕದ ಮೇಲೆ ದಾನಿಗಳ ಮೇಲೆ ಅಂತ. ನೆನ್ಪಿಟ್ಕೋರಿ,
ದಾನ ಕೊಡಾವ್ರೆ ಏನಂತ ಕೊಡ್ತಾರೆ ಗೊತ್ತೈತಿ? ಕೊಡಾವ್ ಪರಮಾತ್ಮ ನೀ ಕೊಟ್ಟದ್ದು ನಾ ಏನ್ ನಂದು ಕೊಡಾಕತ್ತಿಲ್ಲ, ನಿಂದ ನಿನಗ ಕೊಡಾಕತ್ತೀನಿ. ನೀನ್ ಪ್ರೋತ್ಸಾಹಕ್ಕೆ ಇಲ್ಲ. ನದಿ ಹರ್ಕೋತ್ ಸಮುದ್ರ ಸೇರಿದ, ಸಮುದ್ರದ ಕಾಲ ಮತ್ತೆ ಮ್ಯಾಲ ಆವೆ ಮ್ಯಾಲ ಅಂತ ಮಳೆ ಸುರಿತದ. ನೀರೆಲ್ಲಿಗೆ ಬಂತು? ಎಲ್ಲಿ ಸುರಿತು? ಎಲ್ಲಿ ಹೋಗೋದು? ಹಂಗೆ ನಾವು ಬಂದಾಗ ಏನು ತಂದಿಲ್ಲ, ಹೋದಾಗ ಏನು ಒಯ್ಯೋದಿಲ್ಲ. ಬರುವಾಗ ಖಾಲಿ ಬಂದಿವಿ, ಹೋಗಾಗ ಖಾಲಿ ಹೋಗಾರ್ದಿವಿ. ಕರೆ ನಾವು ಹೋಯ್ತು ಅಂದ್ರೆ ಮಕ್ಕಳು ಬರಂಗಿಲ್ಲ, ಹೆಂಡ್ರು ಬರಂಗಿಲ್ಲ, ಪತಿನೂ ಬರಂಗಿಲ್ಲ, ಮನೆಯೂ ಬರಂಗಿಲ್ಲ, ಸಂಪತ್ತಿ ಬರಂಗಿಲ್ಲ, ಆಸ್ತಿ ಬರಂಗಿಲ್ಲ, ಕೊಳ್ಳಾಗಿ ನಕ್ಲಸು ಬರಂಗಿಲ್ಲ. ಬರ್ತದೆ ಬಂಗಾರದ ಏನ್ ಹಾಕೊಂಡು ಏನ್ ಮಾಡಿ ಎಲ್ಲ ಇಲ್ಲೇ. ಅಕಸ್ಮಾತ್ ಸಾಯಾಗ ಹಂಗ ಸಾಕ್ರಂದ್ರ ತಕ್ಕೋತಾರ, ಕಟ್ ಮಾಡಿ ಬಾಯಿ ತಂದ್ರ ಸರಿ. ಹಂಗ ಬಿಡುದಿಲ್ಲ, ತಕ್ಕೋತಾರ ನೋಡ್ರಿ. ಹೋದಾಗ ಏನೂ ಒಯ್ಯಕ್ ಸಾಧ್ಯಲ್ಲ, ಏನೂ ಮಾಡುದು ನಿಮ್ ಜೊತೆ. ಯಾರಂದ್ರೂ ಬಿಡುದು ನಿಮ್ ಜೊತೆ ಬರ್ತಿರ್ತದೆ. ಏನ ನೀವು ಮಾಡಿದ ಕರ್ಮ ಯಾಕೆ ಬರ್ತಾವ ನಿಮ್ ಜೋಡಿ? ಯಾರಂದ್ರೂ ಬೆನ್ನಟ್ಟು ಬರ್ತಾವ. ನೀವು ಮಾಡಿದ ಕರ್ಮ ಬರ್ತೈತಿ, ನೀವು ಮಾಡಿದ ಧರ್ಮ ನಿಮ್ ಜೊತೆ ಪುಣ್ಯ ರೂಪನಾಗ ಬರ್ತೈತಿ. ಏನಾದ್ರೂ ವೈರಿತ್ತಂದ್ರೆ ಗಂಟ ವೈರಿ. ಎಂತ ಗಂಟ? ದೀಕ್ಷಾಗುರು ಧರ್ಮಭೂಷಣ್ ಮಹಾರಾಜ್ ಅಂತಿದ್ರು, ಕಾಯಂ ಹೇಳ್ತಿದ್ರು, ಧನವು ಗಳಿಸಬೇಕಂತದ್ದು, ಧನವು ಗಳಿಸಬೇಕಂತದ್ದು ಇಂಥ ಹುಚ್ಚ ಜನರಿಗೆ ಕಾಣಿಸದಂತದ್ದು. ಬಿಚ್ಚಿದ ಗಂಟ ಬಯಲಾಗಿಟ್ಟರೆ ಯಾರ್ಯಾರು ಮುಟ್ಟದಂತದ್ದು, ತನ್ನನ್ನು ಬಿಟ್ಟು ಹೋಗದಂತದ್ದು. ಧನ ಗಳಿಸ್ಬೇಕತ್ತ, ಸಂಪತ್ತಿ ಗಳಿಸ್ಬೇಕತ್ತ, ಆಸ್ತಿ ಗಳಿಸ್ಬೇಕತ್ತ. ಎಂತ ಆಸ್ತಿ? ಬಿಚ್ಚಿದ ಗಂಟ ಬಯಲಾಗಿಟ್ರು ಯಾರ್ಯಾರು ಮುಟ್ಟಾಕ್ ಬರೋದಿಲ್ಲ, ನೀನು ಬಿಟ್ಟು ಎಂದು ಹೋಗಂಗಿಲ್ಲ. ಅಂತ ಸಂಪತ್ತಿ ಜಗತ್ತಿನ ಯಾವ್ದೋ ಇದ್ರ ಅದು ಜ್ಞಾನ ಸಂಪತ್ತಿ, ಧರ್ಮ ಸಂಪತ್ತಿ. ಯಾವತ್ತೂ ಮಾಡಕ್ಕಾಗೋದಿಲ್ಲ. ಇವೇನ್ ಗಳಿಸಿರಲ್ಲ, ನೀವೇ ಬಿಟ್ಟು ಹೋಗಿರ್ಲಿಲ್ಲ, ನಿಮ್ಮನ್ನು ಬಿಟ್ಟು ಅದರ ಹೋಗ್ತೈತಿ. ಪಕ್ಕ ಇದು ನೀವೇ ಬಿಟ್ಟು ಹೋಗ್ಬೇಕು ಬಂದ, ಇದಕ್ಕೆ ನಿಮ್ಮನ್ನು ಬಿಟ್ಟು ಅದು ಹೋಗ್ತೈತಿ ಬಂದ. ಯಾರಾಗೋದ? ಎಲ್ರಿ ಮಹಾರಾಜ್, ನಾನು 10 ಕೋಟಿ ಅದಾವ, ನನ್ನ ಹೆಸರು ಮ್ಯಾಗ ಅದಾವ. ಹೆಂಗ್ ಹೋಗ್ತಾವ್ರಿ? ನನ್ನ ಹೆಸರು ಮ್ಯಾಗ ಅದಾವ, ಇಲ್ವಾ? ನಾನು ಆಗ್ಲಿರ್ತಾವ್ರಿ. ಹಂಗೆ ನಾ 20 ಕೋಟಿ ಹಾಕೋ ತಣ್ಣಿ ಇರಂಗಿಲ್ಲ. ಅದೇ ಹೇಳೋದ ಮನೆಗೆಲ್ಲ ಹರ್ಯಾಗ ನೋಡ್ಲಿಲ್ಲ. ಆಟಾಕ್ ಬತ್ತ ಅಲ್ಲೇ ಹೋದ ಘಟನೆ ಕೇಳಿದ್ರೆ ಎಷ್ಟೋ ಜನರು. ನೀವೇನ್ ಬೇಡ್ರಿ, ಸಿಕಂದರ್ ಭಾಷೆ ಸಾಯಿ ಟೈಮ್ದಾಗ ಹೇಳ್ತಾನಂತ, ನಾನು ಸತ್ನಂತ ಹೆಣ ಒಯ್ಯಬೇಕಾರೆ 2 ಕೈ ಹೊರಗೆ ತೆಗೆದಿಡ್ರಿ. ಹೆಣ ಒಯ್ಯಾಗ ಒಯ್ತಿರಲ್ಲ, ಊರ ಮೆರವಣಿಗೆ ಮಾಡ್ಕೋತ 2 ಕೈ ಬಿಟ್ಟಿನ ಪೂರ್ತಿ ಹೊರಗಿಡ್ರಿ. ಗೊತ್ತಾಗಿ ಜನಕ್ಕ ಏನ್ ಗೊತ್ತಾಗ್ಲಿ, ಇಂಥ ಸಿಕಂದರ್ ಭಾಷೆ ಅವ್ರು ಸತ್ ನಂತರ 3 ತಿಂಗಳ ತಕ್ಕ 1,000 ಮಂದಿ ಲೆಕ್ಕ ಮಾಡ್ತಿರ ಹತ್ತಲಿಲ್ಲ. ಅಂತ ಸಂಪತ್ತಿ ಇತ್ತು ಬಾಬಾ ಸಿಕಂದರ್ಂದು. ಹೇಳ್ತಾನು, ನಾ ಸತ್ ನಂತರ 2 ಕೈ ಹೊರಗೆ. ಯಾಕಂದ್ರ ಈ ಜಗತ್ತಿಗೆ ಗೊತ್ತಿರ್ಲಿ ಇಂಥ ಸಿಕಂದರ್ ಭಾಷೆ ಎಷ್ಟು ಆಸ್ತಿ ಮಾಡಿದ್ದಾರೆ. ಹೋದಾಗ ಖಾಲಿ ಹೋದ ಏನು ಒಯ್ನಿಲ್ಲ, ಈ ಎಷ್ಟು ಜಗತ್ತಿಗೆ ಗೊತ್ತಾಗಲಿ ಅಂತ ಏನು ಎಲ್ಲ ಬಿಟ್ಟು. ಕರೆ ನೀವು ಮಾಡಿದ ಕರ್ಮ ಮಾತ್ರ ನೀವು ಬಿಡಂಗಿಲ್ಲ, ನೀವು ಮಾಡಿದ ಧರ್ಮ ಮಾತ್ರ ನಿಮ್ಗೆ ಬಿಡಂಗಿಲ್ಲ. ನೀವು ಮುಂದೆ ಬಾಳ ಸುಖ ಬೇಕು, ಸದ್ಗತಿ ಬೇಕು, ಪರಮಗತಿ ಬೇಕು, ದುಃಖ ನಡೆಯಬೇಡ ಅಂತಕ್ಕಂಥ ಭಾವಿಕರ ಜೀವನ ಸಂತ ಸಂಪತ್ತಿಗಳು ಮಾಡ್ರಿ, ಧರ್ಮ ಸಂಪತ್ತಿಗಳು ಮಾಡ್ರಿ, ಪುಣ್ಯ ಸಂಪತ್ತಿಗಳು ಮಾಡ್ರಿ. ನಿಮ್ಮ ಆತ್ಮ ಕಲ್ಯಾಣ ಕಾರಣ ಆಗ್ತದ. ಅದಕ್ಕ ನಿಜವಾದಂತ ಸಾಧಕ ಹೆಂಗಿರ್ತಾನ, ಹೆಂಗಿರ್ತಾನ ನಿಜವಂತ ಸಾಧಕ ಅಂತ ಕೇಳಿದ್ರೆ ಧರ್ಮಭೂಷಣ್ ಅದನ್ನ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ನೀರ ಇಲ್ಲದೆ ಜಗ ಮಾಡಿರಲು ಬೇಕು. ಯಾರ್ಯಾರು ಜಾಗ ಮಾಡಿದ್ರೆ ಕೈಯತ್ರಿ? ಯಾರ್ಯಾರು ಜಾಗ ಮಾಡಿದ್ರಾಗ ಸೋಲ್ಬಾರ್ ಮಾಡಿಲ್ಲ ಮತ್ತ ಕೈ ಎತ್ತೀನಿ. ಕೈಯಾಗಿಲ್ಲ ಜಾಗ ಹೆಂಗ್ ಮಾಡಿದ್ರಾಗ? ನಾರಾದ ಮಾಡ್ಯಾರಲ್ಲ ಮಾಡ್ಯಾರ. ಮಹಾರಾಜ್ ಜಾಗ ಮಾಡಿದ ನೀವೇನು ಪುಣ್ಯಾತ್ಮ? ನೀವು ಮಾಡಿದ ಜಾಗನ ಮಾಡಂಗಿಲ್ಲ, ನಾನು ಜಾಗ ಮಾಡೀನಿ. ನೀವು ಒಂದ ಸಲ ಒಂದ ಪ್ರಕಾರ ಜಾಗ ಮಾಡ್ರೆ 4 ಪ್ರಕಾರ ಜಾಗ ಮಾಡ್ತು. ನೀವು 1 ಪ್ರಕಾರ ಜಾಗ ಮಾಡ್ರೆ ಸಂತರು, ಮುನಿಗಳು, ಯೋಗಿಗಳು, ತಪಸ್ವಿಗಳು, ಸಾಧಕರು, ನಿಗ್ರಂತರು
4 ಪ್ರಕಾರ ಸ್ನಾನ ಮಾಡ್ತಾರೆ, 4 ಟೈಮ್ ಮಾಡ್ತಾರೆ. ಮುಂಜಾನೆ 6 ಗಂಟೆ, ಮಧ್ಯಾಹ್ನ 12 ಗಂಟೆ, ಸಾಯಂಕಾಲ ಸಮಯ ಮತ್ತು ರಾತ್ರಿ 12. ನೋಡ್ರಿ, 5 ಪ್ರಕಾರ ಸ್ನಾನ. ಅದ್ರಾಗ ಒಂದು ಸ್ನಾನ ನೀವು ಮಾಡ್ತೀರಿ, ಜಲಸ್ನಾನ. 1ನೇ ಸ್ನಾನ ಜಲಸ್ನಾನ, ಇದು ಶರೀರ ಸ್ನಾನ. ಮಹಾರಾಜ ಶರೀರ ಸ್ನಾನ ಮಾಡೋದಿಲ್ಲ, ತ್ಯಾಗ ಮಾಡ್ಯಾರು. ಯಾಕಂದ್ರೆ ಎಷ್ಟೊತ್ತು ಹೋದ್ರು ಪವಿತ್ರ ಆಗೋದಿಲ್ಲ. ಎಷ್ಟೊತ್ತು ಹೋದ್ರು ಇದು ಪವಿತ್ರ ಆಗೋದಿಲ್ಲ. ಪವಿತ್ರ ಆಗೋ ವಸ್ತು ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದ್ದು ಅದು ಒಂದದ, ಆತ್ಮ ಮಾತ್ರದನ ಬ್ರಹ್ಮ ಸತ್ಯ ಜಗನ್ಮಿತ್ಯ. ಆತ್ಮ ಪವಿತ್ರ ಮಾಡ್ಯಾರ, ಈ ರೂಪ ಧಾರಣ ಮಾಡ್ಯಾರ. ಅದಕ್ಕೆ ಧರ್ಮಶಮ ಹೇಳಿದ್ರು, ನೀರ ಇಲ್ಲದೆ ಜಳಕ ಮಾಡಿರಲು ಬೇಕು. ನೀರಿಲ್ಲದೆ ಜಳಕ ಮಾಡ್ಬೇಕಾಯ್ತು. ಇವಾಗ ಮಾಡಿರಲ್ಲ, ಮತ್ತು ಸುಮ್ಮನ ಬಿಶ್ 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 ಮಾಡ್ರ, ಆಕ್ಷನ್ ಮಾಡ್ರ, ಜಳಕ ಮಾಡಿದ. ನೀರಿಲ್ಲ ಜಳಕ ಮಾಡ್ಬೇಕಾಯ್ತು. ನೀರ ಇಲ್ಲದೆ ಜಳಕ ಮಾಡಿರಲು ಬೇಕು, ಅರಿವೆ ಇಲ್ಲದ ಮಡಿಯ ಹುಟ್ಟಿರಲು ಬೇಕು. ಅರಿವಿರ್ಲಾದ ಮಡಿ ಉಟ್ಕೋಬೇಕಂತ. ಮಾರಾದ್ರೆ ಮಡಿ ಐತಿ, ಎಂತ ಮಡಿ ಐತಿ? ಮನಸ್ಸನ್ನು ಮೈಲಿನ ಇಲ್ಲ ಅಲ್ಲಿ. ಹೇಳಿ, ಮನಸ್ಸು ಮಲಿನ ಆಗ್ತದ. ಅಲ್ಲಿ ಎಷ್ಟು ಮಡಿ ಹಾಕೊಂಡ್ರೆ ಮನಸ್ಸು ಶುದ್ಧ ಆಗ್ಲಿಕ್ಕೆ ಆತ್ಮ ಶುದ್ಧ ಆಗಂಗಿಲ್ಲ. ಅಂದ್ರೆ ಸಂತರ ಮನಸ್ಸ ನಿರ್ಮಲ ಆಗಿರ್ತದ. ಅದಕ್ಕೆ ಅವ್ರು ಹೊರಗ ಮಡಿನ ಹಾಕೋದಿಲ್ಲ. ಮಡಿ 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 ಇರ್ಲಾರ್ದ, ಅರಿವು ಇರ್ಲಾರ್ದ ಮಡಿಯನ್ನ ಹುಟ್ಟಿರ್ತಾರ ಸಂತರು. ಉನ್ನದೆ ಈ ಪತಿ ತುಂಬಿರಲು ಬೇಕು. ನಿಮ್ಗೆ ಹಾಕ್ತಾರೆ ಹೆಂಗಾಕೈತ್ರಿ? ಯಾವಾಗ ಬೆಳಕಾದಿತ್ತು ಪರಮಾತ್ಮ ಯಾಕಂದ್ರೆ ನಿಂತುವನೆ ಅಲ್ವ? ಬೆಳಕ ಈ ಒಂದು ಹೊಳದ, ಈ ಕಡೆ ಹೊಳದ. ಯಾವಾಗ ಬೆಳಕಾದಿತ್ತು ಭಗವಾನ? ಏನಾರ ತಿನ್ಲೇನ, ನೀ ಮುರಿದೇನು ಪ್ರಾಯಸಿ ತಗೋಲೇನ? ಎಷ್ಟು ಚಂಚಲ ಆಗೈತಿ ಮನಸ್ಸ. ಯವ್ವ ಬೇಯ್ತಿರಿ, ಬ್ಯಾಸಿಗಿನ ಸೈತಿ ಗಂಟ್ಲ ಹಾಯ್ ಬರಾಗತ್ತೈತಿ, ಏನ್ ಮಾಡ್ಲಿ ಯವ್ವ? ಅಂತೀರಿಲ್ಲ? ಸಾಧು ಒಂದೊಂದು ದಿವಸ ಅಲ್ಲ, 5 ದಿವಸ 10 ದಿವಸದಲ್ಲಿ ಉಪವಾಸ ಆದ್ರೂ ಹೆಂಗಿರ್ತಾರ? ನಕ್ಕೋತಾನೆ ಇರ್ತಾರ. ಉಪವಾಸ ಇದು ಗೊತ್ತಾಗಲ್ಲ, ಬರ್ತೀನಿ ಮಾತಾಡ್ರು. ಉಣ್ಣದೆ ಈ ಹೊಟ್ಟಿ ತುಂಬಿರಬೇಕು. ಊಟ ಮಾಡ್ಲಿಕ್ಕೆ ಹೊಟ್ಟೆ ತುಂಬಿರಬೇಕು. ಶಿರಾ ನಾಶ ಮಾಡ್ತಕ್ಕಂಥ ಶಕ್ತಿ ಇರ್ಬೇಕು. ಕೆಲವು ಮಂದಿ ಅಂತಾರ, ಬಂದಿರ್ತಾರಲ್ಲ ಅಬ್ದುಲ್ ಭಕ್ತರ, ಏನು ಅವಸ್ಥ ಮಹಾರಾಜಿ ನಿಮ್ ದರ್ಶನ ಹಟ್ಟು ತಿಂದಂಗ ನಮ್ಗೆ ಏನು ಬೇಡ ನೋಡ್ರಿ. ದಿವಸ ಇರ್ತೈತಿ, ಅದು ದಿವಸ ಬಿಟ್ಟಾಗ ದಿವಸ ತಿನ್ನೋದು ಎಟ್ಟಿರ್ತೀರಲ್ಲ, ಇಲ್ಲಿ ಬಂದಾಗ ಬಿಡ್ತಿರು, ಕಾಳಜಿ ಮಾಡ್ಬೇಡ್ರಿ ನಮ್ದು ಮಹಾರಾಜ್. ನಿಮ್ದೇ ದರ್ಶನ ಆತ್ರ ಹಟ್ಟು ತುಂಬ್ದಂಗ ಆತ್ ನೋಡ್ರಿ. ಆಕೈತ್ಲೆ ಚೌಕಾದ ನಿಮ್ಗೆ ಹೆಂಗ ಆಗಿರ್ತೈತಿ? ಮನ್ಯಾಗ ಎಷ್ಟ ಮಂದಿ ಊಟ ಮಾಡ ಅಡಿಗೆ ತೀರಂಗೇ ಇಲ್ಲ. ಚೌಕಾದ ನೋಡಿ ಎಷ್ಟ ಮಂದಿ ಪ್ರಸಾದ ಕೊಟ್ರು ಏನು ತೀರಂಗಿಲ್ಲ. ಯಾಕೆ ತೀರಂಗಿಲ್ಲ? ಯಾಕೆ ತೀರಂಗಿಲ್ಲ? ನಿಮ್ ಮನಸ್ಸಲ್ಲಿ ನಿರ್ಮಲ ಆಗೈತೆ. ಭಾವ ಶುದ್ಧಿ ಆಗತ್ತೆ, ಮನ ಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಅನ್ನ ನೀರು ಶುದ್ಧಿ. ಪ್ರಾಕೃತಿಯಿಂದ ಮಾಡಿರಿ, ಭಕ್ತಿಯಿಂದ ಮಾಡಿರಿ, ಸಮರ್ಥದಿಂದ ಮಾಡಿರಿ. ಅದಕ್ಕೆ ಪ್ರೀತಿಯಿಂದ ಕೊಟ್ಟರೆ ಪ್ರಸಾದ ಎಲ್ಲಿರ್ತದೆ ಅದು ತೀರೋದಿಲ್ಲ, ಖಾಲಿ ಆಗೋದಿಲ್ಲ, ಶಕ್ತಿ ಆಗೋದಿಲ್ಲ. ಉನ್ನದ ಈ ಹೊಟ್ಟಿ ತುಂಬಿರಲು ಬೇಕು, ಕುಡಿಯದೆ ನಿಶಾ ಆಗಿರಲು ಬೇಕು. ಎತ್ತರದಾಗ ನಿದ್ದಿ ಹತ್ತಿರಲು ಬೇಕು. ಎತ್ತರದಾಗ ನಿದ್ದೆ ಹತ್ತಬೇಕಂತ ಹಂಗೆ ಜಲ ಒಂದು ಸಣ್ಣ ಹೋಗ್ಬಾರ್ದು, ಮುಗಿತ ನಿದ್ದಿ. ಸಾಧು ನಿದ್ದೆ ಹೆಂಗಿರ್ತೈತಿ? ಶ್ವಾನ ನಿದ್ರಾ ಅಂತ. ನಾಯಿಗಳು ಮಕ್ಕಳ ನೋಡಿದ್ರೆ ರೋಡ್ನಾಗ ಯಾವಾಗ ನಾಯಿಗಳು ಮಕ್ಕೊಂಡಿದ್ದು, ಸ್ವಲ್ಪ ಸೈಕಲ್ ಬರ್ತಾವ, ಯಾರು ಹುಡುಗ ನೇತು ಹೋಗಿರ್ತಾವ, ಏನೋ ಆಗಂಗಿಲ್ಲ. ಅವ್ರು ರೋಡ್ನಾಗ ಮಕ್ಕೊತಾವ. ನೀವು ಅನ್ಕೊಂಡಿರಂದ್ರೆ ಭೂಕಂಪ ಆದ್ರೂ ಏನ್ ಗೊತ್ತಾಗಿಲ್ಲ. ಈ ಕಡೆ ಈ ದಿಕ್ಕಿ ಮಾಡ್ಕೊಂಡು ಹೇಳ್ಬೋದು, ಯಾವ ದಿಕ್ಕಿಗೆ ಹೋಗಿರ್ತೀರಿ. ಪಪ್ಪು ಪಪ್ಪಿ ಇದ್ರತಿದ್ರು, ನೀವಲ್ಲ ಪಪ್ಪು ಪಪ್ಪಿ. ರಾತ್ರಿ ಮನ್ಕೋಟ ಅಂತ ಅವ್ರು ಹೇಳಿ ಅಭ್ಯಾಸ ಎಲ್ಲಾದ್ರು ಮಕ್ಕೋರೇನಂತ ಹಸಿ ಮಾಡಿ ಕೊಟ್ಲು. ಮನ್ಕೋಟ ಹೇಳುವಾಗ 5 ನಿಮಿಷ ಎಲ್ಲ ಜಗಳಾಡಕೈತ್ರು. ಬೇರೆ ಕಾರಣ ಅವ್ವ ಮಮ್ಮಿ 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 ನನ್ನ ತಂಗಿ ನನ್ನ ತೆಲಿವಿ ತೊಂದ ಅಂತ ಅವಳಾಕೈತೆ. ಆಯ್ತಾವು ನನ್ನ ಚಾದರ ಕಸ್ಕೊಂಡ ಅದಕ್ಕೆ ನಾ ತಗೊಂಡ. ಜಗಳಾಡಕಂತಾರೋ ಗಪ್ ಗಪ್ ಅಂತಾರೋ ಮತ್ತೊಂದು ತೆಲಿಬಿಂಬ ಮತ್ತೊಂದು ಚಾದರ ತಂದು ಕೊಡ್ತು.
ಅವ್ವ ಹಾ ಹಿಂದಿನ ಬೇರೆ ಗಪ್ ಮಕ್ಕಳು ನಾವು ಜಗ ಬೇಡ್ರಿ ಮಾಡ್ಕೊಂಡು ಮತ್ತೊಂದು ಅರ್ಧ ಎಲ್ಲ ಕೆಲಸ ಮುಟ್ಕೊಂಡ್ ಬಂದವು ನೋಡ್ದವು ಇವ್ ನೀರ್ ನಿಂತಿತ್ತು ಎರಡು ಕೂಸುಗಳಿಗೆ ಆ ಪಪ್ಪನ್ ತೆಲ್ಬಿಂಬ ಪಪ್ಪಿ ಕಾಲ್ ತೆಗ್ ಬಿದ್ದಿತ್ತು ಪಪ್ಪಿ ಚದರ ಪಪ್ಪನ್ ತೀನೆ ತೆಗ್ ಬಿದ್ದಿತ್ತು ಅದು ಆರಾಮ್ ಹಾಕೊಂಡವ. ಯಾವಾಗ ಯಾಕ್ತಿದ್ರು ನಾಂದ ಜಗಳ ಶುರುವಾಗಿತ್ತು. ಯಾವಾಗ ಮನ್ಕೊಂಡ್ರು ನಂದನ್ನೋದು ಏನೈತೆ ನೀವ್ ಅನ್ಕೊಂಡ ನೀವ್ ಸಾವುಕಾರ ನೀವ್ ಬಡ್ರ ನಾವ್ ಜೈನ್ರ ಲಿಂಗಾಯತರ ಏನಾರ ಇರ್ತೈತೇನ್ರಿ ಎಲ್ಲಾ ಮರ್ತ ಬಿಟ್ಟಿರ್ತೀರಿ. ಅದಕ್ಕೆ ತೊಂದ್ ಸಾಗರ ಹೊಂಟಲ್ಲಿ ಏನ್ ಹೇಳೋ ಮೃತ್ಯು ಏಕ ಬಡ ನಿಂದ ಹೈ ನೀಂದ್ ಏಕ ಚೋಟಾ ಸಾ ಮೃತ್ಯು ಹೈ. ಏನೋ ಮೃತ್ಯು ಅಂದ್ರ ದೊಡ್ಡ ನಿದ್ದೆ ಐತ ಮತ್ತೆ ನಿದ್ದೆ ಅಂದ್ರ ಸಣ್ಣ ಮೃತ್ಯು ಐತೆ ಅಂತ. ಝಲಕ್ ನಿದ್ಯಾರ ಮನುಷ್ಯ ಎಲ್ಲವನ್ನ ಬೈತಾನ. ಅದ್ರ ಆಚೆ ಹೇಳ್ತಾರೋ ಎಚ್ಚರೋಳ ನಿದ್ದೆ ಹತ್ತಿರ್ಬೇಕಂತ ನಿದ್ಯಾಗ ಸಹಿತ ಜಾಗೃತಿ ಇರ್ಬೇಕಂತ. ಅಂತವ್ ಜಗತ್ನಾಗಿರೋರು ಇಬ್ರ ಒಬ್ರು ಸಂತರು ಇನ್ನೊಬ್ಬ ದೇಶ ಕಾಯುವ ಸೈನಿಕ. ಇವರಿಬ್ಬರು ಜೀವನ ಪದಾರ್ಥ ಇವತ್ತು ನೀವು ಬರ್ತಾಕತ್ತೆ. ಇವತ್ತು ನೀವು ಸುಖದ ಸ್ವಾಸ್ಥ್ಯವಾಗ್ತದೆ ಊಟ ಮಾಡ್ತೀವಿ ಹೊಟ್ಟೆ ತುಂಬಾ ಮಕ್ಕಳ ಹೆಂಗ ಅನ್ಕೋತ ಹೋದ್ರಿ ಅಂದ್ರ ಇವತ್ತು ನೀವು ಸುಖಿ ಸಂತೃಪ್ತಿ ಅದರ ಕಾರಣ ಇಬ್ಬರು ಅವತ್ತು ಜಾಗೃತಿ ಇರ್ತಾರೆ. ಹೆಂಗ ಜ್ಯೋತಿ ಸ್ವತಃ ಸುಡ್ತದ ಇನ್ನೊಬ್ರು ಪ್ರಕಾಶ ಕೊಡ್ತದ. ಹಂಗ ಸಂತರ ಸೈನಿಕರ ಸ್ವತಃ ಕಷ್ಟ ಸೋಸ್ತಾರ. ಮಾತೆ ಭಾರತೀಯನ್ನ ಭಾರತಾಂಬೆ ಪ್ರಜೆಯನ್ನ ಸುಖಿ ಇರ್ತಾರೆ ಪ್ರಯತ್ನ ಮಾಡ್ತಾರ. ಅದಕ್ಕೆ ಅವ್ರ ಸಾಂಗ್ ಅಗ್ರಗಣ್ಯ. ನೀವು ಸತ್ರ ಏನೋ ಒಯ್ಬೇಕಾರೆ ಯಾವಾಗ್ರೆ ಭಾರತ ದೇಶ ಫ್ಲಾಗ್ ಹಾಕ್ತಾರ ನಿನ್ನ ಹುತಾತ್ಮ ಅಂತ ನಿನ್ನೆ ಶಿಸ್ತು ಕುಣಿಸ್ತಾರಣ. ಕೆಲವೊಬ್ಬ ಭಾರತ ದೇಶದ ಸೈನಿಕ ತೀರ್ಕೊಂಡಂದ್ರ ಅವ್ನಿಗೆ ಇವತ್ತು ಗೌರವಿಂದ ಮಾನ್ಯತೆ ಕೊಡಾಕಿದ್ದಾರೆ. ಹೋದ ವರ್ಷ ಮಾವಿನ ಜಯಂತಿಗೆ ಬದ್ರಿ ಒಂದು ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮ ನಿಯೋಜನೆ ಮೊದಲ ನಮ್ಮ ಆರಾಧ್ಯ ಬಂತು. ನಂಗ ಸೈನಿಕರ ಮೊದಲು ಬಹಳ ಅಕ್ಕರೆ ಪ್ರೀತಿ ಬಹಳ ಮೊದ್ಲಿಂದನ. ಯಾಕಂದ್ರೆ ಇವತ್ತು ಕುಲ್ರತ್ ಮುಷನ್ ಕೊನ್ನೂರು ಹಾಕೋದು ಪ್ರವಚನ ಮಾಡ್ಬೇಕಾಗಿತ್ತು. ನೀವು ಶಾಂತಿಯಿಂದ ಪ್ರವಚನ ಕೇಳ್ಬೇಕಾಗಿತ್ತಂದ್ರ ಅವರೆಲ್ಲ ನಿದ್ದಿಕಾಗ ಗಡಿ ರಕ್ಷಣೆ ಮಾತೆ ತಾಯಿ ಭಾರತ ರಕ್ಷಣಾ ಮಾಡಕ್ಕೆ ತಿಳ್ಕೊಂಡ ನಾವಿಲ್ಲಿ ಧರ್ಮ ಪ್ರಚಾರ ಮಾಡಕತ್ತೀವಿ. ಅಲ್ಲಿ ಸ್ವಲ್ಪ ಗಡಬಡ ಆತಂದ್ರ ಏನಾಕೈತಿ ಗೊತ್ತೈತಿ ನಿಮ್ಗೆ ಹಾಕಾರ ಎಲ್ಲಿ ನೋಡ್ರು ಹಾಕಾರ ಶುರುವಾಗ್ತದ. ಬಹಳ ಅಗ್ರಗಣ್ಯ ಸ್ಥಾನ. ಅದಕ್ಕೆ ಕಾಯಂ ಹೇಳ್ತಿರ್ತೀನಿ 3 ಮಕ್ಕಳಿದ್ದು ಅಂದ್ರ ಒಂದು ದೇಶ ಸೇವೆಗಾಗಿ ಬಿಡ್ರಿ, ಒಂದು ಧರ್ಮಕ್ಕಾಗಿ ಬಿಡ್ರಿ, ಒಂದು ಮಗುವನ್ನ ನಿಮಗಾಗಿ ಇಟ್ಕೊಡ್ರಿ. ಏನೋ 3 ಮಕ್ಕಳಿದ್ದು ಮರಾಠ 3ರಲ್ಲಿ ಅಡ್ಡದ ಹೆಂಗ್ ನೋಡು ಏನಂತ ಮಂದಿ ನೋಡ್ರಿ ಎಡ್ಡದಾಗ ಒಂದು ಮಗ ದೇಶ ಬಿಡಿ ಒಂದು ನಿಮ್ಗೆ ಇಟ್ಕೋ ಧರ್ಮದಲ್ಲಿ ನಾವು ನೋಡ್ತೇವೆ. ದೇಶದ ಧರ್ಮ ಹುಟ್ಟಿದ್ ನಮ್ ಜೈನ್ ಸಿದ್ಧಾಂತ ಸೂರ್ಯ ಚಂದ್ರ ಎಲ್ತಕ್ಕದಾರು ಪಂಚಮಕಾಲ ಕೊನೆವರೆಗೆ ಈ ಭೂಮಿ ಮೇಲಿನಾಗ ಧರ್ಮದಲ್ಲಿ ಅದನ್ನ ನಾಶ ಮಾಡೋ ಯಾರಿಗೂ ಇಲ್ಲ. ಒಬ್ಬ ಇದ್ರೆ ಏನ್ ನೋಡುದು ಇಬ್ಬರಿದ್ರೆ ಹೇಳಿ ಒಬ್ಬ ಇದ್ರೆ ಏನ್ ನೋಡುದು ನಮ್ಮ ಮಗ ಒಬ್ಬ ಅದಾನು ಒಬ್ಬನ ಕೈಲಿ 3 ಕೆಲಸ ಮಾಡ್ಸರಿ. ಒಬ್ಬನ ಕೈಲಿ 3 ಕೆಲಸ ಮಾಡುವವರು ದೇಶಕ್ಕೆ ಓದಿಸ್ರಿ. ಧರ್ಮ ಬದಲ ದುರ್ಗ ಬದಲ ಸಮಾಜ ಬದಲ ಸಾಧನವಾಗಿರ್ಬೇಕು. ಎಷ್ಟು ತಂದೆ ತಾಯಿ ಬದಲ ಪರಿವಾರ ಬದಲ ಸಾಧನೆ ಇರಬೇಕು ಅಂತ ಮಕ್ಕಳು ಕೊಡ್ರಿ, ಅವ್ರಿಗೆ ಸಂಸ್ಕಾರ ಕೊಡ್ರಿ. ಇದು ಧರ್ಮ. ಒಬ್ಬನೇ ಕೂತಲ್ಲ 3 ಸಂಸ್ಕಾರ ಕೊಡ್ರಿ, 3 ಕೈ ಅವ್ನು ಕಲಿಸ್ರಿ, 3 ಆಗ್ಲಿ ಬರಬೇಕು. ದೇಶದಲ್ಲಿ ಸ್ವಾಭಿಮಾನ, ಧರ್ಮದ ಬದಲ ಕಳಕಳಿ, ಧರ್ಮಾಚರಣೆ ಮಾಡ್ತಕ್ಕಂಥ ಭಾವ, ಪರಿವಾರದ ರಕ್ಷಣೆ ಮಾಡ್ತಕ್ಕಂಥ ಭಾವ, 3 ಸಂಸ್ಕಾರ ಒಬ್ಬನೇ ಕೊಡ್ರಿ. ಅದು ಸಾಧ್ಯತೆ ಇಷ್ಟೇ ನೋಡ್ರಿ. ಎಂತ ಧರ್ಮ ಸಂಸ್ಕೃತಿ ನಾವು ಜಲ್ತು ಮಾಡಿವಿ. ಧರ್ಮದ ಪಾತ್ರ ಏನೋ ಹೇಳಿ ಮಾಡೋದು ಸಾಧ್ಯತೆ ಇವತ್ತು. ಆ ಭಾಗದಾಗ ಒಬ್ಬರು ಸರ್ ಇದ್ರು, ಸುರೇಂದ್ರ ಸರ್ ತ ಕಳ್ಸ್ಕೊಂಡಿರ್ತಿ ಎಲ್ಲಾದವ್ರನ್ನ ಹಿಂಗ ಮಾರಾದ್ರ ಭಾವತ್ರಿ 108 ಮಂದಿ ಸೈನಿಕರನ್ನ ಈ ವರ್ಷ ಮಾಳಿ ಜಯಂತಿಗೆ ಮಾರ ಆಶೀರ್ವಾದ ಕೊಡಿಸಿ ಸಮಾಜ ವತಿಯಿಂದ ಸತ್ಕಾರ ಮಾಡಿಸ್ಬೇಕು ಅಂತ ಭಾವ ಐತಿ. ಎಷ್ಟು ಅಂದ್ಬಿಡಿಗೆ ಸರ್ ಎಷ್ಟು ಖುಷಿ ಆತು ಗೊತ್ತಿದ್ದೆ ನಾವು. ಅದಕ್ಕೆ ಮುಂದೆ ಯಾವ ಪ್ರವಚನ ಬಂದಿದ್ದೀವಿ ರವಿವಾರ ಕೇಳಕ್ ಬಂದಿರೋರು ಸರ್ ಒಂದ್ ದಿವ್ಸ ಪ್ರವಚನದಾಗ ಅವ್ರ ಬದಲು ಪ್ರವಚನದಾಗ ಏನಾಯ್ತಂದ್ರೆ ಸೈನಿಕರ ಬದಲ ಇಷ್ಟು ಖುಷಿ ಆಗಿತ್ತು ಅವ್ರಿಗೆ. ಮಹಾರಾಜಿ ಬಹಳ ದೊಡ್ಡ ಮನಸ್ಸು ನಿಮ್ದ್ರಿ. ಮತ್ತ 108 ಮಂದಿನ ನಮ್ಗೇನು ಬಾಳೆ ಮಾಡಕ್ ಆಗುದಿಲ್ಲ, ಒಂದ್ 50-60 ಮಂದಿನ ನಾ ಮಾಡ್ಬಹುದು ನಿಮ್ಮ ಆಶೀರ್ವಾದ ಇದ್ರ. ಇಲ್ಲಪ್ಪ ನನ್ ಭಾವತಿ 108 ಸುರ ಸಂಖ್ಯೆ, ಅದು ಧರ್ಮದ ಸಂಖ್ಯೆ, ಗುರುಗಳ ಸಂಖ್ಯೆ, ಜಪಮಾದ 108 ಮನೆ ಇರ್ತಾವು. ಅದಕ್ಕೆ ನಮ್ಮ ಧರ್ಮದ ಲಕ್ಕಿ ನಂಬರ್ 108 ಆದ್ರೂ ಮಾಡ್ರಿ. ಮಹಾರಾಜ್ ನಿಮ್ಮ ಆಶೀರ್ವಾದ ಇದಾಕತಿ. ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ನಾ ಪ್ರಯತ್ನ ಮಾಡ್ತೀನಿ. ಒಂದು 15 ದಿವಸ ಟೈಮ್ ಕೊಟ್ಟು ಅವ್ರಿಗೆ ಹೇಳಿಕೊಟ್ಟಿವಿ.
ಪ್ರಯತ್ನ ಮಾಡಿದ್ರು, ಎಲ್ಲ ನಿಯೋಜನೆ ಮಾಡ್ತು, ಮಹಿಳಾ ಮಂಡಳ ಕಳಿಸಿ ಅವ್ರಿಗೆ ಹೇಳಿದ್ವಿ, ಅವ್ರಿಗೆಷ್ಟು ಖುಷಿ ಆಯ್ತು. ಆಯ್ತು ಮಹಾರಾಜ್, ನಮ್ಮ ಸೌಭಾಗ್ಯ. ಅಕಸ್ಮಾತ್ ಸೈನಿಕರಿಗೆ ನೀವು ಎಲ್ಲರ ಒಂದು ಊಟ ಕೊಟ್ಟರೆ ನಮ್ಮ ಆಯುಧ ಜಯಂತಿ ನಾ ಭಾಷೆ ಕೇಳ್ರಿ, ನೀವಾಗ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಮಾಡಿದ್ರೆ ಮತ್ತೆ ಕೊಂಡವ್ರ ಆಯುಧ ಜಯಂತಿ ನಿಂತದೇ ಇಲ್ಲ. ಎಲ್ರಿ ಆಯುಧ ಜಯಂತಿ ಫೋಟೋ ಮೆರವಣಿಗೆ ಮಾಡ್ತು, ಪಾಲ್ಕೆ ತೆಗಿತು, ಬಂದು ಅಭಿಷೇಕ ಮಾಡ್ತು, ಬಂದು ತೋರ್ತೀವಿ, ಊಟ ಕಾಶ್ಮೀರಿಗೆ ಹೋಗ್ಬಿಡ್ತು, ಸಾಯಂಕಾಲ ಬಂದು ಪಾಲನಕ್ರಿಯೆ ಮಾಡ್ತೀವಿ. ಇದಂತೂ ಪ್ರತಿ ವರ್ಷ ಎಲ್ಲ ಊರಾಗೆಲ್ಲ ದೇಶವಾಗಿ ಮಾಡ್ತದೆ, ಏನು ಆಶ್ಚರ್ಯ ಅಲ್ಲ. ಇದು ನಿಮ್ಮ ಕರ್ತವ್ಯ, ಇದು ಕುಲಾಚಾರ, ನೀವು ಮಾಡ್ಲೇಬೇಕು, ಇದು ನಿಮ್ಮ ಧರ್ಮ. ನೀವು ಮಾಡಿದ್ರೆ ಮತ್ತೆ ಯಾರು ಮಾಡೋರು? ಒಂದು ಮನೆಗೆ ಇವರೇ ಗೋಡಿಗೆರಾಗ, ಆದ್ರೂ ಪ್ರತಿ ವರ್ಷ ಆಯುಧ ಜಯಂತಿ 1000ರಿಂದ 1,500 ಮಂದಿ ತಕ್ಕ ಉಡುಪಿ ಹಾಸು ವ್ಯವಸ್ಥೆ ಮಾಡ್ತಾರೆ, ಆಯುಧ ಜಯಂತಿ ಆಚರಣೆ ಮಾಡ್ತಾರೆ. ಎಲ್ಲಿ ಕೊಡಿಗೆರೆ ಬೆಳೆದ ಜೈನ್ ಒಬ್ಬರು ಇಲ್ಲ, ಆದ್ರೂ ಆಯುಧ ಜಯಂತಿ ಆಚರಣೆ ಮಾಡ್ತಾರೆ. ಇವತ್ತು ನಿಮ್ಗೆ ಕುಲಾಚಾರ ಮಾಡ್ಲೇಬೇಕು. ಬರೀ ಮಹಾರಾಜ್ರಿ ಭಾವ ಆಗ್ರಿ, ಮಹಿಳಾ ಮಹಾರಾಜ್ ನಾವ್ ಏನ್ ಕೆಲಸ ಮಾಡ್ಬೇಕ್ರಿ? ಒಬ್ರು ಒಪ್ಸ್ಕೊಂಡ್ರು, ಪೆಂಡಲ್ದೊಬ್ರು ಆತ್ಮಿದ ನಯನಣ್ಣಿ. ಒಬ್ಬ ಭಾರತದ ಸೈನಿಕನಿಗೆ ನೀವು ಆಹಾರ ಮಾಡ್ರಂದ್ರ, ಅದು ಸಹ ಊಟಕ್ಕೆ ಉಪಹಾರ ಮಾಡಿಕೊಟ್ರಂದ್ರ, ಊಟದ ವ್ಯವಸ್ಥೆ ಮಾಡ್ರಂದ್ರ, ಇಡೀ ಭಾರತ ಮಾತಾನ ಮಗ್ಗ ಉಡುಪಿಗೆ ಹಾಕಿದ ಪುಣ್ಯ ನಿಮಗೆ ಸಿಗ್ತದ. ಎಷ್ಟು ಪ್ರೀತಿಲೇ ಮಾಡ್ರಂದ್ರ ಮಸೂರಾಯಿ ಚಟ್ನಿ, ಗುರೆ ಚಟ್ನಿ ಏನಂತಿರಲ್ಲ, ಏನು ಒಂದ್ ಐಟಮ್ ಅಲ್ಲ, ಸಜ್ಜಿ ರೊಟ್ಟಿ, ಚಪಾತಿ, ಹುರ್ದಕ್ಕಿ, ಹೋಳಿಗೆ ನೋಡಿ ನಾವು. ನಿಮ್ಗೆ ಗೊತ್ತು ಏನೇನು ಮಾಡಿ ಐಟಮ್ಗಳು ನಾ ಮಾಡ್ತೇನೆ, ನೀನ್ ಮಾಡ್ದು. ಒಂದು 50 ಮಂದಿ ಮಹಿಳಾಗಳಿದ್ರು, ಇಬ್ಬಿಬ್ರು ಕೂಡ ಒಂದು ಒಪ್ಸ್ಕೊಂಡ್ರು, 25 ಐಟಮ್. ನೋಡ್ರಿ ಎಷ್ಟು ಪ್ರೇಮಿ ಇವ್ರದ. ಮಹಾರಾಜಿ ನೀವು ಹೇಳೋದಚ್ಚು, ನಾವು ಮಾಡೋದಚ್ಚು. ನೀವು ಸಾಧುಗಳಾಗಿ ಅವ್ವ ಅಪ್ಪ ಏನ್ರ ಸಂಸಾರ ಎಲ್ಲ ತ್ಯಾಗ ಮಾಡಿ ಬಂದಿರಿ, ದೇಶಕ್ಕಾಗಿ ಅವರೆಲ್ಲ ತ್ಯಾಗ ಮಾಡ್ಯಾರ. ಅಂತ ಸೇವಾ ಮಾಡಿದ ಅವಕಾಶ ಸಿಕ್ಕೈತಿ, ಮಾಡ್ತೀರಿ ಅಂತ ಹೇಳಿದ್ರು, ಮಾಡ್ರು, ನಿಯೋಜನೆ ಆಯ್ತು, ಪ್ರವಚನ ಶುರು ಆಯ್ತು, ಅವ್ರು ಬಂದ್ರು. ಮಹಾರಾಜ್ ಹೇಳಿದಾಗೆ ನಂತರ ನಂಗೆ ಇದಾಯ್ತು. ನಾವು 3 ಗಂಟೆ 3:30 ಹೇಳಿದ್ವು, ಕರೆಕ್ಟ್ 4 ಗಂಟೆಗೆ ಒಂದು ಜನ ಶುರು ಆಯ್ತು. ನಂತರ ಭಾಳ ಕೆಟ್ಟಂದಾಗಿತ್ತು. ಅಕಸ್ಮಾತ್ 2ಕ್ಕೆ 3 ಗಂಟೆ ಶುರು ಆಗಿ ಭಾಳ ಚಂದ ಕಾರ್ಯಕ್ರಮ ಆಗ್ತಿತ್ತು. ಟೈಮ್ ಸಾಲಿಲ್ಲ ನಮಗ. ಅದ್ರಾಗ ವಿಶೇಷ ಅಂತ ತಿಳ್ಕೊಂಡ ಆಮಂತ್ರ ಕೊಟ್ಟರು, ಮಹಾರಾಜ್ ಆಶೀರ್ವಾದ ಯಾರು ಹಿಂಗೇನಿಂಗ್ ಕರ್ಸಿ ಅಂತ. ಅವ್ರು ಕಾಂಟ್ಯಾಕ್ಟ್ ಆಗಿ ಆಗಿ ಬಂದ್ರು. ಯಾರು? ಹನುಮಂತಪ್ಪ ಕೊಪ್ಪಡ್, ಬೆಟ್ಟದೂರಿನ ಹುಬ್ಳಿ ಹನುಮಂತಪ್ಪ ಕೊಪ್ಪದ್. ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಸಾರ್ತಕ್ಕಂಥ ವ್ಯಕ್ತಿತ್ವದ ಸೈನಿಕ ಯಾರಾದ್ರೂ ಆಗಿದ್ರ ನಮ್ಮ ದೇಶದಾಗ ಹನುಮಂತಪ್ಪ ಕೊಪ್ಪದ್ ಕರ್ನಾಟಕದ ಹೆಮ್ಮೆ ಇದು. ಬಸ್ತವಾರದಿಂದ ಧಾರವಾಡ ರೂಟವಾಗಿ ಮೇನ್ ರೋಡ್ಲೆ ಬರಾಕತ್ತೀನಿ ಈ ಕಡೆ ವಿಹಾರ ಮಾಡ್ಕೋತ. ಬಸವಾಡ ಕುಮಾರಿಕಾ ಜೋಲ್ ಬೆನ್ನ ಹತ್ತಿರ ಜಯ ಹಾಕೋ ಶ್ರಾವಕ ಇದ್ರು. ಅದ್ರ ಧಾರವಾಡದವ್ರು ಬಂದು ಕುಡ್ಕೊಂಡ್ರು. ಅಲ್ಲಿ ಕೂಡಬೇಡಿ ಏನು ಹುಡುಗಿ ಗೊತ್ತಾದ ಆಮೇಲೆ ಕುಮಾರಿಕಾ ಜಯ ಹಾಕಳು. ಏನ್ ಹಾಕಿ ಗೊತ್ತು, ನಾವು ಹೊಳ್ಳಿ ನೋಡ್ಲಿಕ್ಕೆ ಯಾರು ಹಾಕಿದ್ರು, ಇನ್ನೊಂದು ನನ್ನ ಅನ್ಯ ನೀವ್ ಯಾಕೆ ಹಾಕಿರ್ಲಕ್ಕಿಲ್ಲ ಜಯ ಹಾಕಿ ಅಲ್ಲಿ ಬಿಡುದು. ಏನಂದು ಗೊತ್ತಿದ್ದೇನ? ಕಿತ್ತೂರ ಚೆನ್ನಮ್ಮ ನೋಡಿ, ಚೆನ್ನಮ್ಮ ಎಂತ ಭಾವ. ಚೆನ್ನಮ್ಮನ ಕೈಯಲ್ಲಿಯ ಕತ್ತಿಯ ನೋಡು, ಹಿಂದಿನವರು 3 ಮಂದಿ ಜೈನ ಧರ್ಮದ ಶಕ್ತಿಯ ನೋಡು ಅಂತ ಹೇಳ್ಬಿಟ್ರು. ಚೆನ್ನಮ್ಮನ ಕೈಯಲ್ಲಿಯ ಕತ್ತಿಯ ನೋಡು, ಜೈನ ಧರ್ಮದ ಶಕ್ತಿಯ ನೋಡು. ಎಲ್ಲಾರು ಚೆನ್ನಾಗಿರ್ಲಿ, ಕಿತ್ತೂರು ಚೆನ್ನಮ್ಮ ಬೇರೆ ಯಾರಲ್ಲ, ಜೈನ ಎಲ್ಲರೂ ನೋಡಿರ್ಲಿದ್ದು ಅಭಿಮಾನಿಗಳು. ಈ ಜಗತ್ತಿಗೆ ಹಸಿ ಪೈಲ ಕಡಿದು ಕೊಟ್ಟವ್ರು ನಿಮ್ ಕೈಯಾಗ ಯಾರಾದ್ರಿದ್ರ ಅದುನಾಥ ಭಗವಾನ್. ಮಹಾರಾಜ್ ಕಡ್ಗ ಕೊಟ್ಟ ಅಹಿಂಸಾ ಪರಮೋದ್ರ ಹೆಂಗ್ ಹಾಕದ್ರಿ? ಒಂದು ಕೈಯಾಗ ಕಡ್ಗ ಹಿಡ್ಕೊಂಡ್ರ ಅಹಿಂಸಾ ಪರಮೋದ್ರ ಹೆಂಗ್ ಹಾಕತಿ? ಅದಕ್ಕೆ ಅಜ್ಞಾತ ಭಗವಾನ್ ಹೇಳ್ತಾರೋ, ನಮ್ಮ ತೀರ್ಥಂಕರ್ ಹೇಳ್ತಾರೋ, ನಮ್ಮ ಸಂಸ್ಕೃತಿ ಹೇಳ್ತಾರೋ, ನಮ್ಮ ಸದೃಶಿಗಳು ಹೇಳ್ತಾರೋ, ಮತ್ತು ತಾಯಿ ಮೇಲೆ ಯಾರು ಅನ್ಯಾಯ ಮಾಡಕತ್ತಾರೋ ಕಡ್ಗ ತಗೊಂಡ ಹೋರಾಟ ಮಾಡ್ತಾಯಿ ರಕ್ಷಣೆ ಮಾಡೋ ನಿನ್ನ ಧರ್ಮದ ವಿರೋಧಿ ಹಿಂಸ. ಇದು ಹಿಂಸ ಅಲ್ಲ, ಅದ್ರ ಪ್ರಯಸ್ ಇರ್ತದ. ಅಲ್ಲಿ ಬಾರ್ಡರ್ ನಿಂತ ಪಾಕಿಸ್ತಾನ ಅವನು ಗುಂಡಾಕಿ ಭಾರತ ಸೈನ್ಯದಾಗ ಇರ್ತಕ್ಕಂಥ ಒಬ್ಬ ಸೈನಿಕ ಗುಂಡಾಕಿ ಕೊಂಡ್ರ ಅದು ಪಾಪ ಅಲ್ಲ. ಯಾಕಂದ್ರ ಅಲ್ಲಿ ಭಾರತ ಮಾತಾನ ರಕ್ಷಣೆ ಮಾಡೋ ಭಾವದ ಅದು ಧರ್ಮ ಅನ್ಸಿರ್ತದ. ತೀರ್ಥಂಕರ್ ಯುದ್ಧ ಮಾಡ್ಲಿಲ್ಲ, ಇತಿಹಾಸ ತೆಗೆದು ನೋಡ್ರಿ. ಚಕ್ರವರ್ತಿ ಯುದ್ಧ ಮಾಡ್ಲಿಲ್ಲ, ಯುದ್ಧ ಮಾಡು. ಯುದ್ಧ ಮಾಡೋ ಉದ್ದೇಶ ಏನಿತ್ತು? ಯಾರ ಅಧರ್ಮ ಮಾಡ್ತಾರ, ಯಾರ ಪಾಪ ಮಾಡ್ತಾರ, ಯಾರ ಪಾಪಿ ಅದಾರ, ಯಾರ ದುಷ್ಕೃತ್ಯ ಮಾಡ್ತಾರ, ಯಾರ ನಾಡು ನುಡಿ ಸಂಸ್ಕೃತಿ ಧರ್ಮ ದೇಶದ ವಿರುದ್ಧ ಹೋಗ್ತಾರ, ಅಂತವ್ರು ಸಂಹಾರ ಮಾಡೋದು ಸಹಿತ ಧರ್ಮ ಅನ್ಸ್ಕೊತದ. ಅದು ವೀರತ ಅನ್ಸೋದ, ಕ್ಷತ್ರಿಯತ ಅನ್ಸ್ಕೊತದ. ಅದಕ್ಕೆ ಹಸಿ ಖಡ್ಗ, ಹಸಿ ಅಂದ್ರೆ ಮೊದಲು ಖಡ್ಗ ಆದಿನಾಥ್ ಕೊಟ್ರು.
ಷಟ್ಕರ್ಮಗಳಲ್ಲಿ. ಹನುಮಂತಪ್ಪ ಕೊಪ್ಪದ್ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟರು. ಆಜ್ಞಾತ್ ತೀರ್ಥಂಕರ 13 ತಿಂಗಳ 7 ದಿವಸ ನಿರಾಹಾರಿ ಇದ್ರು ಅವ್ರು ತೀರ್ಥಂಕರ. ಇತಿಹಾಸ ಆಗ್ತದ. ಕರೆ ಸೈನ್ಸ್ ಒಪ್ಕೋದಿಲ್ಲ, ಇದನ್ನ ವಿಜ್ಞಾನ ಒಪ್ಕೋದಿಲ್ಲ. ಕರೆ ಸಿಯಾಚಿ ಒಳಗ ಹನುಮಂತಪ್ಪ ಕೊಪ್ಪದ ಯಾವಾಗ ಬರಪ್ ಕುಸ್ಕೊಂಡ್ ತಳಗ್ ಬಿದ್ರು, ಆ ಟೈಮ್ದಾಗ 6 ದಿವಸ ತಕ್ಕ ಹಿಮದಾಗ 20 ಫೂಟ್ ತಳಗ ಹಿಮದಾಗ ಅದಾರು. ನಾಯಿ ಮುಖಾಂತರ ಗೊತ್ತಾಯ್ತು, ಸಂಶೋಧನೆ ಮಾಡಿ ಹಿಮ ಎಲ್ಲ ಕರಿಸಿ ತೆಗೆದು ಹೊರಗೆ ತೆಗೆದು ಅವ್ನು ತೆಗೆದ್ರು 6 ದಿವಸ ತಕ್ಕ ಜೀವಂತ. ನಾವು ಪುಣ್ಯಾತ್ಮ ನೋಡ್ರಿ, ಈ ಶಕ್ತಿ ಎಲ್ಲಿ ಅಂದ್ರೆ ನಾವು ಕಲ್ಪನಾ ಮಾಡಕ್ ಸಾಧ್ಯ ಇಲ್ಲ. ಅವ್ನು ಹೃದಯದಾಗೆಂದು ದೇಶದ ಬರೋ ಸ್ವಾತಂತ್ರ್ಯ ನೋಡ್ರಿ, 6 ದಿವಸದ ಜೀವಂತ ತಂದ ಜಿಲ್ಲಾ ಟ್ರೀಟ್ಮೆಂಟ್ ಕೊಡ್ತಾರೋ, ಯೋಗ ಹಾಸ್ಪಿಟಲ್ದಾಗ ಮೃತ್ಯು ಆಯ್ತು, ತಿಳ್ಕೊಂಡಾತ. 6 ದಿವಸವರೆಗೆ ಅಂತ ಇದ್ರಾಗ 20-25 ಫೂಟ್ ತಳಗ ಹಿಮನಾಗ ಬದುಕಿದ ಇತಿಹಾಸ ಇನ್ನತದ ಎಲ್ಲೂ ಇರ್ಲಿಕ್ಕಿಲ್ಲ. ಅದಕ್ಕೆ ಸೈನಿಕರಿಗೆ ಅಂತ ಶಕ್ತಿ ಐತಂದ್ರ ಆ ಶಕ್ತಿ ಕೊಟ್ಟವ್ರು ಯಾರು ಅಂತ ಕೇಳಿದ್ರ ನಮ್ಮ ದೇಶದ ಸಂತರ ಕೃಪ, ನಾ ಭಾರತ ಮಾತಾನ ಕೃಪ ಅನ್ನೋಕೆ ನಾವು ಹೆಮ್ಮೆಯಿಂದ ಹೇಳ್ಬೇಕು. ಅಂತ ಮಣ್ಣಿನೊಳಗ, ಅಂತ ನಾಡಿನೊಳಗ, ಅಂತ ದೇಶದೊಳಗ ಅಂತ ಸಂಸ್ಕಾರ ಇರಾಕ್ ಸಾಧ್ಯ. ಅದಕ್ಕ ಅಂತ ವೀರ ಯೋಧನ ಮಡದಿ ಮಹಾದೇವಿ ಹನುಮಂತಪ್ಪ ಕೊಪ್ಪ ಮಹಾದೇವಿ ಅವರ ಆ ಫಂಕ್ಷನ್ ಬಂದ್ರು. ಒಂದ ಮಾತಿಗೆ ಇಂತ ಮಹಾರಾಜರು ಕರೆದವ್ರು, ಹಿಂಗ ಫಂಕ್ಷನ್ ಐತ್ರಿ, ಮಾವಿ ಜಯಂತಿ ದಿವಸ ನಿಮಗ ಮಹಾರಾಜರ ಆಶೀರ್ವಾದ ಕೊಡೋರು, ಸಮಾಜದಿಂದ ಸತ್ಕಾರಕ್ಕೆ ನೀವು ಬರ್ಲೇಬೇಕು ಅಂತ ಗುರುಗಳು ಹೇಳ್ತಾರಂದ್ರೆ ಅವ್ರ ಚರಣ ಸನ್ನಿಧಿಗೆ ನಾನು ಬರ್ತೀನ್ರಿ. ಈಗ ಬಂದ್ಲು. ಆಶ್ಚರ್ಯ, ನಾವು 108 ಮಂದಿ ಸಂಕಲ್ಪ ಮಾಡಿದ್ರ 148 ಮಂದಿ ಯುವಕರು ಹಾಲಿ ಮತ್ತು ಹಾಲಿ ಗೆದ್ದವ್ರ ದುಡ್ಡಿ ಮ್ಯಾಗ ರಿಟೈರ್ ಆದವ್ರು ಎಲ್ಲರೂ ಸೇರಿ 148 ಮಂದಿ ಬಂದ್ರು. ಕಾರ್ಯಕ್ರಮ ಹೆಂಗೆ ಯಶಸ್ವಿ ಆಯ್ತು, ಫೋಟೋ ಕಾರ್ಯಕ್ರಮ, ವಿಡಿಯೋ ಎಲ್ಲ ಆಯ್ತು. ಇದೆಲ್ಲ ನೋಡಿಗಿಟ್ಟು ಖುಷಿ ಆಯ್ತು. ಅದ್ರಾಗ ಉತ್ಸಾಹ ಮಾತಾಡ್ರು, ಬಹಳ ರೋಮಾಂಚನ ಆಯ್ತು ಎಲ್ಲಾ ಜನರಿಗೆ. ನಮ್ದೆಷ್ಟು ಪುಣ್ಯ, ನಮ್ದೆಷ್ಟು ಪುಣ್ಯ. ಇಸ್ಲಾಂ ಇದ್ರು, ಲಿಂಗಾಯತ್ ಇದ್ರು, SC ಇದ್ರು, ಬೇರೆ ಬೇರೆ ಸಮಾಜ ಎಲ್ಲರೂ. ಸೈನಿಕರಿಗೆ ಯಾವ್ದು ಜಾತಿ ಇರಂಗಿಲ್ಲ, ಡಾಕ್ಟರ್ಗೆ ಯಾವ್ದು ಜಾತಿ ಇರಂಗಿಲ್ಲ, ಡ್ರೈವರ್ಗೆ ಯಾವ್ದು ಜಾತಿ ಇರಂಗಿಲ್ಲ. ಬಸ್ನ್ಯಾಗ ಕುಂಡ್ರಬೇಕು, ಯಾವ ಜಾತಿ ಡ್ರೈವರ್ ಕೇಳ್ತೀರೇನ? ದವಾಖಾನಿಗೆ ಹೋಗ್ಬೇಕಾದ್ರೆ ಡಾಕ್ಟರ್ ಯಾವ ಜಾತಿ ಅಂತ ಕೇಳ್ತೀರೇನ? ಸೈನಿಕರಿಗೆ ಜಾತಿ ಇಲ್ಲ. जात न पूछो साधु की, पूछ लीजिए ज्ञान, मोल करो तलवार की, पड़ा रहे दो ज्ञान. ಏನ್ ಹೇಳ್ತಾರೋ? ಜಾತ ನ ಪೂಜೋ ಸಾಧು की, पूछ लीजिए ज्ञान. ಜಾತಿ ಕೇಳಿದ ಸಂತನ ಕರೆ ಕೇಳಿದಾರ ಅವ್ರ ಚಾರಿತ್ರ, ಅವ್ರ ಜ್ಞಾನ, ಅವ್ರ ಶಾಸ್ತ್ರ ನೋಡೋದಕ್ಕಿಂತ ಅಂತ. ಮೋಲ ಕರೋ ತಲವಾರ್ಗಿ ಕಿಮ್ಮತ್ತು ಮಾಡಿ ಕಡಗರು. ಪಡಾರ ಇದು ಮ್ಯಾನ್, ಅದು ಹಾಕಾಕೊಂಡು ಮ್ಯಾನ್ ಇರ್ತೈತಿ, ಅದಕ್ಕೇನು ಕಿಮ್ಮತ್ತೈತಿ? ಮ್ಯಾನ್ ಅಲ್ಲ, ಕಿಮ್ಮತ್ ಎದಕ್ಕೈತಿ? ತಲವಾರ್ ಹಂಗ ಆತ್ಮಗೆ ಕಿಮ್ಮತ್ತಿದೆ. ಶರೀರ ಚರ್ಮದ ಹಂದನ ಇಲ್ಲ. ಮಾನವ ದೇಹವು ಮೂಳೆ ಮಾಂಸದ ಹೊಡಿಕೆ, ಸತ್ತು ಧಾತುವಿಂದ ತಯಾರಾದಂಥದ್ದು ನಾಶ ಆಗ್ತಕ್ಕಂಥದ್ದು. ಯಾವ್ದು ನಾಶ ಆಗೋದಿಲ್ಲ, ಯಾವ್ದು ಶಾಶ್ವತದ ಆ ಆತ್ಮನ ಕಲ್ಯಾಣ ಮಾಡಕ ಈ ಭೂಮಿ ತೆಲಿದಾಗ ಶ್ರೀಪ್ರದಾಯ ಭರಮತಿ ನಂಬಿಡ್ಕೋ. ಎಣ್ಣತ ಬೇರೆ ಉದ್ದೇಶದಿಂದ ಇಲ್ಲ. ಎಲ್ಲ ಆಯ್ತು, ಮಾತಾಡ್ರು. ಮಹಾದೇವಿ ಹನುಮಂತಪ್ಪ ಕೊಪ್ಪದ್ ಅವ್ರ ಕೈ ಮೈಕ್ ಬಂತು. ಆ ತಾಯಿನ ಸ್ಟೇಜ್ ನ ಬಂದು ಮರ ಆಶೀರ್ವಾದ ಕೊಟ್ರು. ಕಮಿಟಿ ಒಂದು ಸತ್ಕಾರ ಮಾಡಿ ಕೊಳ್ಳಾಗ ಒಂದು ಪಂಚರಂಗಿ ಶಾಲ್ ಹಾಕಿರು, ಕೈಯಾಗ ಒಂದು ಸೀಲ್ ಕೊಟ್ರು. ಸೀಲ್ ತಗೋ ಬಾಜು ಕೆಟ್ಲು, ಆಶೀರ್ವಾದ ಒಂದು ಮೇಲೆ ಒಬ್ಬ ಕೈ ಕರಿಬೇಕ್ ಕೊಟ್ಲು. ಮೈಕ್ ತಗೊಂಡು ಮಾತಾಡಕೈತ್ಲು. ಆ ಸಭಾಗ ಕೂತವ್ರು ಒಬ್ರು ಕಣ್ಣಾಗೂ ನೀರಿಲ್ಲ, ನನ್ನ ಕಣ್ಣಾಗೂ ನೀರು ಬಂತು. ಅದು ಆ ಮಹಿಳೆಗೆ ಎಷ್ಟು ದಿಟ್ಟತನ ಅಂದ್ರ ನನಗೊಂದು ಕ್ಷಣ ಅಲ್ಲಿ ಇದ್ದಿದ್ದಿಲ್ಲ. ಆ ಹೋದ ವರ್ಷ ಮಾವಿ ಜಯಂತಿ ದಿವಸ ನಾ ಅಲ್ಲಿ ಎಲ್ಲಿ ಹರಿವಾಗಿದ್ದೆ, ಆಗ ಅಕಲಂಕ ಮಾರ ಗುಂಪಾದಾಗ ನಾ ಎಲ್ಲಿ ಹೋಗಿನಂದ್ರ, ಇವತ್ತು ಕನ್ನಡ ನಾಡಿನಾಗ ಈ ಬೃಹತ್ ಭೂಮಿಯಾಗ ಜಾನಕಿರಾಣಿ ಲಕ್ಷ್ಮೀಬಾಯಿ ಒಳಗೆ ಹೋಗವ ಕಿತ್ತೂರು ಚಂದಮಾನ ಅಂತ ದುಷ್ಟ ಮಹಿಳೆಯರು ಇವತ್ತು ಭೂಮಿ ತೆಲಿ ಮಾಡಿದಾರ. ಏನ್ ವಿಲ್ ಪವರ್ ರೇಗಿಲೋ, ಏನಕ್ಕೆ ದೇಶ ಬದಲು ಸ್ವಾಭಿಮಾನ ನೋಡ್ರಿ ಏನಂದಾರ. ನಂದಂತ ಒಬ್ಬ ಮಹಿಳೆಯನ್ನ, ನಾನೊಬ್ಬಗೆ ಸಾಮಾನ್ಯ ಮಹಿಳೆ, ನಾ ಯಾರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿದ್ದಿದ್ದಿಲ್ಲ. ನನ್ನ ದೇಶಕ್ಕೆ, ನನ್ನ ಕನ್ನಡ ನಾಡಿಗೂ ಗೊತ್ತಿದ್ದಿದ್ದಿಲ್ಲ. ನಮ್ಮ ಯಜಮಾನರು ಸಿಯಾಚಿ ಒಳಗ ದೇಶ ರಕ್ಷಣೆ ಸಲುವಾಗ ಇವತ್ತು ತಿಳ್ಕೊಂಡ್ರು 6 ದಿವಸ ಇದ್ರು. ಅದರಿಂದ ಹೆಚ್ಚಾಗಿ ಸರ್ಕಾರ ನಮಗೆ ಬಹಳ ದೊಡ್ಡ ಮಾನ್ಯತೆ ಕೊಡ್ತು.
ಸರ್ಕಾರ ಉಚ್ಚ ಸ್ಥಾನಕ್ಕೆ ಹೋಯ್ತು, ಭಾರತ ಸರ್ಕಾರ ಕೊಂಡಾಯ್ತು, ಜನ ಫೋನ್ ಮನಿ ಕಾಂಟ್ಯಾಕ್ಟ್ ಮಾಡಿ ಬಂದು ಕಾಲು ಬೀಳಾಕಿದ್ರು, ನಮ್ಮ ಅತ್ತಿ ಕಾಲು ಬೀಳಾಕಿದ್ರು. ಬಹಳ ನನಗೆ ಆನಂದ ಅನ್ಸಾಕಿತ್ತು, ನನಗೆ ಬಹಳ ಖುಷಿಯಾಗಿತ್ತು. ಕಡೆ ಇನ್ಕತ್ತಾಗ ಎಷ್ಟು ಮಂದಿ ಸುದ್ದಿ ಮಾಡ್ಯಾರ, ಇಡೀ ನಮ್ಮ ಪ್ರಧಾನಮಂತ್ರಿ ಸುದ್ದಿ ಮಾಡಿ ನಂಗೆ ಖುಷಿಯಾಗಿಲ್ಲ. ಅದಕ್ಕಿಂತ ಹೆಚ್ಚು ಖುಷಿ ಇಂಥ ದಿಗಂಬರ ಸನ್ಯಾಸಿಗಳು ದೇವಸ್ಥಾನ ಕಾಲು ಬೀಳ್ತಾರೋ ಅಂತ ಕಾರಣದಾಗ ಆಶ್ರಯ ಕೊಡ್ತಾರೋ ಅವ್ರ ಸನ್ನಿಧಿ ನಂಗೆ ಸನ್ಮಾನ ಮಾಡಿಸ್ತಾರಂದ್ರ, ಹೇ ಭಗವಂತ ಇನ್ನು ಮುಂದಿನ ಭಾವ ಅಂತಿದ್ರ ನಾನು ಸ್ವತಂತ್ರ ಸೇನಾನಿಯ ಸೈನಿಕನ ಧರ್ಮ ಪತ್ನಿ ಆಗ್ಬೇಕು, ನನ್ನ ಮಗಳನ್ನು ದೇಶ ಸೇವಾಗಿ ಆಗಿಬಿಡ್ತೇನೆ ಅಂತ ಸಂಕಲ್ಪ ಮಾಡ್ತಾವ ಹೆಣ್ಮಗಳು. ಇವತ್ತು ಹೆಂಗಾಗೈತ ನಮ್ ಜೈನರು ಸೈನಿಕರಿಗೆ ಹೆಣ್ಣ ಕೊಡಂಗಿಲ್ಲ, ಆಗ ಬರ್ತಾನೆ ಏನು ಗ್ಯಾರಂಟಿ ಇದೆ, ಅವಂಗೇನ್ ಪಾಠ ಮಾಡ್ತಿ? ಯಾವ ಪೂರ್ತಿ ಹೋಗಿದ್ವಿ ಅಂದ್ರ ವೀರತ ಕ್ಷತ್ರಿಯತ ಒಳಗೆ ಕ್ಷತ್ರಿಯ ರಕ್ತ ಇತ್ತಂದ್ರ ಸೈನಿಕ ಯಾವ ಜಾತಿಯಾಗಲಿ ನೆನ್ಪಿಟ್ಕೋರಿ, ಅದು ಜಾತಿ ಮುಖ್ಯ ಅಲ್ಲ. ಯಾರ ಹೃದಯದಾಗ ಯಾರ ಶರೀರದಾಗ ಆದಿನಾಥಂಕರ ನವೀರ್ತಿರ್ತಾರ ಕ್ಷತ್ರಿಯತ್ವದ ಧರ್ಮದ ಸಂಸ್ಕಾರದ ಅಂತ ವ್ಯಕ್ತಿನ ದೇಶ ಸೇವೆಗಾಗಿ ಸೈನಿಕ ಆಗಕ್ಕೆ ಸಾಧ್ಯವೋ ಅನ್ನತ್ತೆ ಎಲ್ಲರೂ ಸೈನಿಕ ಆಗುವ ಅಂಶವಾಗಿ ನೆನ್ಪಿಟ್ಕೊಂಡಿದ್ರು. ಭಾಷಣ ಹೇಳ್ತೇನೋ, ದೇಹ ರಕ್ಷಣೆಗೆ ಚರ್ಮ ಬೇಕು, ದೇಶ ರಕ್ಷಣೆಗೆ ಯೋಧ ಬೇಕು. ಏನೋ ದೇಶ ರಕ್ಷಣೆಗೆ ಯೋಧ ಬೇಕು, ದೇಹ ರಕ್ಷಣೆಗೆ ಚರ್ಮ ಬೇಕು. ಒಂದ್ ವೇಳೆ ನಿಮ್ ಚರ್ಮ ಇದ್ದಿರ್ಲಿಕ್ಕಂದ್ರೆ ಹಗಲದ್ ನಾವ ಬೆನ್ನತ್ತದ, ರಾತ್ರಿ ಅಲ್ಲ, ನಿಮ್ಮಲ್ಲಿ ಬೆಳ್ತಿದ್ದಿಲ್ಲ. ಅನ್ಕೋಬೋಣ ಯಾವ ಲೋಕಕ್ಕೆ ಹೋಗಿ ಬರತ್ತೀರಿ ಎಲ್ಲಿ ಕೂತ್ ನೋಡ್ರಿ. ಏನೋ ದೇಹ ರಕ್ಷಣೆಗೆ ಧರ್ಮ ಬೇಕು, ದೇಶ ರಕ್ಷಣೆಗೆ ಯೋಧ ಬೇಕು. ಇವತ್ತು ನಮ್ಮ ದೇಶಕ್ಕೆ ಏನೋ ರಕ್ಷಣೆ ಇದ್ರದು ಯೋಧರಿಂದ ಸೈನಿಕರಿಂದ ಮಾತ್ರ ಸಾಧ್ಯ. ಮಾವಿನ ಜಯಂತಿ ಮಾಡಿ ಸಾರ್ಥಕ ಪ್ರವಚನ ಮುಗಿತು. ಮಹಿಳೆಯರೆಲ್ಲ ರಕ್ಷಾ ಸೂತ್ರ ರಕ್ಷಾ ಬಂಧನ ತಯಾರು ಮಾಡಿದ್ದು, ಅವತ್ತು ತಗೊಂಡು ಎಲ್ಲಾರಿಗೂ ಕೈಯ ಕಟ್ಟರು. ಮಹಿಳಾ ಮಂಡಳ ಹೋಗಿ ಆ ಹುಡುಗರಿಗಿಟ್ಟು ಖುಷಿ ಆಯ್ತು, ಆ ಬಿಟ್ಟವ್ರಿಗೆ ನೌಕರಿ ಜಾಯ್ನ್ ಆದವ್ರ ರಿಟೈರ್ಡ್ ಆದವ್ರ ಎಲ್ಲರಿಟ್ಟು ಖುಷಿ ಆದ್ರು. ರಕ್ಷಾ ಬಂಧನ ನಮ್ಮ ಹೆಣ್ಣು ನಮ್ಮ ಮಕ್ಕಳು ನಮ್ಮ ತಂಗಿ ಕೈಟು ಖುಷಿ ಆಗಿದ್ದಿಲ್ಲ. ಜೈನ ಧರ್ಮಗಳ ಸಂಸ್ಕಾರ ಹಾಕಿದ್ದ ರಕ್ಷಾ ಸೂತ್ರಕ್ಕೆ ಯಾಕೆ ಕಟ್ಟಾರಲ್ಲ, ಇನ್ನು ಹಾಗೆ ನಮ್ಮ ಮಕ್ಕಳು ದೇಶ ಸೇವೆಗೆ ಜಾಯ್ನ್ ಆಗ್ಬೇಕಂತ ಅವ್ರ ಆತ್ಮ ಹೇಳಕೈತಲ್ಲ. ಎಷ್ಟು ಪ್ರಭಾವ ನೋಡ್ರಿ. ಎಲ್ಲಾರು ಪ್ರೀತಿಯಿಂದ ರಕ್ಷಾ ಸೂತ್ರ ಕಟ್ಟರು, ಲೈನ್ ಮಾಡಿ ಕುಣಿಸ್ರು, ಎಲ್ಲಾರು ತಾಟ್ನ ಹಚ್ಚಿ ಕೊಟ್ರ ಪ್ರತಿಯೊಂದು ತುತ್ರ ಇಂಥ ಆನಂದ ತಗೊಂಡ್ರು. ಇವರು ಅನ್ನಕೈತ್ರು, ಮಹಾರಾಜಿ ನಾವು ಸಾರ್ಥಕ ಅಂತ ಎಷ್ಟೋ ಮಂದಿಗೆ ಅನ್ನದಾನ ಕೊಟ್ಟಿವಿ, ಮಹಾರಾಜರು ಕೊಟ್ಟಿದ್ವಿ, ಕರೆ ಇವತ್ತು ಸೈನಿಕರು ಕೂಡ ಇಷ್ಟು ಖುಷಿ ಆಗ್ತಿತ್ತು. ಇವರು ಮಾತೆ ಭಾರತಾಂಬೆಯ ಮಕ್ಕಳು ಅಂತವ್ರಿಗಾಗಿ ಅನ್ನದಾನ ಮಾಡಿವಲ್ಲ, ಇವತ್ತು ಭಾರ ಹುಟ್ಟಿದ ಸಾರ್ಥಕ ಆಯ್ತು ಅಂತ. ಆ ಹುಡುಗಿ ಅಂದ್ಲು, ಹಾಗೆ ನೋಡಿನ ಇನ್ನೊಮ್ಮನಂತ ಏನಂದ್ಲು, ಚೆನ್ನಮ್ಮನ ಕೈಯಲ್ಲಿ ಕತ್ತಿಯ ನೋಡು ಜೈನ ಧರ್ಮದ ಶಕ್ತಿಯ ಒಂದ್ಲಕ್ಕೆ ಹಾಗೆ ನೋಡ್ನಿ. ಇನ್ನೊಮ್ಮನ ಅಂದ್ಲ, ಅಟ್ರಾಗ ಮುಂದೊಂದು 10-20 ಹೆಜ್ಜೆ ಹಾದ್ನಿ. ನಮ್ಮ ಹುಡುಗರು ಎಷ್ಟು ಟ್ಯಾಲೆಂಟ್ ಇರ್ತಾವ ನೋಡ್ರಿ. ನೀವು ಅವತ್ತೇ ತೀಟೈತಿ ಹುಡುಗರು ಹುಚ್ಚು ಬೆನ್ನ ಹತ್ತಾವ ಸಾಂಗೋಡಿಂದ. ನೀವು ಅಂತಿರ್ತಿರ್ಕಲ್ಲ ಹುಚ್ಚು ಶಾನ್ಯಾರ ಅದವ್ರು ಬೆನ್ನ ಹತ್ತಾರ. ನಿಮಗೆ ಬೆನ್ನ ಹತ್ತಾಕತ್ತು ಆಗವತ್ತು, ಅವು ಹತ್ತಿಲು ನೋಡಕ್ಕೂ ಆಗವತ್ತು. ಯಾವಾಗ ಟೀಕೆ ಮಾಡಬಾರ್ದು, ಯಾವಾಗ ಹುಡುಗರಿಗೆ ನೋಡಬಾರ್ದು. ಎಲ್ಲೋ ಕೊಡ್ತಿದ್ದು ಇವರೋ ಮಾಡ್ತಿದ್ದು, ಇವತ್ತು ನಮ್ಮ ಮಕ್ಕಳ ಪುಣ್ಯ ಬಂದತಿ ಅವ್ರಿಗೆ ಯಾರು ಹೆಣ್ಣು ಹತ್ತಿಲ್ಲ, ಗುರು ಹತ್ತಾರೋ ಅವ್ರು ಕಣ್ಣಾಗೋ ಕಾಲ ಬಂದೈತಿ. ಇದು ವಿಚಾರ ಮಾಡಬೇಕು, ನಿಂದ ಮಾಡಬಾರ್ದು, ಅವ್ರು ಸ್ತುತಿ ಮಾಡಬೇಕು, ಏನಾದ್ರು ಉಪಕಾರ ಮಾಡ್ತಿದ್ರು ಮಕ್ಕಳಿಗೆ. ಅದರಾಗ ಒಬ್ಬಿದ್ದು ಎಲ್ಲಾರಪ್ಪ ಅಂತ ನಾವು ಎಲ್ಲಪ್ಪ ಹೆಸರು ಪ್ರೀತಿಲ್ಲ ಎಲ್ಲಾರಪ್ಪ ಅಂತ ನಾವು ಸ್ವಭಾವ ಹಿಂಗೈತಿ. ನನ್ನ ಯಾತಿಗ ಕರೆಯಂಗಿಲ್ಲ, ಶಬ್ದಗಳು ಕರೆಯಾಗೂ ಬೇರೆ. ರೇಖಾ ಹೆಸರು ಖಾರೆ ಅಂತ ಕೇಳ್ತಾನ. ರೇಖಾ ಹೆಸರು ಬಹಳ ಚಂದ ಐತಿ, ನಾ ಉಲ್ಟಾ ಖಾರೆ ಹಿಂಗ ಕೇಳ್ತನ. ಆ ಕೇಳ್ತ ಖುಷಿ ನಮೋಸ್ತು ಮಾಡ ಧನ್ಯೋಸ್ಮಿ ಧನ್ಯಸ್ಮಿ ನಾ ಹೇಳ್ತನು ಖಾರೆ ಕಾಂದ್ರ ತಿನ್ನು ನೋಡಿ. ಏನ ಧರ್ಮದ ಊಟ ಮಾಡುವಂದಂಗ ಅದರ ಅರ್ಥ. ನೀವ್ ಯಾವ ನನಗೆ ಚಂದ ಹೆಸರು ನಮ್ಮ ಮಾತು ಕಾರ್ಯ ಅಂತ ನೋಡಿ ಯಾವ ಮಾಡಾದ್ರೆ ನನಗೆ ನಿಮ್ ತಪ್ಪಲ್ಲದು. ಸಕಾರಾತ್ಮಕ ವಿಚಾರ, ಒಳ್ಳೆ ವಿಚಾರ, ಗುರುಗಳು ಬಾಯಾಗ ಯಾವುದೇ ಶಬ್ದ ಬಂದ್ರು ಆ ಶಬ್ದ ಆಗಿರೋದಿಲ್ಲ. ಮಂತ್ರ ಗುರುವಾಕ್ಯಂ ಮಂತ್ರ ಮೂಲ, ಮಂತ್ರ ಮೂಲ ಗುರುವಾಕ್ಯಂ. ಗುರು ಬಾಯಾಗ ಬರ್ತಕ್ಕಂಥ ಪ್ರತಿಯೊಂದು ಶಬ್ದ ಮಂತ್ರ ಆಗಿ ಪರಿವರ್ತನೆ ಆಗ್ತದ, ಮಂತ್ರ ಶಕ್ತಿ ಪಡ್ಕೋತಾರ. ಹೆಣ್ಣು ಹುಡುಗಿದ್ದ ಎಲ್ಲಪ್ಪ ಎಲ್ಲಪ್ಪ ಅವೇನೋ ಗೊತ್ತೇನ ಮಹಾರಾಜರಿಗೆ ಪ್ರೀತಿಯ ನೋಡು, ಜೈನ ಧರ್ಮದ ಶಕ್ತಿಯ ನೋಡುವ. ಎಷ್ಟು ಹುಡುಗರು ವಿಚಾರಿ ನಮ್ಮ ಏನು ಮೊದಲು ಅನ್ಬಾರ್ದು, ಏನು ಮಹಾರಾಜನ ಕೈಯಲ್ಲಿ ಪಿಂಚೆ ನೋಡು, ಜೈನ ಧರ್ಮದ ಶಕ್ತಿಯ ನೋಡು ಅಂತ. ನನಗೂ ತೀರ ಓದಿದಿಲ್ಲಪ್ಪ.
ಎಲ್ಲಿ ಬಂದು ವಿಚಾರ ಇವ, ಯಾರು ಗಂಟೆ ಬಂದು ಇವ ಯಾಕೆ ಏನ್ ಮಾಡಾಕಿದ್ದಾರೇನು? ಚಲೋ ಕೆಲಸ ಮಾಡಿದ್ರೆ ಖುಷಿ ಪಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು. ಇವತ್ತು ಯತ್ನ ನಂಗೆ ಬಹಳ ರೋಮಾಂಚನ, ಮಂದಿ ಪ್ರೋತ್ಸಾಹ. ಮನುಷ್ಯರು ಹುಡುಗ ಸೈಕಲ್ ತಗೋಬೇಕಂತ 5 ರೂಪಾಯಿ 10 ರೂಪಾಯಿ 8 ಅಣಿ 1 ರೂಪಾಯಿ ಬಾಯ ಮಾಡ್ಕೋತ 1200 1400 ರೊಕ್ಕ ಬಾಳೆ ಮಾಡಿತ್ತು. ಏನೋ ಪ್ರವಚನ ಪ್ರಭಾವಿತ ಆಗಿ ಹುಡುಗ ಆ ರೊಕ್ಕ ತಂದು ಬದ್ರಿಗೆ ದಾನ ಮಾಡ್ತೀವಿ. ಯಾಕಂದ್ರೆ ನಾವು ಈ ವರ್ಷ 7ನೇತೆ, ಮುಂದಿನ ವರ್ಷ 8ನೇತೆ ಹೋಗ್ತೇವೆ. ಇವತ್ತಿನ ನಾಳೆ ನಮ್ ಗೌರ್ಮೆಂಟ್ 8ನೇತೆ ಸೈಕಲ್ ಕೊಡ್ತಾರೆ, ಕಡೆ ಬದ್ರಿಗೆ ರೊಕ್ಕ ಕೊಟ್ಟು ಬದ್ರಿಗೆ ಈ ಜೀರ್ಣೋದ್ಧಾರ ಆಗ್ತದ. 8ನೇ 7ನೇತೆ ಹುಡುಗರ ಮನುಷ್ಯ ಪರಿವರ್ತನೆ ಇದು. ಇಲ್ಲಿ ನಿಮ್ಮೂರಾಗ ಬಾವಲಿ ಮಕ್ಕಳು, ಗಾಂಧಿ ತಾತನ ಮೊಮ್ಮಕ್ಕಳು, ಅಣ್ಣ ತಂಗಿ, ಇನ್ನ 6 ಸಮಯದಲ್ಲಿ ಇನ್ನೊಂದು ಕೂತಿನ ಸಹಜ ಅಣ್ಣಂತ ಅವರು ಚರ್ಚಾ ಅಲ್ಲೇ ಕೂತವ್ರು ಹೆಸರು ಬಯಸಿರು. ಎದಕ್ಕ ಬದ್ರಿಗಿರ ಮಾನಸ್ತಂಭ ಮಾಡುತ್ತಿದ್ರಾಗ ಉಪರತ್ನ ಮೂರ್ತಿ 20,000 ಅಂತ ಹೇಳಿಲ್ಲ, ನಮ್ದೊಂದು ಮೂರ್ತಿ ಸರ್ ಚರ್ಚೆ ಮಾಡಿದ್ದು ಅದೊಂದು ಇರ್ಬೋದು. ಇಲ್ರಿ ನಮ್ ಭಾವ ಐತ್ರಿ ನೋಡಿ ಹೆಂಗಿ ಚರ್ಚೆ ನನ್ಗೆ ಗೊತ್ತಾಯ್ತು. ಆ ಹುಡುಗ ಬೈಕ್ ಗಾಡಿ ತಗೋಬೇಕಂತ ರೊಕ್ಕ ಬಾಳೆ ಮಾಡಿದ್ವಿ, ಆ ಹುಡುಗಿಗೆ ಮೊಬೈಲ್ ತಗೋಬೇಕು ರೊಕ್ಕ ಬಾಳೆ ಮಾಡಿದ್ವಿ. ಕರೆ ಇವತ್ತು ಅವ್ರ ಮನುಷ್ಯನಾಗ ಗಾಡಿ ಮುಖ್ಯ ಅಲ್ಲ, ಮೊಬೈಲ್ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಂತ ತಿಳ್ಕೊಂಡು 20 ರೂಪಾಯಿ ಬದ್ರಿಗೆ ದಾನ ಕೊಡ್ತಕ್ಕಂಥ ಭಾವ ಆಯ್ತು. ಇದಂಗಾಯ್ತ್ರಿ. ಯಾಕಾಯ್ತು? ಯಾ ಜೀವದ ಪುಣ್ಯ ಉದಯಕ್ಕೆ ಬಂದತಿ, ಯಾ ಜೀವದ ಸುಕೃತ ಪುಣ್ಯ ಕಟ್ಕೋದತಿ. ಬಲೆ ಈ ಬೈದಾಗ ಅವ್ರ ಕಷ್ಟ ಇರ್ಬೋದು. ಯಾಕೆ ಕಷ್ಟ ಐತಂದ್ರೆ ಮೂರು ಬೈದಾಗ ಮಾಡಿದ್ರೆ ಅಶುಭ ಕೈ ಮುದೈತಿ. ಕರೆ ಈಗ ಮಾಡಿದ ಪುಣ್ಯದ ಫಲ ಮುಂದೆ ಅವ್ರು ಬಯಸಿದವರು ಸುಖ ಕೊಡ್ಬೇಕು. ಅದ್ರ ಫಲ ಅವರು ನಾವು. ಇದು ನಮ್ಮ ಜೀವನ. ಇವು ಹೊಲ ಹತ್ತಿಲ್ಲ, ಮಣ್ಣಾಗ ಏನ್ ಹತ್ತಿರ್ ಜ್ವಾಳ ಏನ ಅಕ್ಕಿ ಒಂದು ಮರದಾಗ ಅಥವಾ ಒಂದು ತಾಟ್ನಾಗ ತಂದ ಓಂ ರೇಂ ಶ್ರೀ ಚಿಂತಾಮಣಿ ಪಾಸ್ನಾ ಜಿನೇಂದ್ರಾಯ 1 ಕಿಲೋ ಜ್ವಾಳ 10 ಕಿಲೋ ಆದಾಯ ಜಲ ನೀರು ಹಣ ಜ್ವಾಳ ನೀರು ಕೆಲಸ. 1 ಕಿಲೋ ಜ್ವಾಳ ತಂದ ಪಾಸ್ನಾಕ ಭಗವಾನಿಗೆ ಬೆಳಿಗ್ರ 10 ಕಿಲೋ ಹಾಕವನ ಏನ್ ಹಾಕ್ತಿರಿ? ಹೋಗ ಹೊಲ್ದಾಗ ಮಣ್ಣಾಗ ಹಾಕ್ತಿವಿ. ಎಲ್ಲಿ ಹಾಕಿರ? ಮಣ್ಣಾಗ. ನೀವು ಸತ್ ನಂತರ ಬೂದ್ಯಾಗ ಮಣ್ಣಾಗಿ ಹೋಗೋರು ಬೇರೆ, ಸುತ್ತ ನಂತರ ರಾಕ್ ಶರೀರ ರಾಕಾಗಿ ಹೋಗತಿ, ಅದು ಭೂಮಿ ಮಣ್ಣಾಗಿ ಹೋಗ್ತೈತಿ. ಮಣ್ಣಾಗಲ ವಸ್ತು ಜಗತ್ತಿಗೆ ಯಾವ್ದಾಗಿದ್ರೆ ಅದು ಆತ್ಮ. ಆತ್ಮದಲ್ಲಿ ಏನೋ ಧರ್ಮ ಮಾಡ್ಬೇಕು. ಧರ್ಮಕ್ಕಾಗಿ ಜನ್ಮ ತಗೊಂಡವರು, ಧರ್ಮಾತ್ಮ ಆಗಲಿಕ್ಕೆ ಬಂದವರು. ಇವತ್ತು ಧರ್ಮಾತ್ಮ ಆಗಿ ನಾಳೆ ಮಹಾತ್ಮ ಮಾಡಿದ್ರೆ ಧರ್ಮಾತ್ಮ ಆಗ್ಬೇಕಂತ ಪರಮಾತ್ಮನ ಆ ಹೇಳಿಕೆ ತತ್ವಾತ್ಮಕ ಎಲ್ಲ ಕೈಗಳು ಪಕ್ಕ. ಎಷ್ಟೇ ಏನೋ ಮಾಡಿ ಎಲ್ಲ ಬಿಟ್ಟು ಹೋಗುದದ. ಒಂದು ಒಯ್ಯುವುದ ನೀವು ಮಾಡ್ತಕ್ಕಂಥ ಸುಕೃತ್ ಪುಣ್ಯ. ಏಕಲವ್ಯ ಏನ್ ತಗೊಂಡ್ಬಂದಿದ್ದ? ಪುಣ್ಯ ತಗೊಂಡ್ಬಂದಿದ್ದ. ಅಭಿಮನ್ಯು ಏನ್ ತಗೊಂಡ್ಬಂದ? ಪುಣ್ಯ ತಗೊಂಡ್ಬಂದಿದ್ದ. ಪಾಂಡವರು ಏನ್ ತಗೊಂಡು ಪುಣ್ಯ ತಗೊಂಡ್ಬಂದಿದ್ರು. ಇಷ್ಟೆಲ್ಲ ತಗೊಂಡು ಬಂದ್ರು ಹಿಂದೆ ಮಾಡಿದ ಕರ್ಮ ಬಿಡ್ಲಿಲ್ಲ ನೋಡ್ರ. ಕರ್ಮ ಫಲ ಕೊಟ್ಟ ಆದ್ರೂ ಧರ್ಮ ಬಿಡಲಿಲ್ಲ. ಧರ್ಮಕ್ಕಾತು ಜೀವನದ ಕಷ್ಟ ಬರ್ತಾವ. ಸಮುದ್ರದ ಅಲೆಗಳು ಬರ್ತಾವ. ಸಮುದ್ರದ ಅಲೆಗಳು ಎಲ್ಲಿ ಬರ್ತಾವ? ಅಲ್ಲೂ ಎಲ್ಲಪ್ಪ ಅಲ್ಲೂ ಸಮುದ್ರ ಮನಸ್ಸಿನ ಅಲ್ಲೇ ಬರ್ತದ ಹೋಗ್ತದೆ. ಸಂಸಾರದಾಗ ಸುಖ ಬರ್ತದ ಹೋಗ್ತದೆ, ದುಃಖ ಬರ್ತದ ಹೋಗ್ತದ. ಸುಖ ಬಂದ ಹಿಡಿದಾರ, ದುಃಖ ಬಂದ ಕೂಗ್ಬೇಡ, ಎಡ್ಡನ್ನು ಸಮನಾಗಿ ನೋಡು. ಸುಖ ಬಂದಾಗ ಇದು ಹೋಗುದತಿ ಅಂತ ಕೂತು ಬಿಡಲ್ಲ, ದುಃಖ ಬಂದತಿ ಇದು ಹೋಗುದತಿ ಅಂತ ಕೂತು ಬಿಡಿ. ಏನು ವಿಕಲ್ಪ ಇಲ್ಲ. ಮಸ್ತಾಗಿರ್ತೀರಿ ನೀವು. ಭಗವಂತ ಹೆಂಗದ ಹಂಗಿರ್ತೀರಿ. ಯಾಕ? ಎರಡನ್ನು ಸಮನಾಗಿ ಸ್ವೀಕರಿಸುತ್ತೆ ಧರ್ಮ. ಎಷ್ಟು ಸಂತೃಪ್ತಿ ಆತ್ಮವಿಶುದ್ಧಿಗಾಗಿ ಜನ ಮಾತಾಡೋಕಿದ್ರು. ಎಷ್ಟೋ ಮಾವಿನ ಜಯಂತಿ ಮಾಡಿರ್ತಾರೆ, ಹಿಂಗ ಮಾವಿನ ಜಯಂತಿ ನಾವು ನೋಡಿಲ್ಲ. ಎಲ್ಲ ಸತ್ವ ನೋಡಿ ಗುರು ಮಹಾರಾಜಿ ಕ್ಷಮ ಮಾಡಿ ನಮ್ಗೊಂದು ಗ್ರೂಪ್ ಫೋಟೋ ಬೇಕು. ನಿಮ್ಮಂತ ಸಂತ ಸಾನ್ನಿಧ್ಯ ಕಾರ್ಯ ಆಗ್ತದೆ. ಇವತ್ತು ನೋಡಿ ಇಡೀ ದೇಶದಾಗ ಎಷ್ಟು ಚರ್ಚೆ ನಾವು ಮಾಡಿದ ನಂತರ ಎಲ್ಲ ಕಡೆ ಅಕಡೆ ಸತ್ಕಾರ ಈ ಕಡೆ ಸತ್ಕಾರ ಎಲ್ಲಿ ನೋಡೋ ಅವ್ರು ಚರ್ಚೆ ಆಗ್ತಿತ್ತು. ಯಾಕೋ ಇದು ಧರ್ಮ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ದು. ಧರ್ಮವನ್ನ ಎಲ್ಲರಲ್ಲಿ ಕಾಣ್ಬೇಕು. ಅದಕ್ಕೆ ಅಪ್ಪ ಸೋ ಪರಮಪ್ಪ ಅಂತಂದ್ರು. ಧರ್ಮ ದೃಷ್ಟಿಕೋನ ಬೇಕು, ದಾನ ಧರ್ಮ ಬೇಕು, ಭಾವ ಬೇಕು, ನಮ್ಮಲ್ಲಿ ಭಕ್ತಿ ಬೇಕು. ನೀವು ಅನುಭವ ಅದರಿಂದ ಏನ್ ಕಳಿಸ್ತದ? ಭಕ್ತಿ ಏನ್ ಮಾಡ್ತದ? ಸುಖ ಯಾರು ಮಾರಾದ್ರೆ ಭಕ್ತಿ ಸೇ ಮುಕ್ತಿ ಮಿಲೆ, ಭಕ್ತಿ ಸುಖ ಕಿ ಖಾನ್, ಭಕ್ತಿ ಕರ ಭಗವಾನ್ ಕಿ ಭಕ್ತ ಬನೇ ಭಗವಾನ್. ಇನ್ನತ ಕೇಟ ಭಗವಾನ್ ಅಂದ್ರೆ ಭಕ್ತಿ ಬೇಡ. ಭಕ್ತಿಯಿಂದ ಸುಖ ಸಿಗೋದಿಲ್ಲ, ಭಕ್ತಿದಿಂದಲೂ ಮುಕ್ತಿ ಸಿಗೋದಿಲ್ಲ. ಬಿದ್ದ ಗಂಡ ಅಂತ ಇದ್ರು, ಮಕ್ಕಳು ಇದ್ದಿದ್ದಿಲ್ಲ. ಊರ್ ಹೊರಗ ದೊಡ್ಡ ಜಂಗಲ್ ಇತ್ತು, ಭಯಾನಕ. ಆ ಜಂಗಲಲ್ಲಿ ಜಲಪಾತ ಇತ್ತು. ಜಲಪಾತದಿಂದ ಒಂದು 200 ಮೀಟರ್ ಮೇಲೆ ಒಂದು ಕುಟೀರ ಗುಡ್ಸ್ಲ ಹಾಕೊಂಡ ಇದ್ದ. ಕರೋನಾದ ವಿಷಯ ವಿಚಾರ ಏನಂತ ಕೇಳ
ಧನ ಗಳಿಸೋದು, ಸಂಪತ್ತಿ ಗಳಿಸೋದು, ದೊಡ್ಡವನು ಶ್ರೀಮಂತನಾಗೋದು, ಇದೇ ತಿಳಿಯಾಗ ಗಳಿಸೋದು ಎಷ್ಟು ಗಳಿಸೋದು? ನನ್ನಟ್ಟು ಶ್ರೀಮಂತ, ನನ್ನಂತ ದೊಡ್ಡವ ನಮ್ಮ ಊರಾಗ ಯಾರು ಇರಬಾರ್ದು, ಅಷ್ಟು ಗಳಿಸ್ಬೇಕು. ಒಂದ್ ದಿವ್ಸ ಎಲ್ಲರೂ ವಿಚಾರ ಬೇರೆ ಬೇರೆ ಇರ್ತಾವ. ಕೆಲವರಿಗೆ ಕಾಯಂ ಧರ್ಮ ಮಾಡ್ಬೇಕು, ವೃತ ತಗೋಬೇಕು, ನೇಮ ಪಾಲನೆ ಮಾಡ್ಬೇಕು, ಕೊನೆಗೆ ಮಹಾರಾಜ ಸಂದಾಗ ಸಲ್ಲೆ ಕಲ್ತು ನನ್ನ ಮರಣ ಆಗ್ಬೇಕು. ಕೆಲವೊಬ್ರು ಇಚ್ಛಾ ನನಗೇನು ಸಲ್ಲೆ ಕಲ್ತು ತಗೊಳಕ್ ಆಗೋದಿಲ್ಲ, ಅಟ್ಲೀಸ್ಟ್ ಇವ್ರ ತಕ್ಕರೆ ದೇವ್ ದರ್ಶನ ಮಾಡೋದ, ಗುರುಬ ಬಂದಾಗ ಅವ್ರಿಗೆ ಆಹಾರ ಕೊಡೋದ, ಪ್ರವಚನ ಕೇಳೋದ, ನನ್ನಿಂದ ಎಷ್ಟು ಸಾಹಿತ್ಯ ದಾನ ಧರ್ಮ ಮಾಡೋದ. ಕೆಲವೊಂದು ಜನ ನೇಮ ನನಗೇನು ದಾನ ಧರ್ಮ ಮಾಡಕ್ ಆಗೋದಿಲ್ಲ, ಪೆಂಡಲ್ ಹಾಕಿರ್ತಾರೋ 3:30 ಪ್ರವಚನ ಇರ್ತೈತಿ, 2 ಗಂಟೆಗೆ ಹೋಗೋದ ಕಸ ಹೊಡೆದು ಸ್ವಚ್ಛ. ಹಂಗೆ ಇದು ಧರ್ಮ ಐತ್ರಿ. ಒಂದಂಗದ ಮಾರ ಪ್ರವಚನ ಇರ್ತಿದ್ರು, ಒಂದು ದಿವಸ ಹುಲಿಯಲ್ಲಿ ಬತ್ತು ನೋಡ್ತು ದೂರಿಂದ ನಾವು ಆದ್ರೆ ಪ್ರವಚನ ಡಿಸ್ಟರ್ಬ್ ಆಗೈತಿ, ಮಂದಿ ಅದು ಓಡಿ ಹೋಗ್ತಾರೆ, ಅಂಜಿ ಅಂತ ಹೋಗ್ಕೊಂಡು ಕಂಟ್ಯಾಕ್ ಹೋಯ್ತು ಗಪ್ಪ. ಅದು ಪ್ರವಚನದ ಸೇವಾ ಹಿ ಪರಮ ಧರ್ಮ, ಸೇವೆಗಿಂತ ದೊಡ್ಡ ಧರ್ಮ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕ ಮಹಾತ್ಮ ಗಾಂಧಿ ಹೇಳಿದ್ರು, ದೇಶ ಸೇವೆ, ಈಶ ಸೇವೆ, ಜನಗಳ ಸೇವೆ, ಜನಾರ್ದನ ಸೇವೆ ಅಂತ. ಇವೆಲ್ಲ ನಮಗೆ ಪೂರ್ವಜರು ಹೇಳ್ತಕ್ಕಂಥ ಮಾತುಗಳು. ಮಹಾನ್ ಪುರುಷರು, ತೀರ್ಥಂಕರ, ಅವತಾರ ಪುರುಷರು, ಸಾಧು ಸಂತ ಯೋಗಿ ಆಚಾರ್ಯ ಪರಮೇಶ್ವರಿ ಹೇಳ್ತಕ್ಕಂಥ ಮಾತುಗಳು. ಸೇವಾ ಹಿ ಪರಮ ಧರ್ಮ, ಸೇವೆಗೆ ಮಿಗಿಲಾದ ಧರ್ಮವೇ ಇಲ್ಲ. ಸೇವಾ ಅನಂತೆ ಭದ್ರಗಿರಿ ಕಡಿ ಮೋಷಣೆಗೆ ಎದ್ದು ನಿಂತಿದೆ. ಇದರಿಂದ ಸೇವೆಯಿಂದ ಸರ್ವಸ್ವನ್ನ ಪಡಿಬಹುದು. ಸೇವಾ ಮಾಡಬೇಕು. ಮಹಾರಾಜ್ ಹೇಳ್ತಿದ್ರು, ಹುಲಿ ಕೇಳ್ಕೋತ್ ಕೂತು ಎಲ್ಲಾರು ಎದ್ದು ಹೋದ್ರು. ಮಹಾರಾಜ್ ಧ್ಯಾನ ಕೂತ್ರು, ಹುಲಿ ಬಂತು, ಮಹಾರಾಜ 3 ಪ್ರದಕ್ಷಿಣೆ ಹಾಕಿ ಮಹಾರಾಜ ಬಂದು ಕುಯ್ತು. ಭಾವ ಆಯ್ತು. ರಾತ್ರಿ ಬೆಳತಾಗ ಅಲ್ಲೇ ಕುಯ್ತು, ಹುಣ್ಣಿಮೆ ಬೆಳೆದಂಗಿಳಿತ್ತು. ಏನ್ ಮಾಡ್ತು, ಮಂದಿ ಬರ್ತಾರ, ಕುಂಡ್ರಾಕಿರಿ ಕಸ ಕಡಿ ಬಾಳ ಬಿದ್ದೈತಿ, ಸ್ವಚ್ಛ ಮಾಡ್ಬೇಕಂತ ತಿಳ್ಕೊಂಡ ಹಿಂಗ ಊರಿ ಬಾಲ ನೆಟ್ಟಿಗೆ ಮಾಡಿ ಕುಡ್ದಾಕಿತ್ತದ ಬಾಲ್ಯ. ಏನು ಹುಲಿ ಮನುಷ್ಯ ಅಲ್ಲ, ಅದಕ್ಕೆ ಹುಡುಗನ್ ತಂದು ಕೊಡೋರು. ಯಾರಿಗೆ ಹುಡುಗಾಕನೆ ಬರ್ತೈತೆ ಪಾಪ. ಅದಕ್ಕೋ ಏನ್ ಮಾಡ್ತು, ಬಾಳ ಹಿಂಗಿದ್ದು ಹಿಂಗ ಮಾಡಿ ನೋಡೋದು, ನೆಟ್ಟಿಗೆ ಮಾಡ್ತು, ಭೂಮಿಯಾಗ ಇಟ್ಟು ಹಿಂಗ್ ಸರ್ಸೋ ಏನ್ ಮಾಡ್ತು, ಆ ಏರಿಯಾ ಎಲ್ಲ ಮಹಾರಾಜ ಮುಂದೆ ನಿನ್ಕೊಂಡ್ರಾಗ ಜಾಗ ಇತ್ತು, ಅದನ್ನೆಲ್ಲ ಹೊಡಿತು, ಹಿಂಗ್ ಆಸ್ಪಾಸ್ ಸ್ವಚ್ಛ ಮಾಡಿತ್ತು. ಹಯಾಗುತ್ತೆ, ಬೆಳಗಾಗುತ್ತೆ, ಅಲ್ಲೇ ಕುಯ್ತು, ಮಂದಿ ಬಸ್ ಅಲ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತದು, ಸೇವಾ ಮಾಡಿತು. ಹೆಂಗೆ ಯಾವ್ದು ಅವಾಗ ಜಿಜ್ಞಾಸ ಶುರುವಾತು, ಯಾರು ಮಾಡ್ತಾರೆ ಇಟ್ಟು ಸ್ವಚ್ಛ ಅಂತ ತಿಳ್ಕೊಂಡ. ಯಾರು ಮಾಡ್ತಾರೋ, ಹೆಂಗೆ ಸಾಧ್ಯ ಇದು? ಗುಪ್ತಿರುತ್ತ ನೋಡ್ಬೇಕಂತ ರಾತ್ರಿ ಬಂದು ಹುಡುಗರು ನೋಡ್ತಾರೋ, ಹುಲಿ ಬರ್ತೈತಿ, ಅಂಜು ದೂರ ಸೈತಾರೆ, ಅಪ್ಪ ಮಾರಾಜ್ ತಿಂದಿಟ್ಟಿದ್ದು ಅಂತೇಳಿ. ಯಪ್ಪ ಹುಲಿ ಹೊತ್ತು ಮಾರಾದ್ರಿ ಹಂಗೇನು ಮಾರಾದ್ರಿಗೆ ಏರಿಸ್ಬೇಕು, ಏನು ದೂರ ನಿಂತು ನೋಡಕತ್ತಾರ. ಮಹಾರಾಜ್ ನಮನ್ ಚಿತ್ರ ಏನು ಹಂಜಿ ದೂರ ನಿಂತಾರ. ಹುಲಿ ಬಂತು, 3 ಸುತ್ತ ಹಾಕ್ತಿ. ಯಾರಿಗೆ? ಮಹಾರಾಜ್ರಿಗೆ 3 ಸುತ್ತ ಹಾಕಿ ಮುಂದೆ ಕೂಯ್ತು. ವಿನಯಲಿ 2 ಕಾಲು ಮುಂದೆ ಮಾಡ್ತೀರಿ, ತೆಳಗ ಹಿಂಗ್ ಮಾಡಕೈತು. ನಂಬ್ತಿರಲಿಲ್ಲ ಗೊತ್ತಿಲ್ಲ. ಭದ್ರಗಿರಿಯಾಗ ಹರಿಂಗಿಳ ಒಬ್ಬ ನಾಯಿ ಐತಿ, ಅದ್ರ ಹೆಸರು ರಾಜ ನಾಯಿ. ಕರಿದ್ ನಾಯಿ ಐತಿ, ನಂಬಂಗಿಲ್ಲ ನೀವು, ಕರೆ ಸತ್ತಿರೋ. ನೀವ್ ಹೆಂಗ್ ನಮೋಸ್ತು ಮಹಾರಾಜಿ ಬಾಗಲಾತಿಗಿರಿ ಮಹಾರಾಜಿ, ನಮೋಸ್ತು ಮಹಾರಾಜಿ ಬಾಗಲಾತಿಗಿರಿ ಮಹಾರಾಜ್ ಅಂತಿರ್ಲ, ಹಂಗ ಒಂದ್ ದಿವಸ ಬಾಗಲ ಬಡದು ಬಾಗಲ ತೆಗಿಸೇನಿ. ಯಾರು ಬಂದ ನೋಡ್ನು ಹೊರಗೆ ಹೋಗ ಅವನ ಅದಾನ ನೋಡ್ರಿ. ಮುದ್ದನ್ನ ಹಂಗ ಮುಂದ್ ಮಾಡಿ ಒಳಗೆ ಹೋಗಿ ಕುಯ್ತೀನಿ. ಆಯ್ತು ಹೊರಗೆ ಆಶೀರ್ವಾದ ಹೋಗಪ್ಪ ಅಂತ ಹೇಳಿ ಕುತ್ತಂಗ್ ಮಾಡ್ತಿ, ಒಳಗೆ ಹೋಗಿ ಕುಯ್ತೀನಿ ಹಂಗ ಮುಂದ್ ಮಾಡಿ. ಅದೇನ್ ಮಾಡಿ ಗೊತ್ತೈತೆ, ನಾವು 5 ನಿಮಿಷ ಆಗಿರ್ಬೇಕ, ಮತ್ತೆ ಬಡದು ಒಳಗೆ ಬತ್ತು ಕಳ್ಳ ತಾನ ಬತ್ತು ಒಳಗೆ. ಯಾವ್ದೇನು ತಿಳಿಂಚ ಮಹಾರಾಜ ಕರೆದು ಹೊಂಟ್ರ ನಮ್ ಹುಡುಗೇನೋ ಕರೆ ಇನ್ನೊಂದಕ್ಕ ಅದ್ರ ನಿಮಗೆ ಒಂದು ಅಂತರ ಆಗಿ ನಾನು ಮುಟ್ಟಂಗಿಲ್ಲ, ಹೋಗ್ತಿದ್ದೆ ಹಂಗ ಬರ್ತೈತಿ. ಚೌಕ ಮುಂದೆ ಕೂತು ಬಿಡ್ತೈತಿ ಮಹಾರಾಜರ ಆಹಾರ ಆಗುತ್ತಕ್ಕ. 50 ಮಂದಿ ಅಲ್ಲ, 100 ಮಂದಿ ಅಲ್ಲ, 1000 ಮಂದಿ ಇರ್ಲಿ, ಅವ್ರು ಹೊಂಟ್ರೆ ಅವ್ರ ಹುಡುಗ ಮುಟ್ಟಂಗಿಲ್ಲ. ಮಹಾರಾಜ ನಿಂತು ಅಳ್ಳೆತ್ತ ಬಿಡ್ತೈತಿ. ಅವ್ರು ಎಲ್ಲಾರು ಕುಂಡಿರ್ತಾರೆ, ನಾವು ಹಬ್ಬ ಹೊತ್ತು ಮುದ್ದು ನೋಡ್ಬೇಕು, ನಾನು ದುಡಿಬೇಕಂತೈತಿ. ಇದೇನು ಸದ್ಯ ಅದಕ್ಕೆ ಕನ್ಸಿಯನ್ಸ್ ಹಾಕಿದ್ ನಾಯಿ ಅಲ್ಲದು. ರಿಯಲಿ ಘಟನಾ ಇದು. ಅದು ಯಾವ ಸೂರ್ಯ ಪುಣ್ಯಕ್ಕೆ ಅಂತ ಗೊತ್ತಿಲ್ಲ, ಜಾತೀಸ್ ಮಣ್ಣಾಗಿಟ್ಟು ಗೊತ್ತಿಲ್ಲ. ಇವಾಗ ತಿರುಗಿ ಇಲ್ಲಾಗಿದ್ರು ಸಹಿತ ಮಹಾರಾಜ ಸಾನ್ನಿಧ್ಯ ಇರ್ತಾಗ, ಕಾಯಿ 100 ರೂಪಾಯಿ ಹಾಕ್ತಾಗ, ಆಹಾರ 100 ರೂಪಾಯಿ ಹಾಕ್ತಾಗ, ನೀವು ಅಂದ್ರೆ ಮರ ಏನಾದ್ರು ತಿನ್ನ ಕೊಡ್ತಾರೆ, ನಾ ಹೇಳ್ಕೊಡ್ಲಿ ಅಂತ ಕೇಳಿದ್ ಕೊಡ ಏನೋ ಕೊಡೋದಿಲ್ಲ. ಆದ್ರೂ ಮೇಲೆ ಹೇಳ್ತಾರೆ ಜೀವದ ಪುಣ್ಯದ ಉದಯ. ಹಂಗ ಹುಳಿ ಮಾಡೋದು ನೋಡು, ಸುತ್ತ ಹಾಕಿ ದರ್ಶನ ಮಾಡ್ತು. ಅಂದ್ರು ನಿಮ್ಮೂರಾಗ 5 ಮಂದಿ ಗೊತ್ತಾ ಮಾರಕಾಡಿ ಹೋಗಿರಲ್ಲ, ಬಸ್ ನಿಮ್ಮ ಊರಾಗ ಶ್ರಾವಕ 4 ಮಂದಿ ಇದ್ರು ನೋಡು. ಹೋಗಿ ಅಲ್ಲಿ ಒಳಗೆ ಹೋಗುವಾಗ ಮಹಾರಾಜ ಜಂಗಲ್ ನಾಯಿ ಇತ್ತು. ನಾನು ನೋಡಿ ಬಾವು ಮಾಡಬೇಕು. ನಾಯಿ ಸ್ವಭಾವ ಹಂಗಲ್ಲ ಪಾಪ, ಅದು ಹೊಸ ಮಂದಿ ನೋಡಿ ಬರೋದಕ್ಕೆ
ನಾ ಏನ್ ಮಾಡಿ ಹಿಂದಿನ ಬೋಧ ಜೈ ಜೈಕಾರ ಹಾಕಿಲ್ಲ ಬಾಬಾ ಅದಕ್ಕೆ ಈಗ ಹಾಕಾಕದೆ ಹಾಕನ್ಯ ನನ್ ಸ್ವಾಮಿ ಹಿಂಗ ಹಿಂದಿನ ಬೋಧಾಗ್ನಿ ಮುಕ್ತ ಮನುಷ್ಯ ಜೈ ಹೋ ಜೈ ಹೋ. ನೀವು ರಾತ್ರಿ ಕ್ಯಾಶೆಟ್ನ ಪ್ರೋಚಿದ್ ನೋಡಸಿ ಜೈ ಹೋ ಚಪ್ಪೆ ಮಾಡ್ತಾರೆ ಅಂದೇವ್ರು ಅಷ್ಟು ಖುಷಿ ಆಗಿರ್ತಾವ್ರು. ಅವ್ರು ಬಂದ್ ಹೇಳ್ತಾರೆ ಮಹಾರಾಜಿ ಮಧ್ಯಾಹ್ನ ಪ್ರೋಚ ಇಟ್ಟ ಮುಂದೆ ರಾತ್ರಿ ನೋಡ್ಬೇಕು ಜಾಗ ಬಾಳಾಗಿಲ್ಲ. ನೀವು ಪ್ರೋಚನ್ ಹೇಳಾಗೆ ನೀವು ಹಳ್ಳಿಯಾಗಿ ಇಲ್ಲಿ ಸಾವಕಾಶ ಹೇಳ್ತು ರಾತ್ರಿ ಏನ್ ನಿಮ್ದು ಅವತಾರ ಅಂತಾರ ಅವ್ರು ಕೆಲವು ಮಂದಿ ಅದ್ರಾಗ ಲೀನಾಗಿರ್ತಾರೋ. ಹಂಗ ಒಂದೊಂದು ಜೀವನದ ಯೋಗ್ಯರು ಏನ್ ಹೇಳ್ತಾರೆ ಮಾರಾಯ ರಾಜನಾಯಕ ಕೊನ್ನೂರಾಗಿಂದ ಒಂದು ನಾಯಕ ಅದ್ರೊಳಗೆ ಮಹಾರಾಜ ಅಂದ್ರು ಹಿಂದಿನ ಬೋಧ ಜಯ ಹಾಕಿಲ್ಲಪ್ಪ ಹಾಕ್ ಮುಕ್ತ ಇರ್ಲಿ ಹಾಕತ್ತೇನೆ ಕಾರಿಗೆ ಹೋಗಿ ಬನ್ನಿ ಮಕ್ಕಳು ಬರಕಾಯ್ತು ಬಾಬಾ ಹಿಂಗ್ ಮಾಡಿದೆಲ್ಲ ಪಾಪ ಕಳ್ಕೊಂಡು ಆರಾಮೇರು ನಿನ್ ಕಲ್ಯಾಣ ಆಗ್ಲತ್ತು ಹಿಂಗ್ ಪಿಂಚೆ ಬನ್ನಿ ನನ್ನ ಪಾಡಿಗೆ ಅದೇನ ಬಾಯಿ ಬಂದ್ ಮಾಡಿಲ್ಲ ಪಾದ ಸುದ್ದಿ ಮಾಡ್ಕೊಂಡು ಬರ್ತಾಗ ಮತ್ತೊಂದು ಬಹು ಅನ್ನೋಲಿಲ್ಲ ಅದು ಗಪ್ಪ ಹೋಯ್ತು ನನ್ನ ಭಾಷೆ ಅದು ತೀಟು ಗೊತ್ತಿಲ್ಲ ಸಹಜ ಅದನ್ನ ಗಟ್ಟೆ ಅದು ಮಸ್ಗಾವದಿಂದ ಮರ ವಿಹಾರ ಮಾಡಕತ್ತೇವರು ಇಬ್ರಾಂಪುರ್ ಗೋಗುಲಿ ದರ್ಶನ್ ಹೊಂಟಿದ್ವಿ ಜೈನರೆಲ್ಲ ಪ್ರಾಚೀನ ಬಸ್ತಿದಾವು ದರ್ಶನ ಹೊಂಟಿವಿ 3ನೇದು ಗೇಟ್ ಅಂತಾರೆ ಅಲ್ಲಿ ಮಸ್ಗಾವ್ ಇದು ಬೆಳಗಾವ್ ಖಾನಾಪುರ ರೋಡ್ 3ನೇ ಪಾಠ ಅಲ್ಲಿ ಬಂದೀವಿ ಒಳಗೆ ಎಂಟ್ರಿ ಕೊಟ್ಟಿವ ಕಡೆ ನಮ್ಮ ಮುನಿಸೂರ್ತ ಭಗವಾನರ ಮೂರ್ತಿ ಇದೆ ಚೆನ್ನಮ್ಮ ನಗರ್ ಆ ಚೆನ್ನಮ್ಮ ನಗರ ಒಳಗೆ ಹೊಂಟಿವಿ ಅಷ್ಟಾಗ ಒಂದು ಮನೆ ಒಂದು ನಾಯಿಗೆ ಅದು ಬೆಳಕತ್ತಿತ್ತು ನನ್ನ ಜೋಡಿ ಪೈಲ್ವಾನ ಶ್ರಾವಕರೆಲ್ಲ ಬಹಳ ಮಂದಿ ಶ್ರಾವಕ ಕುಮಾರಕ್ಕೆಲ್ಲ ಇದ್ರು ಹಂಗೆ ಸಹಜ ಅದು ಬೊಳಕಿತ್ತು ನೋಡಕ್ ದುಪ್ರಿ ದೊಡ್ಡ ನಾಯಿ ಇತ್ತು ದೊಡ್ಡ ಹಾಲಿತ್ತು ಸುಮಾರು 3-3.5 ಫೂಟ್ ಇರ್ತದ ಬೊಳಕಿತ್ತು ಅಲ್ಲಿ ಸಹಜ ಮಹಾರಾಜ್ ಹಾಕ್ರಿ ಜಯ ಹಾಕ್ರಿ ಹೆಂಗೆ ಹೇಳ್ಕೊಡ್ರಿ ಮಹಾರಾಜ್ ಮುಂದೆ ಏನು ಬಾಳ್ತೋದ್ಲ ಬಾಬಾ ಹಿಂದಿನ ಬೋಧಕಾರ ಮಾಡಿದ್ವಿ ಇನ್ನರೇ ಪುಣ್ಯ ಮಾಡು ಅಂತ ತಿಳ್ಕೊಂಡ ಐದು ಬಗಳು ಬಂದ್ ಮಾಡು ನಿನ್ನ ಆಶೀರ್ವಾದ ಅಂತ ಹಿಂಗ ಹೊಂಟಿದೀವಿ ಅಟ್ರಾಗ ಏನ್ ತೀಟು ಅಡ್ಡು ಕಾಲು ಮುಂದೆ ಮಾಡ್ತಾ ಹಿಂಗ್ ಕೂತು ಹಿಂಗ್ ತೆರಿತಾಬೇಕು ಗಪ್ಪ ಕೂತು ಬಿಡಿತದ ಅವಾಗ ಪೈಲ್ವಾನ್ ಕಪ್ಕೊಂಡಿರ್ಬೇಕಲ್ಲ ಮಹಾರಾಜಿ ಆ ನಾಯಿಗೆ ಆಶೀರ್ವಾದ ಕೊಟ್ಟರೆ ಕಾಲು ಬೆಳಕೈತಿ ನೋಡ್ರಿ ಕಾಲು ಬೆಳಕೈತಿ ನಾಯನ್ ಅದಕ್ಕೆ ಹೇಳಿದ್ರೆ ಜೀವದ ಪುಣ್ಯ ರೈತರ ಆಗ್ತೈತಿ ಹಂಗ ಅದು ಹುಲಿ 3 ಸುತ್ತ ಆಯ್ತು ಇವ್ರು ನಿಂತು ನೋಡಾಕತ್ತಾರು ತಲೆ ಕೂತ್ರಿ ಹಿಂಗ ನಮಸ್ಕಾರ ಮಾಡ್ತು ಸಾವಕಾಶ ದೂರ ಹೋತು ಅವಾಗ ಮಹಾರಾಜ ಬಂದು ಹೇಳ್ತಾರ ಮಹಾರಾಜ ಮಹಾರಾಜಿ ಇಂದೊಂದು ಅದ್ಭುತ ಏನಾಯ್ತು ಹೆಂಗಿನ ರಾತ್ರಿ ಬಂದು ನೋಡಿದ್ರಿ ಹುಲಿ ಒಂದ್ ಬಂದು ನಿಮ್ಗೆ 3 ಸುತ್ತಕ್ಕೆ ಹಿಂಗೆಲ್ಲ ಮಾಡ್ತೀರಿ ಒಂದು ಕಸ ಹುಡು ಕರಿ ಐತಿ ನೀವು ಹಿಂದೆ ನೋಡೀನಿ ಒಂದ್ ದಿವ್ಸ ನೋಡ್ತು ಅದು ಭವಿಸಿ ಬತ್ತಿ ಹಿಂದಿನ ಬೋದಾಗ ಅಶುಭ ಕ್ರೋಧ ಕಷಾಯದ ಸತ್ತದ ಈ ಹುಲಿಯಾಗಿ ಬಿಟ್ಟೈತಿ ಜಾತಿ ಸ್ಮರಣೆ ಸೇವಾ ಮಾಡತೈತಿ ಇನ್ನು ಮುಂದಿನ ಬೋದ ಈ ಸೇವಾ ಭಾಗ್ಯದಿಂದ ಸ್ವರ್ಗ ಪರ್ಯಾಯ ಪ್ರಾಪ್ತ ಮಾಡ್ಕೋದೈತಿ ಅದು ಭವ್ಯ ಜೀವಕ್ಕಿಂತ ಮಾಡೋದೇ ಇತ್ತು ಹಂಗ ಭವ್ಯ ಜೀವಿ ಇದ್ರ ತಿರಿಯಂಚಿ ಯೋನೆ ಆಗಿದ್ರು ಸಹಿತ ಕಲ್ಯಾಣಕ್ಕೆ ನಮ್ದು ಆಗ್ತದೆ ಶುರುವಾಗ ನಿಮಿತ್ತ ಆಗ್ತೈತಿ ಒಬ್ಬ ಇಬ್ಲ ಯಾರು ಹೇಳಿದ್ರು ಗಂಡ ಎಂತಿದ್ರು ಊರಲ್ಲಿ ಕೊಟ್ಟಿತ್ತು ಅದು ನೀಚೆ ಇತ್ತು ಏನ್ ಇಚ್ಛ ಬಹಳ ಗೋಸುದ ನನ್ನಂತ ಶ್ರೀಮಂತ ನನ್ನಂತ ಸಾವುಕಾರ ನನ್ನಂತ ಆಸ್ತಿವಂತ ನಮ್ಮ ಯಾರೇ ಇರಬಾರ್ದು ಅಷ್ಟು ಗೋಸು ವಿಚಾರ ಬರ್ತು ಒಂದ್ ದಿವ್ಸ ಏನ್ ಹೇಳ್ತಾನೆ ಮತ್ತ ನಾ ಹಿಂಗ ವ್ಯಾಪಾರಕ್ಕಾಗಿ ಬ್ಯಾರೆ ದೇಶ ಹೋಗೋದೇನೆ ಬಂದ್ರ 5 ವರ್ಷ ಹೋಗ್ಬೋದು 10 ವರ್ಷ ಹೋಗ್ಬೋದು ಕರೆ ನಾ ಬರೋದು ಲೇಟ್ ಆಗೈತಿ ಮತ್ತ ವ್ಯಾಪಾರ ಹೊಂಟೇನಿ ನೋಡು ಯಾಕಂತ ಕೈ ಜಯಿಸಿನಿಂದ ಯಾಕ್ರಿ ಇವ್ರಿಬ್ರು ಮಕ್ಕಳಿಲ್ಲ ಏನೂ ಇಲ್ಲ ತಿಂದುಂಡು ಆರಾಮದ್ರಿ ಇಲ್ಲೇ ಸಣ್ಣ ಹೊಲ ಐತ್ರಿ ಶುದ್ಧ ನೀರ್ದಾವು ಇಲ್ಲ ಗುಡಿಸಲೈತಿ ಯಾಕೆ ಬೇಕ್ರಿ ಅಟ್ಟ ಆಸೆ ಹುಚ್ಚಿ ದುಡ್ಡಿದ್ರೆ ಎಲ್ಲ ದುಡ್ಡೇ ದೊಡ್ಡಪ್ಪ ರೊಕ್ಕ ತೊಂದರೆ ಅಲ್ಲ ಅಂತಾರಲ್ಲ ಜನ ಹಂಗ ನೋಡಕೈತ ಯಾಕೆ ನಮ್ಗ ಆಶೆ ರೀ ತಿನ್ನಾಕೆ ಆಡೋದು ಊಟಕ್ಕ ಏನ್ ಬೇಕೆಲ್ಲ ಐತ್ರಿ ಕಣ್ ತುಂಬ ನಿದ್ದೆ ಹತ್ತೈತ್ರಿ ಹೆಚ್ಚಿದ ಯಾಕೆ ಕಲ್ಬೇಕು ಯಾರು ಸುಖಿ ಪ್ರಪಂಚದ ಕೇಳ ಮನ್ಕೊಂಡ್ ಬಿಡಿ ಯಾರು ಗುಳಿಗೆ ತಗೋದ ನಿದ್ದೆ ಹತ್ತತಿ ಅವ್ರ ಸುಖಿ ತಿಂದುದು ಯಾರು ಪಚನ ಆಗತಿ ಅವ್ರ ಸುಖಿ ಪಚನ ಆಗಾಕ ಯಾರು ಗುಳಿಗೆ ತಗೋತಾರ ನಿದ್ದೆ ಹತ್ತಾಕ ಯಾರು ಗುಳಿಗೆ ತಗೋತಾರ ಸುಖಿ ಇಲ್ಲ ಕರೋಡಪತಿ ಸುಖಿ ಇಲ್ಲವರು ಎಷ್ಟು ಸಂಪತ್ತಿಗಳು ಸುಖಿ ಇಲ್ಲವರು ಸುಖಿ ಯಾರಂತ ಕೇಳ್ರ ತಿಂದುದು ಪಚನ ಆಕತಿ ಮನ್ಕೊಂಡ್ ಬೆಳಿಗ್ಗೆ ನಿದ್ದೆ ಹತ್ತೈತಿ ಯಾರು ಮಚ್ಚದನ್ ಬೇಡ ಯಾವ ಫ್ಯಾನ್ ಬೇಡ ಅವ್ರು ಸುಖಿ ಅಲ್ಲ ಬರೋದೈತಿ ಎಲ್ಲ ಮಾಡಲೇಬೇಕು ಯಾರಿಗಾಗಿದೆಲ್ಲ ಆಯ್ತು ಅಂತಾವ ಬೇಡ ರೀ ಯಾಕೆ ನಮ್ಗೆ ಹೆಚ್ಚಿನ ಆಸೆ ಬೇಕು ಹುಚ್ಚಿ ನಿಂಗೇನ್ ಬರ್ತದೆ ನಾ ಗಳಿಸ್ಬೇಕು ನಾ ಅಂತೂ ನಿರ್ಣಯ ತಗೊಂಡೇನಿ ಹೋಗಂದ್ರೆ ಹೋಗ ನಿನ್ನ ಮಾತೇ ಕೇಳ್ಕೊಂಡ್ರಲ್ಲ ಮತ್ತ 3 ದಿವಸ ಐತಿ ನಿನಗೇನ್ ಬೇಕು ಆಯ್ತ್ರಿ ನೀವು ಹೋಗುದು ಈ ತರ ಒಂದು ಕೆಲಸ ಮಾಡ್ರಿ ಅಂತ ಏನು ನಾನು ಒಂದು 3 ವರ್ಷ ತಂದು ಕೊಡ್ರಿ ನೀವು ಹೋಗ್ರಿ ಏನ್ ಬೇಕು ಏನಿಲ್ರಿ
ನಂಗೊಂದು ಜಿನೇಂದ್ರ ಪ್ರತಿಮಾ ತಂದು ಕೊಡು, ಸಾಂದ್ ಉತ್ಸವ ಮೂರ್ತಿ, ಪಂಚಕಲ್ಯಾಣ ಆಗಿರಂಗಿಲ್ಲ ಉತ್ಸವ ಮೂರ್ತಿ. ಅದ್ರ ದಿವಸ ಅಭಿಷೇಕ ಪೂಜೆ ಮಾಡ್ಕೊತಿರ್ತನು. ಆ ಭಗವಂತರ ಧ್ಯಾನದಾಗ ಪೂಜಾ ನನ್ನ ಟೈಮ್ ಹೋಗತ್ತೆ, ಅದ್ರಾಗ ಟೈಮ್ ತೆಗಿತನು. ಮತ್ತೊಂದು ಮೂರ್ತಿ ತಂದು ಕೊಡ್ರಿ. ಆಯ್ತು, ಮತ್ತೇನ್ ಬೇಕು? ಒಂದು ವೀಣಾ ತಗೊಂಬರಿ ಅಂತ. ಯಾಕಂದ್ರೆ ಸಣ್ಣಾಗಿದ್ದಾಗ ನಾನು ಸಂಗೀತದಾಗ ಬಹಳ ಆಸಕ್ತಿ. ಆ ವೀಣಾ ಬಾಸ್ಕೋತ ಆ ಭಗವಂತರ ಭಕ್ತಿಯೊಳಗೆ ನನ್ನ ಮನಸ್ಸು ಸ್ಥಿರ ಮಾಡ್ತನು. ಅದಕ್ಕೊಂದು ವೀಣಾ ಅಂತ. ಆಯ್ತು, ಮತ್ತೇನ್ ಬೇಕು? ಒಂದ್ 2 ಬಿಳಿ ಸಾಡಿ. ನೀನ್ ಗೊತ್ತಿದೆ, ನಾನ್ ಜೀವಂತ ಇರ್ಲಕ್ಕಾಗಿ ಬಿಳಿ ಸಾಡಿ ಬೇಕು ನಿಂಗ ಬೇತನ ಇವೆಲ್ಲ ಆಗ್ಬೇಕು. ನಮ್ ಕೊಂಡ್ಬೇಕತಿ ಶಾಂತಂ ಪಾಪಂ ಹಂಗ ಅನ್ಬೇಡ್ರಿ. ಅಂತ ಸ್ವಪ್ನ ಸಹಿತ ಭಾವನ ಮಾಡಿಲ್ರಿ. ಯಾವ ಸ್ತ್ರೀನು ವಿಧವಾ ಆಗ್ಬೇಕಂತ ಬೇಸಂಗಿಲ್ರಿ. ಹಂಗ ತಿಳ್ಕೊಬೇಡ್ರಿ. ಮತ್ತೆ ಯಾಕೆ ಬೆಳಿಬೇಕು? ಬಾಯ್ತಲ್ರಿ ಬೇಯ್ತಾರೋ ಇಲ್ರಿ. ಹಂಗ ಮಾಡ್ಬೇಡ್ರಿ. ನೋಡ್ರಿ, ನೀವಂತೂ ವ್ಯಾಪಾರ ಕುಂತೀರಿ, ಮನ್ಯಾಗ ಯಾರು ಇರಂಗಿಲ್ಲ. ಅದಕ್ಕ ನಾ ಭಾವನೆ ಮಾಡೇನ್ರಿ, ನೀವು ಬರೀ ಬಸ್ಸಿಗೆ ಹೋಗುನು. ಮತ್ತೆ ನೀವು ವ್ಯಾಪಾರಕ್ಕೆ ಹೋಗಿ ಬರ್ತಕ್ಕ ಇಬ್ರು ಬ್ರಹ್ಮಚರಿ ಹೊಡ್ತಾ ನೇಮ್ ತಗೋನು ಅಂತ. ಆ ಬ್ರಹ್ಮಚರಿ ಗಿಮ್ಚರಿ ಏನ್ ನನಗೆ ಬ್ಯಾಡ್ಡಿ ಅದಲ್ದಿಲ್ಲ. ನಾ ವ್ಯಾಪಾರ ಮಾಡೋದಂಗೆ ಆಗುದಿಲ್ಲ. ಕ್ಷಮಾ ಮಾಡಿ ಹಂಗ ಮಾಡ್ಬೇಡ್ರಿ. ನಾ ತಗೊಂಡು ನೀ ತಗೊಂಡು ನಿನ್ನ ಬೇಡ. ನಾ ಬ್ರಹ್ಮಚರಿ ಹೊತ್ತ ತಗೊಂಡು ನೀವು ಬರುತ್ತಕ್ಕ ನಾ ಬಿಳಿ ಸಾಲಿ ಉಟ್ಕೊಂಡು ಮನ್ಯಾಗ ಇಟ್ಕೊಂಡನ ಸಾಧನಾ ಮಾಡ್ತೇನ್ರಿ. ಭಗವಂತರ ಭಕ್ತಿಯೋ ಮನಸ್ಸು ಸ್ಥಿರ ಮಾಡ್ತಾನೋ. ಅದಕ್ಕೆ 2 ಸಾಡಿ ತಂದು ಕೊಡ್ರಿ. ಆಯ್ತಾಳ ಅಂತಂದ. ಸಾಡಿ ತಂದು ಕೊಡ್ತಂದ. 3 ವಸ್ತು ತಂದು ಕೊಟ್ಟು ನಾ 3ನೇ ದಿವಸ ಹೋಗಾಕ ತಯಾರದ. ಎಲ್ಲ ಸೀರಿಯಸ್ ಬ್ಯಾಗಲ್ಲಿ ತಯಾರು ಮಾಡ್ಕೊಂಡಾಗ ಹೊಂಟ ಬಹಳ ದುಃಖ ಆಗ್ತಿತ್ತು. ಯಾರು ಹೇಳೋದು? ಹೋಗ ಇನ್ನೇನ್ ಮಾಡ್ಲಿಕ್ಕೆ? ತನ್ನ ಸಾಡಿ ಒಯ್ದು ಕಲರ್ ಸಾಡಿ. ನೀವೇನ್ ಮಾಡ್ತೀರಿ? ಹರಿದ್ರು ಕೊಡಂಗಿಲ್ಲ. ಭಿಕ್ಷುಕರು ಬಂದ್ರೆ ಆಕಿ ಮೈ ಮೇಲೆ ಹರಿದು ನೋಡಿ ಒಂದ್ ಸಾಡಿ ಕೊಡ್ಬೇಕು ಭಾವ ಆಗಂಗಿಲ್ಲ ನಿಮ್ಮದು. ಮತ್ ಸಂಸಾರ ಮಾಡೋದು ಕೀತೆ. ಸಂಸಾರ ಮಾಡೋದ್ರ ಅಲ್ಲಿ ಅಂಗಿತ್ತು ಅವ್ರದ್ದು ನೋಡಿರಿ. ದುಕಾನ್ ಇತ್ತು ಹೊಸಾಗ. ಅವ್ರು ವೈನಿಲು ಹೊಸಾದು ಜಸ್ಟ್ ಅವ್ರ ಮನ್ಯಾಗ ಕೊಟ್ಟು ಚಾಲು ಇತ್ತು. ಗಡಿ ಮಾಡಿ ಇಟ್ಟು ಟಂಕಲ ಅವಾಗ ತಂದು ಕಿತ್ತುದಿಲ್ಲ ಅಂತವ್ರಾಗ. ಒಂದ್ ದಿವ್ಸ ಅಲ್ಲೇ ಕೂತಿದ್ರು. ನೋಡ್ತಾವ್ರು ಭಿಕ್ಷುಕ ಬಂದು ಹಾಕಿದ್ ಕೂಸು ಹತ್ತಿತ್ತು, ಇಲ್ಲ ಸಾಡಿ ಹತ್ತಿತ್ತು, ತುತ್ತು ಮೈ ಕಾಣಕತ್ತಿತ್ತು. ಕೆಟ್ಟ ಅನಿಸ್ತು. ಬರ ಒಳಗ್ ಹೋದ್ರು. ಹೊಳಗಿಂದ 1-2 ಬಿಸಿ ರೊಟ್ಟಿ ಬಾಜಿ ಹಚ್ಚಿ ತಂದ ಆಕಿ ಕೊಟ್ರು. ಒಂದ್ ಸ್ವಲ್ಪ ನಿಲ್ಲ ತಂದ್ರು. ನೀವೇನ್ ಮಾಡ್ತೀರಿ? ತಪ್ಪುಕೊಂಡು ಟೀಕಾ ಮಾಡಕತ್ತಿಲ್ಲ. ಯಾರೇ ಭಿಕ್ಷುಕರು ಬಂದವ್ರು ಬಿಸಿ ರೊಟ್ಟಿ ಕೊಟ್ಟಾರ ಕೈ ಹತ್ರ ಒಬ್ರಿ ಬಿಸಿ ರೊಟ್ಟಿ ಕೊಟ್ಟವ್ರ ಭಾರಿ ಅದಾರ. ಮತ್ ಕೊಂದವ್ರಾಗ ಚಪ್ಪಾಳೆ ಬಾಸ್ರಿ ಅವ್ರಿಗೆ. ವೆರಿ ಗುಡ್. ನಾ ತಪ್ಪು ಟೀಕಾ ಮಾಡಕತ್ತಿಲ್ಲ. ಬಿಸಿ ರೊಟ್ಟಿ ಕೊಡ್ರಿ, ಅನ್ನ ಕೊಡ್ರಿ, ಸಾರ ಕೊಡ್ರಿ, ರೊಕ್ಕ ಕೊಡ್ಬೇಡ್ರಿ, ಜ್ವಾಳ ಕೊಡ್ಬೇಡ್ರಿ. ಯಾರು ಬಂದಾರ ಅನ್ನ ಕೊಡ್ತಾನೆ ಧರ್ಮದ. ಯಾರು ಇಂಗ್ಲಿಷ್ ಬಂದಾರ ನೀರು ಕೊಡ್ರಿ ಧರ್ಮದ. ರೊಕ್ಕ ಕೊಡ್ಬಾರಿ, ಜ್ವಾಳ ಕೊಡ್ಬಾರ್ರಿ. ರೊಕ್ಕ ತಗೊಂಡಾದ್ರು ಜ್ವಾಳ ತಗೊಂಡಾದ್ರು ಅವ್ನ ಗಂಡ ಹಾದಿಗೆ ಕೂತಿರ್ತಾನ. ಹಿಂಗಾಗ ಸಂದಿಗೆ ಬಡ್ದು ಕಸ್ಕೊತಾನೋ, ತಿಂತಾನೋ, ಕುಡಿತಾನೋ. ಎಲ್ಲಿ ಹೋಗತ್ ಮಾತು ನಿಮ್ಮ ರೊಕ್ಕ ಪಾಪ ಕೆಲ್ಸಕ್ಕ. ಅದಕ್ಕೆ ಅಂತವ್ರಿಗೆ ರೊಕ್ಕ ಧಾನ್ಯ ಕೊಡ್ಬೇಡ್ರಿ. ಹಸಿರು ಬಂದವ್ರಿಗೆ ತುತ್ತು ರೊಟ್ಟಿ ಕೊಡ್ರಿ. ನಡೀತೈತಿ, ಏನು ಕಲ್ಪಿಲ್ಲ. ಅದು ಕರುಣಾದಾನ ನೋಡ್ರಿ. ಎಲ್ಲಿ ಹೋಯ್ತು ನಮ್ ಸ್ಟೋರಿ? ಶಾಂತಿ ಸಾಗರ್ ಮಹಾರಾಜರು ನಿಂದ್ರಮ್ಮ ಅಂತಂದ್ರು. ಯಾರಿಗೆ? ಭಿಕ್ಷುಕ ಬಂದಿದ. ಒಳಗೆ ಹೋದ್ರು. ಬರ ಸಂದದಿನಾಗಿದ್ದ ಹೊಸ ಶಾಲೆ ತಂದು ಎತ್ತಿ ಕೊಟ್ಟು ಬಿಟ್ರು. ಕೂಸುದ ಹೊಸ ಶಾಲೆ ಎತ್ತಿ ಕೊಟ್ಟು ಬಿಟ್ರು. 2 ದಿವಸ ಹೋತು ಮನ್ಯಾಗ ಚರ್ಚೆ. ನಾನು ಕೂಸುದಂತ ಸಾರಿ ಇಲ್ಲ ಎಲ್ಲೋತ್ತು ಸುದ್ದಿ ಆಗೋದು. ಶಾಂತಿ ಸಾಗರ ಸಾತ್ಕೊಂಡ್ ಕಡೆ ಬತ್ತು. ಸಾತ್ಕೊಂಡ್ ಅಪ್ಪಾಜಿ ಅಮ್ಮಾಜಿ ವೈನಿ ಕ್ಷಮಾ ಮಾಡಿ, ನನ್ನ ಅತ್ತಿಗೆ ಕ್ಷಮಾ ಮಾಡು. ನಮ್ ಮರ್ತೀನಿ ಹೇಳ್ಬೇಕಂದಿನಿ, ಆದ್ರೆ ಮರ್ತೀನಿ. ಆ ಶಾಲು ನಾ ಕೊಟ್ನಿ. ಯಾರು ಕೊಟ್ಟಿಯಪ್ಪ? ಹಿಂದಿನ ಹೋಗ್ಬೇಕು. ಭಿಕ್ಷುಕ ಬಂದಿಳು. ಆಕಿ ಮೈಮೇಗೆ ಸಾಡಿ ಹತ್ತಿತ್ತು, ಕೊಟ್ನಿ. ಪುಣ್ಯಾತ್ಮ ನಂಗೆ ಹೇಳಬೇಕಾಯ್ತು, ಇನ್ನೊಂದು ಇಟ್ಟು ಕೊಡ್ತಿದ್ನಿ, ಯಾಕೆ ಹಿಂಗ್ ಮಾಡಿದ್ವು ಅಂತ ವೈನಿ ಹೇಳ್ತಾಳ. ನೀವಿದ್ರ ಯಾವಳಿಗೆ ಪಟ್ಟೆ ನಮ್ಮ ಪಟ್ಟೆ ಟೀಕಾ ಮಾಡಕತ್ತಲ್ಲ. ವಸ್ತುತಿ ಹಾಕತ್ತೀನಿ. ನಿಮ್ ಹರಿವಿದು ಕರ್ತವ್ಯದು. ನಿಮ್ ಮೈ ಮೇಲೆ ಮೈ ಮುಚ್ಕೊಂಡ್ ಅರಿವು ಸಿಕ್ಕತ್ತೆ. ಈಗ ಸಾಡಿ ಉಟ್ಕೊಂಡು ಬಿಸಿಲಿನ ಸಾಡಿ ಅದಾವಲ್ಲ, ಎಲ್ಲೂ ಹಿಂದಿನ ಹೋದಾಗ ಅರಿಕಾ ಮಾತಾಜಿಗೆ ಹೋಗಿ ಸುನ್ನತಿ ಮಾಡೋದ್ರಿಗೆ, ಐವತ್ತು ಮಾಡೋದ್ರಿಗೆ ವಸ್ತು ಮಾಡಿದ್ರೆ ಅದರ ಪ್ರತಿಭಾವ ಮತ್ತೆ ನೀವು ವಸ್ತು ಸಿಕ್ಕಾವು. ಹಿಂದಿನ ಬೋದ ಮಂದಿರ ಕಟ್ಟಾಕ, ಮುಂದಿನ ಗುಂಪ ಕಟ್ಟಾಕ ದಾನ ಮಾಡಿರಂತೆ. ಇವತ್ತು ಕಂಡೀಷನ್ ವಾಸ ಮಾಡಬೇಕಿದ್ರೆ ಇದು ದಾನ ಮಾಡಿದ ಪ್ರತಿಫಲ. ಸುಮ್ಮನೆ ಅಲ್ಲ. ಏನ್ ಮರ ನಮ್ ನ್ಯಾಯ ತಿನ್ನಾಕ ಉನ್ನಾಕ ಏನ್ ಕಡಿಮೆ ನೋಡ್ರಿ. ಎಲ್ಲಾ ನಿಮ್ ಕೃಪಾದಿಂದ ಅಂತಿರ್ಲಿ. ಎಡ್ಸಲ
ಎಷ್ಟು ಆನಂದಕ್ಕೆ ಹೇಳ್ರಿ ನೀವು ಹೇಳೋರಿಗೆ ಮಹಾರಾಜ್ ಏನು ಕೊರತೆ ಇಲ್ಲ ನಿಮ್ಮ ಆಶೀರ್ವಾದದಿಂದ ಎಲ್ಲಾ ಚಲೋ ನೋಡ್ರಿ, ಮಕ್ಕಳು ಚಲೋ ಅದಾದ್ರು, ಮಂಟಾನ್ ಚಲೋ, ಎಲ್ಲ ಏನ್ ಯಾವುದೂ ನಮ್ಮ ಕಷ್ಟ ಅನ್ನೋದೇ ಇಲ್ಲ. ಯಾಕೆ ಹೇಳ್ರಿ ನೋಡಿ ಎಲ್ಲ ಸಿಕ್ಕತ್ತಿ ಮಗ. ಹಿಂದಿನ ಹೋದಾಗ ಯೋಗ ಪೂಜಾ ಮಾಡ್ಯಾರಿ, ದುರ್ಗೋತ್ಸವ ಮಾಡ್ಯಾರಿ, ದಾನ ಧರ್ಮ ಮಾಡ್ಯಾರಿ, ದಲಿತರ ಸಹಾಯ ಮಾಡ್ಯಾರಿ, ಅದರ ಪ್ರತಿಫಲ ಇವತ್ತೆಲ್ಲ ನೀವು ಪ್ರಾಪ್ತ ಆಗ್ಯದ. ನೀವೇನು ಬೇಕು ಅಂತ ಪಡ್ಕೋತೀರಿ, ಇದು ಧರ್ಮದ ಆ ರೀತಿ ನಮ್ಮ ಸಂಸ್ಕೃತಿ ಹೋದ ಇಕ್ಕಿ ಶುರುವಾಯ್ತು. ಏನ್ ಮಾಡೋದಿನ್ನ ಹಳಿ ಸಾಡಿಗೂ ಅಲ್ಲ, ಸಾಡಿಗೋದ್ರೆ ಎಕ್ಸ್ಟ್ರಾ ಬಿಳಿ ಬಿಟ್ಟು ಎಣ್ಣೆ ಇಟ್ಕೊಂಡು ಉಳ್ಕಾಕ್ ಸಾಡಿ ಆಗಂದು ಒಂದ್ ಎಕ್ಸ್ಟ್ರಾ, ಪಳೆಯವ್ರದ್ದು ಬೇಕಂದ್ರೆ ಒಂದ್ ಎಕ್ಸ್ಟ್ರಾ ಇಟ್ಕೊಂಡ್ಲು. ಬಾಕಿ ಸಾಡಿ ತಂದ 4 ಕಟ್ಟಿಗೆ ಇಟ್ಕೊಂಡ, ಮ್ಯಾಲ ಸಣ್ಣ 4 ಕಟ್ಟಿಗೆ ಕಟ್ಟಿ ಒಂದು 3 ಮಣಿ ಇಟ್ಟ, ಮಣಿ ಮ್ಯಾಲ ಸಣ್ಣ ಒಂದು ಬೇಬಿ ಬಾಕ್ಸ್ ಇಟ್ಟು, ಅದ್ರ ಮ್ಯಾಲ ಭಗವಂತ ಮೂರ್ತಿ ಇಟ್ಲು, ಇನ್ನೊಂದು ಶಾಸ್ತ್ರ ಪೀಠ ಇಟ್ಟು ಶಾಸ್ತ್ರ ಇಟ್ಲು, ಅದ್ರ ಒಂದೊಂದು ಅಕ್ಕಿ ಹಾಕಿ ಅಲ್ಲಿದೊಂದು ಸ್ವಲ್ಪ ಮಣ್ಣ ಶಿಖರ್ಜಿ ಮಣ್ಣದ್ದು ಭವನ ಮಾಡಿ ಸ್ಥಾಪನಾ ಮಾಡಿದ್ರೆ ನಾನು ಕೈಗಿನ ಕಸ ಇಟ್ಟ ತೆಂಗಿನಕಾಯಿ ಇಟ್ಲು, ಸ್ಥಾಪನಾ ಮಾಡ್ತಾಳು. ನನ್ನ ಗಂಡ ಬರುತ್ತಕ್ಕ ಪ್ರತಿನಿತ್ಯ ಭಗವಂತ ಪೂಜಾದಾಗ ಸ್ವಾಧ್ಯಾಯದಾಗ ಧರ್ಮದಾನ್ ಟೈಮ್ ತೆಗಿತನೋ, ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತನೋ, ಈ ಸಂಕಲ್ಪ ಮಾಡ್ಕೊಂಡ ವ್ರತ ಚಾಲೋ ಮಾಡ್ತಾಳು. ಮರುದಿವ್ಸ ಮುಂಜಾನೆ ಎದ್ದ ನಿತ್ಯ ಕ್ರಿಯಾ ಸ್ನಾನಾದಿ ಕ್ರಿಯಾ ಮುಗಿಸ್ಕೊಂಡ ಒಲಿ ಹೊಸಳು, ಒಂದ್ ಕಡೆ ಒಲಿ ಮ್ಯಾಗ ಅನ್ನ ಹಾಕ್ತಾವ, ಒಂದ್ ಕಡೆ ಸುವಲಿ ಇದ್ದಿಲ್ಲ ಮೊದಲು. ಹಾ ಈಗೂ ಬಸ್ ಬಂದಾಗ್ಬಿಡ್ರಿ, ದೊಡ್ಡ ಒಲಿ ಸಣ್ಣ ಒಲಿ, ಸುವಲಿ ಹೋತು, ಸಣ್ಣ ಒಲಿ ಸಣ್ಣ ಒಲಿ. ಒಂದ್ ಕಡೆ ನೀರು ಇಟ್ಲು, ಒಂದ್ ಕಡೆ ಅನ್ನ ಇಟ್ಲು. ತನ್ನ ಹೊರಗೆ ಬಂದು ಸುಮಾರು 6-7 ಗಂಟೆ ಆಗಿತ್ತು, ಬ್ರಹ್ಮಮೂರ್ತಿ ಇತ್ತು, ಸೂರ್ಯನ ಕಿರಣ ಉದಯ ಆಗಿತ್ತು. ಸೂರ್ಯನ ಕಿರಣ್ ಮುಂಜಾನೆ ಅವ್ರು ಗುಡಿಸಲು ಬಾಗಿಲು ಪೂರ್ವಕ ಇತ್ತು. ಸೂರ್ಯನ ಕಿರಣ್ ಡೈರೆಕ್ಟ್ ಮನೆಯಾಗ ಬಂದು ಹೋಗಿ ಭಗವಂತರ ಮೇಲೆ ಬಿದ್ದು ಫಳ ಫಳ ಮೂರ್ತಿ ಹೊರಕಿತ್ತು. ಆನಂದ ಭಗವಂತ ಕೇವಲ ಜ್ಞಾನ ಆದಾಗ ನಿಮ್ಮ ಆತ್ಮ ಸೂರ್ಯ ಅನಂತ ಸೂರ್ಯ ಶಕ್ತಿ ನಿಮ್ಮ ಆತ್ಮ ಇರ್ತತಿ, ಅದ ಪ್ರಕಾಶ ನನ್ನ ಮಣಿ ತುಂಬಿರ್ತತಿ. ಭಗವಂತ ದರ್ಶನ ಮಾಡ್ತಾಳೋ, ಒಂದು ಹೊಲಸು ಇತ್ತು, ಹೊಲಸ ಮೇಲೆ ಕೂತ ವೀಣಾ ತಗೊಂಡ ಬಾಸ್ಕೋತ ಭಕ್ತಿವಲ್ಲ ಏನಾಗಿಬಿಡ್ತಾವ. ಮೀರಾಣಗತೆ ಕಾಣಕತ್ತೀವಿ ಚಂದ. ನಿಮ್ಮ ಮಕ್ಳು ಮಡಿ ಹಿಡ್ಕೊಂಡ ಕಾಣ್ತತ, ಎಷ್ಟು ಚಂದ ಚಂದ ನೋಡಿದ್ರೆ ಕೀಟ ಮಡಿ ಹಿಡ್ಕೊಂಡು ತಲೆ ಮ್ಯಾಚ್ ಹೊರಗೆ ಹಾಕೊಂಡು ನೋಡಕ್ ಎಷ್ಟು ಚಂದ ಕಾಣ್ತಿರ್ತಾವ. ಸಣ್ಣ ಸಣ್ಣ ಪಾಪಗಳು, ಸಣ್ಣ ಸಣ್ಣ ಕೂಸಲು ಎಷ್ಟು ಚಂದ ಕಾಣ್ತಿರ್ತಾವ. ಸಂಸ್ಕಾರ ಮೇಲೆ ಡಿಪೆಂಡ್ ಐತಿ. ಹಾಗಾಗಿ ಮೀರಾಣಿಗೂ ಭಕ್ತಿ ಮಾಡ್ತಿದ್ಲು. ಯೋಗ ಪುಣ್ಯದ ಉದಯ ನೋಡ್ರಿ ಹೆಂಗಂತಾರೋ, ಆ ಜಲಪಾತ ನೀರ್ ಬಿದ್ದು ಮುಂದೆ ತೆಳ್ಳಗಾಗಿ ತಿರುಗಿ ಹರಿದಿತ್ತು. ಮುಂಜಾನೆ ಪ್ರಶಸ್ತ ರಾಗ, ಪ್ರಶಸ್ತ ವರ್ಗ, ಪ್ರಶಸ್ತ ಸಮಯ. ಆ ಸಮಯದ ಪ್ರಾತಃಕಾಲೀನ ಸಮಯದಾಗ ಎಳಿ ಹುಲ್ಲು ಮೈಕೋತ್ 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 ಒಂದು ಜಿಂಕಿ ಬಂದ, ಜುಳು 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 ಹರಿತಕ್ಕಂತ ನೀರು ಕುಡಿದ ಮತ್ತು ಹುಲ್ಲು ಮೈತಿತ್ತು. ಆ ಟೈಮ್ದಾಗ ಈಕಿ ವೀಣಾದ ಅವಾಜ ಅದಕ್ಕೆ ಕೇಳ್ಸಾಕೈತು. ಮೊನ್ನೆ ಅವರು ಸರ್ಗಳು ಉಗಾರಕ್ಕಿದ್ರು ಮೊದಲು ಅವ್ರನ್ನ ಇಲ್ಲಕ್ಕಿದ್ದಾಗ 2001 ಈ ಬೆಳಗಾವ್ ಬರೋರು ಅವ್ರು ಇಲ್ಲೇನೋ ಗೋಕಾಕ್ ಮದುವೆ ಬಂದಿರಂತ, ಹೋಗ್ಬೇಕಂತ ಇಲ್ಲಿ ಸ್ಟೇಷನ್ ಕಡೆ ಬಂದಿರಂತ ಪ್ರೋಚನ ಅಲ್ಲಿ ಕೇಳ್ಸಾಕೈತಂತ. ನೀವು ಹೆಚ್ಚಿಲ್ಲ ಮೈಕ್ ಅಲ್ಲಿ ಕೇಳ್ಸಾಕೈತ. ಅವಾಜ್ ಕೇಳಿ ನಮ್ಮ ಮಾರಾದ್ರ ಇಲ್ಲೇ ಬಂದ ದರ್ಶನ ಮಾಡ್ಬೇಕಂತ ಇಲ್ಲಿ ಬಂದು ದರ್ಶನ ತಗೊಂಡು ವಾಪಸ್ ಆದ್ರು. ಇದು ಕೆಲಸ ಮಾಡ್ತೀನಿ ಮೈಕ್ ಇಲ್ಲಿ ಕೂತವ್ರಿಗೆಲ್ಲ ಹೊಲ್ದಾಗ ಕೂತ್ ಪ್ರೋಚನೆ ಕೇಳಾಕತ್ತಾರೆ ಕೆಲವೊಂದ್ ಜನ. ಬರಕಾಗೋದಿಲ್ಲ ಅವ್ರಿಗೆ, ಆದ್ರೂ ತಮ್ಮ ಕರ್ತವ್ಯ ಮಾಡ್ಕೋತಾನ, ಅಂಗಡಿಯಾಗ ಕೂತ್ಕೊಂಡಾರ, ವ್ಯಾಪಾರ ಮಾಡ್ಕೋತಾನ. ಒಂದು ಕಿವಿ ಬೆಂಗಳೂರು ಕಡೆ ಕೊಡ್ತಾರೆ, ಒಂದು ಕಿವಿ ಬರ್ತಕ್ಕಂತ ಕಸ್ಟಮರ್ ಕಡೆ ಕೊಟ್ಟರು, ಗಿರಾಕಿಗಳೇ ಕೊಟ್ಟಾರು. ಇದು ಧರ್ಮದ. ಹಂಗ ಜಿಂಕಿ ಹುಲ್ ಮೇಯ್ತಿತ್ತು. ಜಿಂಕಿಗೆ ಕರ್ಣ ಬಹಳ ಚಪಲ, ಕರ್ಣೇಂದ್ರ ಬಹಳ ಶಾರ್ಪ್ ಜಿಂಕಿದ. ಆ ಸ್ವರ್ಗ ಕಡೆ ಹೋಯ್ತು, ಅದಕ್ಕೆ ತೀಲಾರ್ದ ಅದ್ರ ಹೆಜ್ಜೆಗಳು ಸಾವಕಾಶ 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 ಆ ಸ್ವರ್ಗದ ಕಡೆ ಆಕರ್ಷಿತ ಆಗಿ ಬಂತು. ತುಳಸಿನ ನೋಡ್ತದ ಹಿಂಗೆ ಸಾವಕಾಶ ಈಕೆ ಬಾಸಾಕತ್ತೇಳು. ತಂದ್ರಾಗ ಆನಂದ ಮೈಮರ್ತ ಹೋಗ್ಯಾಕಿ. 2 ಕಾಲ ಒಳಗಿಡ್ತು ಅನ್ಸ್ಕೋತ, ಹಿಂದೆ ನೋಡ್ತೈತಿ, ಮುಂದೆ ನೋಡ್ತೈತಿ, ಬಲಕ್ ನೋಡ್ತೈತಿ, ಎಡಕ್ ನೋಡ್ತೈತಿ, ಮತ್ತೆ ಸಾವಕಾಶ 2-4 ಕಾಲ ಒಳಗಿಡ್ತು. ಹಂಗ ಮುಂದೆ ಗೊತ್ತು, ಅದಕ್ಕೆ ಭಯ ಹೋತು. ಯಾರು ಹುಷಾರಲ್ಲ, ಯಾರು ನೀವು ಬಂದ್ರೆ ಹಿಂಗಲ್ಲ, ಬಳಗ್ ಬರ್ತಾರ ಬರಿಸಿ ಓಡಿಸಿ ಬಿಡ್ತೀನಿ ಹೊಡೋದು. ಅಲ್ಲೇನಿಲ್ಲ. ಆಯ್ತು ನನ್ನ ಒಳಗೆ ಏನಾಗ್ಯಾವ, ಒಳಗೆ ಬಂತು, ಸಾವಕಾಶ ಬಂದು ಕುಚ್ಚಿದ್ರು. ಈಕಿ ಸುಮಾರು 1.5 ತಾಸು 2 ತಾಸು 9 ಗಂಟೆವರೆಗೆ ಭಕ್ತಿ ಮಾಡ್ಲು. ಭಕ್ತಿ ಆದ್ಮೇಲೆ ಸಾವಕಾಶ ಭಗವಂತರ ಕಡೆ ಕೈ ಮುಗಿದ. ಬೆಳಕಾದ ಹಿಂಗ್ ನೋಡ್ಬೇಕಂತಿದ್ಲು, ಜಿಂಕ್ ಕೂತತಿ. ಸಾಧು ಪ್ರಾಣಿ ಪಟ್ನ ಸೀತಾ ನಂಬತ್ತಿಗಿ. ನಿಮ್ಗೂ ಚಿಂಕ್ ಅಂತ ಬೆಳಿಗ್ಗೆ ಹೋಗ್ತೀರಿ
ಸೀತಾ ಜಿಂಕಿ ನೋಡ್ಲಕ್ಕ ರಾಮಾಯಣ ಹಂಗಿಲ್ಲ, ಜಿಂಕಿ ನೋಡಿ ಅದರಿಂದ ಓಡ್ಲಕ್ಕ ರಾಮಾಯಣ ಆಗ್ತದೆ. ನೋಡ್ರಿ ನೋಡಾಕ ಕಣ್ಣದಾವ, ಕರೆ ನೋಡಿದ್ರಿಂದ ಓಡಬೇಡ್ರಿ, ಅಲ್ಲಿ ಸಂಸಾರ ಶುರು ಆತ. ನಿಮಗೆ ನಮ್ಗೆ ವ್ಯತ್ಯಾಸನೇ ಇದೆ ವ್ಯತ್ಯಾಸ. ನೀವು ನೋಡಿದ್ದೆಲ್ಲ ಏಟ್ ಸಲ ಸಾಡಿ ಯಾವತ್ತು ಬಲಿದ್ನ ಮನ್ಯಾಗ ಗಜನಿಲ್ಲ ನಾವು, ಅದನ್ನ ನೋಡಿ ರಾಗ ಶುರು ಆತ. ಮಹಾರಾಜ್ ಏನಾಗೈತೆ ನೋಡ್ರಿ, ಡ್ರೆಸ್ ಅಂತ ಏನೋ ವಿಕಲ್ಪ ಎಲ್ಲ ಗೊತ್ತಲ್ಲ. ಹಾ ಎಲ್ಲಿ ಗೀತರಾಗದ ಅಲ್ಲಿ ಮೋಕ್ಷ ಮಾರ್ಗದ, ಎಲ್ಲಿ ರಾಗದ ಅಲ್ಲಿ ಸಂಸಾರ. ಅದಕ್ಕೆ ಭೋಗ ಇರುವ ಸಮಯದಿ ತ್ಯಾಗಿಯಾಗಿರು, ಸಾಧಕನಾಗಿ ಸಾಧನದಿಂದ ಸಾಧ್ಯ ಸಾಧಿಸು ನನ್ನ ಹತ್ತಿರವಿರು. ಓ ಪ್ರಭುವರ್ ನಾನಿಮ್ಮನ್ನು ಮರೆತು ಬಾಳಲಾರೆನು. ಜೈ ಹೋ ಪ್ರಭು, ಜೈ ಹೋ ಶ್ರುತ, ಜೈ ಹೋ ಗುರು, ಜೈ ಹೋ. ನಮ್ಮಲ್ಲಿ ತ್ಯಾಗ ಜೀವನ ಬೇಕು, ಅಂದ ಜೀವನದ ಸುಖ ಶಾಂತಿ ಸಮೃದ್ಧಿ ಪಡೆಯಕ್ಕೆ ಸಾಧ್ಯ. ನೋಡ ಆನಂದ ಆಗ್ತದೆ, ಸಾಧು ಸ್ವಭಾವ ಜೀವ ಬಂದದ ಅಂತ ಖುಷಿ ಆಗ್ತದೆ. ಒಳಗೆ ಹೋಗ್ತಾಳೋ ಅನ್ನ ಬಾಳೆ ಮಾಡ್ಕೊಂಡು ಆಸ್ತಾ ತಾಟ್ನಾಗ ಮುದ್ದಿ ಮಾಡಿ ಒಂದ್ ಸ್ವಲ್ಪ ಮಜ್ಜಿಗೆ ಕೂಡಿಸಿ ಕೈಯಾಗ ತಂದ ಆ ಜಿಂಕಿ ಕೊಡ್ತಾಳ. ಯಾರೇ ಆ ಮಹಿಳೆ ಏನ್ ಮಾಡ್ತಾಳ, ಕೈಯಾಗ ತಗೊಂಡ ಜಿಂಕಿ ಕೊಡ್ತಾಳೋ. ಜಿಂಕಿ ಅನ್ನ ಸವಿತದ, ತಿಂತದ ಆನಂದ ತಗೋತದ. ಹೌದಂತಾಳ, ಬಾಬಾ ಯಾವ ಬೋಧ ಪುಣ್ಯ ಮಾಡಿದ ಆಮೇಲೆ ಬಂದಿಯಪ್ಪ, ಅಲ್ಲಿ ಮುಂದೆ ಭಗವಂತರದ ಜಿನವಾಣಿ ಮಾತಾಡೋ ದರ್ಶನ ಮಾಡುವಂತ ಹಿಂಗ್ ಮಾತಾಡ. ನೀವು ಹೇಳ್ತಿರ್ಲಿಲ್ಲ ಸಲಹೆ ಕೊಟ್ಟಾಗ ಮಹಾರಾಜರ ಆಶೀರ್ವಾದ ಹೇಳ್ಯಾರಂದ್ರ ಅಂತಿಮ ಸಮಯದಾಗ ಬಹಳ ತ್ರಾಸದಾಗ ಜೀವದಾಗಿದ್ರು ಸಹಿತ ಅದ್ರ ಮನಸ್ಸಲ್ಲಿ ಇರ್ತದ, ಧರ್ಮ ಧ್ಯಾನ ಕಡೆ ಇರ್ತದ, ಆತ್ಮ ಕಲ್ಯಾಣ ಕಡೆ ಇರ್ತದ ಅನ್ನೋದ್ರಿಂದ ಆ ಟೈಮ್ದಾಗ ಗುರುಗಳು ವಾಣಿ ಕಡೆ ಲಕ್ಷ ಹೋಗ್ತದ. ನಿಮ್ಮ ಅಜ್ಜ ಬಾಬು ಅಜ್ಜ ಎಲ್ಲಿದ್ದೆ ಅಂಬಲ್ಲ, ಎಲ್ಲ ಫೋನ್ ಹಚ್ಚ ಇಲ್ಲಿ ಗೊತ್ತಾಗ ಬೇರೆ ಫೋನ್ ಹಚ್ಚಿ ಮನ ಆಶೀರ್ವಾದ ಕೊಟ್ರ ಅವ್ನ ಸಾಯಿಗಿತ್ತ 5 ನಿಮಿಷ 3 ನಿಮಿಷ ಗೊತ್ತಿಲ್ಲ. ಅಜ್ಜ ಸಾಯಿಗಿತ್ತ ಮೊದಲು ಮಹಾರಾಜರ ಬಾಯಲ್ಲಿ ಅಮಕಾರ ಮಂತ್ರ ಅರ್ಯಂತ ಸಿದ್ಧ ಆತ್ಮ ಬೇರೆ ಶರೀರ ಇದಕ್ಕೆ ಪ್ರಾಣ ಬಿಟ್ಟು ತಿಳ್ಕೊಂಡ ಇವತ್ತು ಹೇಳ್ತಾರೆ. ಪುಣ್ಯ ದೋದಾಗಿತ್ತು ಅಂದ್ರೆ ಯಾವ್ದೋ ಮುಖಾಂತರ ಆದ್ರೂ ಜೀವದ ಕಲ್ಯಾಣ ಯೋಗ ಸಿಗ್ತಾರ. ಅದಕ್ಕಾಗಿ ಮಹಿಳಾ ಏನಂತಾಳೋ, ಬಾಬಾ ಭಗವಂತ ದರ್ಶನ ಮಾಡಂತ ಹೇಳ್ತಾಳೋ. ಅದಕ್ಕೆ ಜಾತಿ ಸ್ಮರಣ ಅದು ಏನ್ ಮಾಡ್ತತಿ, ತನ್ನ ಮುಖ ಇತ್ತ ತಿಂದಿತ್ತು, ತಿನ್ನಂತರ ಹಿಂಗ್ ಮುಖ ಮಾಡ್ತದ 3 ಸಲ. ಯಾವ್ದೋ ಜಿಂಕಿ ಹಿಂಗ್ ಮಾಡ್ತತಿ, ಭಗವಂತನ ನೋಡೋದಿ ಮಾಡಿ ಉಗುಳ್ ಬಿಡ್ತ ಉಗುಳ್ತಲ್ವ ತಿನ್ನು ತಗ ತಿಂದ್ರು ವಾಂತಿ ಮಾಡ್ಕೊಂಡು ಅದನ್ನು ಸಾಣಿ ಅದೇ ತಿನ್ಬೇಕು. ನೀವ್ಯಾರು ಅಂದಿಲ್ಲ, ಉದಾಹರಣೆ ಹೇಳ್ತೇನೆ, ನೀವ್ಯಾರು ಅಂದಿಲ್ಲಂಗ ಉದಾಹರಣೆ ಏನ ಅಟ್ಟ ತಿಂದ ಕೈ ತಿನ್ನಲ್ಲ ವಾಂತಿ ಮಾಡ್ಕೊಂತಿದ್ದ. ಅದನ್ನ ಪಿತ್ತ ಇತ್ತಂದ್ರ ಇದ್ದ ತಿಂದ್ರು ವಾಂತಿ ಆಕೈತಿ. ಪಿತ್ತ ಕರುವುದ ಇತ್ತಂದ್ರ ಆ ಟೈಮ್ದಾಗ ನೀವು ಹಾಲ ಕೊಟ್ಟು ಮಸಾಲ ದೋಷ ನಿಂದ ಅಲ್ಲ, ಪಿತ್ತಾಗಿ ಯಾರೇನ್ ಮಾಡೋದು, ಕರ್ಮದ ದೋಷ ಹಸಾಪವೇದಿ ಕರ್ಮಗೈತಿ, ಅದು ಕೆಲಸ ಮಾಡಕತ್ತಿದ್ರೆ ನಾನು ಹೆಂಗಾಕತಿ. ಅದಕ್ಕೆ ರಾಗೇಶ್ ಮಾಡ್ಕೋಬಾರ್ದು, ವಿಕಲ್ಪ ತಗೋಬಾರ್ದು. ನಾವೇ ಏನ್ ತಪ್ಪು ಮಾಡಿದೀವ ಅಂಬ, ನಾವೇನ್ ಪ್ರಕೃತಿ ವಿರುದ್ಧ ಹಾಲು ಕೊಟ್ಟಿವಂಬಲ್ಲ, ಹಾಲು ಆದ ನಂತರ ರಸ ಕೊಟ್ಟಿವಂಬಲ್ಲ, ದಾಳಿಂಬೆ ರಸ ಕೊಟ್ಟ ಹಾಲು ಕೊಟ್ಟೇವಲ್ಲ, ಅದಕ್ಕೆ ಹಿಂಗ್ ಚಲಿತ ರಸ ಆಗಿ ಮಾರಾದ ಪ್ರಕೃತಿ ಕೇಳ್ತು. ಏ ಭಗವನ್ ಏನ್ ತಪ್ಪು ಮಾಡಿದೇವೆ ಹಿಂಗಂತ ನಮ್ಮ ಬದಲು ನಿಂದಾಗರ ಮಾಡ್ಕೋಬೇಕು, ದೋಷ ಇರಬಾರ್ದು. ಅದಕ್ಕೆ ಏನು ಹಿಂಗ್ಯಾಕೆ ತಂದಿಲ್ಲ, ಯಾಕೆ ಹಿಂಗ್ ಮಾಡಿಲ್ಲ ನೋಡ್ತಾಳೋ ಹೋಗಿ ಒಂದು ವಸ್ತು ಬಿತ್ತು, ಇದೇನು ಬಿತ್ತು ಬಾ ಏನ್ ಮುಗಿತ್ತು ಆಮೇಲೆ ಪಾಪದ ಅಂತ ಏನ್ ಬಿತ್ತು ಆಮೇಲೆ ನೋಡ್ತಾವ ತಿಕ್ತಾವ ಹೊಳಕಿತ್ತಲ್ಲ, ಬೆಳಕು ಬೆಳಕಿತ್ತು ಏನಂತಂದ್ರು ನೋಡಿ ನೀರು ಕೈತು ಹೊಳಕ ಏನೇ ವಸ್ತು ಇರ್ಬೇಕಂತಂದ್ರು ಒಳಗೆ ಓದಿಟ್ಲು. ಅಟ್ಟ ಜಿಂಕ್ ಹೋಗಿತ್ತು. ಮತ್ತ ಮರು ದಿವಸ ಸೈನಿಕ ಭಕ್ತಿ ಮಾತು ಮತ್ತೊಂದು ಭಕ್ತು ನೋಡ್ಲಿ 2ನೇ ದಿವ್ಸಕ್ಕ ಹಣ ಬಂದೈತಂದ್ರು ಮತ್ತು ಅನ್ನ ಕೊಟ್ಲು. ಪಾಪ ಬರಾಕೈತಿ ಬೇಡ, ಅನ್ನ ರೊಟ್ಟಿನ ಬೇಡ, ನಾಳೆ ಒಂದ್ 2 ರೊಟ್ಟಿ ಮಾಡ್ರಿ ಆತಂದ್ಲಕ್ಕಿ. ಭಾವ ನೋಡಿ ಅಂತ ಮನಸ್ಸ, ನಾಳೆ 2 ರೊಟ್ಟಿ ಮಾಡತ್ತಂದ್ಲು, ರೊಟ್ಟಿ ಮಾಡಿಟ್ಟಿದ್ಲು, ಅನ್ನ ಮಾಡಿದ್ಲು, ಅಡ್ರಾಗಿ ಬತ್ತಿ ಮಾಡಾಗಿದ್ಲು, ದೇನ್ ಟೈಮ್ ಬರಾಕೈತು, 2 ರೊಟ್ಟಿ ಮಾಡಿ ಚೆನ್ನ ಹಾಕಿ ಕೊಟ್ಲು, ತಿಂದ ಮತ್ತೆ ಹುಕ್ ಮಾಡ್ತಿತ್ತು. ದಿವಸ ಒಂದೊಂದು ಉಗುಳತ್ತಿತ್ತು, ತೊಳೆದು ಹೇಳ್ತಿದ್ಲು. ಹೆಂಗ ಹಾಕೋ ಹೊಂಟು 10 ವರ್ಷ ಕಳೆದವರು, 10 ವರ್ಷ ಕಳೆದವರು. ಈಗ ನೆತ್ತಿ ಗಿಡ ತೊಡಗಿದ್ಲು. ಯೋಗ ಗಂಡ ಹೋಗಿದ್ಲ ಗಳಿಸ್ಬೇಕಂತ ಸಂಪತ್ತಿ, ಬ್ಯಾರೆ ದೇಶಕ್ಕೆ ಹೋಗಿ 10 ವರ್ಷಕ್ಕೆ ಕಷ್ಟಪಟ್ಟು ಗಳಿಸಿ ಹೆಂಗಾಗಿತ್ತಂದ್ರೆ ಗಲ್ಲ ಸೇರಿದ್ದು, ಕಣ್ಣು ಸೇರಿದ್ದು, ಅಸ್ಥಿ ಪಂಜರ ಕಂದಿದ್ದು, ಗಡ್ಡ ಅಡ್ಡ ತಿಡ್ಡ ಬೆಳೆದಿದ್ದು, ಬೆದ್ರ ಬೇಟ ಐತಿ ಹಂಗ ಬೆಳೆದಿದ್ದು.
ನೀವೇನು ಮನುಷ್ಯರಂಗೆ ಕಾಣ್ತಿದ್ದಿಲ್ಲ ಅಂತಾರೆ. ಎಷ್ಟು ಏನ್ ದನ ದುಡಿದ ಏನ್ ದುಡ್ತಿ ಬಿಡು ಮರ ಎಷ್ಟು ದುಡ್ದು ಏನ್ ಮಾಡ್ತೈತಿ ಆರಾಮ್ ಇರ್ತದ ಒಂದ್ ಸ್ವಲ್ಪ ದಾನ ಧರ್ಮ ಅನ್ನೋದು ಮಸ್ತ್ ಸಾಗೋರು ಅನ್ನಾರ ಮಸ್ತ್ ನಿಮ್ಮ ಅಲ್ಲಿ ಜೈಲಲ್ಲಿ ಲಿಂಗ ಹೇಳ್ತಿರ್ತಾರೆ ಇವಾಗರೆ ಈಗ ಆಟ ಅವ್ರು ನಮ್ಮನ್ನ ಹಂಗ ಬರ್ತಾರ ಸಾಂಬ ನಗದೇನ ನಮ್ ಸಂಸಾರ ಬಂದಿದ್ದಾರೆ ಇಲ್ಲಿ ಅವ್ರು ಬರ್ತಾರ ಅವ್ರು ನಗದೇನ ನಮ್ ಸಂಸಾರ ಅವ್ರ ನಡೆಸ್ತಾರ ಹಿಂಗ ಅನ್ನೋ ಮಂದಿನ ಇರ್ತೈತಿ. ನೀವಲ್ಲ ನೀ ಹಂಗೆ ತಗೋಬೇಡ್ರಿ. ರಿಯಲ್ ಆಗಿ ಸಾವಳಿಗೆ ಕೊನ್ನೂರು ಸಾವಳಿಗೆ ಇಲ್ಲೊಂದು ಮತ್ತೆ ಈ ಸಾವಳಿಗಲ್ಲ ಹತ್ತನಿ ಕಡೆ ಸಾವಳಿಗೆ ಜಮಖಂಡಿ ತಾಲೂಕು ಸಾವಳಿಗೆ ಅಲ್ಲಿ ಮಹಾರಾಜ ಸ್ಥಾನದ ಪಂಚ ಇದಾತು ನಮೋಕಾರ ಮಂತ್ರಿ ವಿಧಾನ 50ನೇ ಸುವರ್ಣ ಜಯಂತಿ ದೊಡ್ಡ ಪ್ರಮಾಣದಾಗ ಆ ಊರಾಗ ಹೆಂಗಿತ್ತಂದ್ರ ಸುಭಾಷ್ ಸಾಗರ್ ಮಹಾರಾಜ್ ಸಂಘ ಇದ್ದಾಗ ಮಯಾಗನ ಜಗಳ ಹೊರ ಕಳಿಸ್ಯಾರ ಅವ್ರನ್ನ ಇಟ್ಕೊಂಡಿಲ್ಲ ಮಂದಿ. ಯಾರು ಮಹಾರಾಜ ಬರ್ತಾರ ಅವನಾದ್ರೆ ಹೋಗಾಕಂದ್ರ ಕಮಂಡ್ ನೀರ್ ಕಷ್ಟ ಆಗ್ತಿದ್ದಿಲ್ಲ. ಮಹಾರಾಜ ಅಂದ್ರೆ ಮೈ ಹತ್ತದ ಮಾತು ಯಾರೋ ಬೇಕಾದ ಬರೋತಿಲ್ಲ ಅಂತ ಊರಾಗ ಆ ಊರಾಗ ಮಂದಿ ಅಂದ್ರೆ ಮಹಾರಾಜ್ ನಮ್ಮ ಊರಾಗ ಯಾರ ಸಾಧು ಕಮಂಡ್ ನೀರ್ ಸಹಿತ ಹಾಕಿಲ್ಲ ಅದ್ರ ನೀನು ಅಲ್ಲ ಉಪಾಯನ್ಯ ನಮ್ಮ ಊರಾಗ ನೀನು ನೀ ಹಾಕ್ಬೇಕಿತ್ತು ಮಹಾರಾಜ್ ನಮ್ಗೆ ಅನ್ ಗೊತ್ತಿದ್ದಿಲ್ಲ ದೇಶಿ ನೋಡಿ ಈ ಪರಿಸ್ಥಿತಿ ಅಂತ ಊರಾಗ ಹಾದ್ಮ್ಯ ನನ್ ಸುವಾಗ ಗೊತ್ತಿಲ್ಲ ಬ್ಯಾಡ ಅಂದ್ರೆ ಮುಟ್ಟ ಹೋಗೋಣ ನನಗೆ ಯಾಕಡೆ ಹಾಸಿದ್ರಿ ಗೊತ್ತಿಲ್ಲ ಇನ್ನು ಯಾರು ಬಂದಿರು ಏನಂದ ಮರ ಹೊಂಟಿರ್ ಮರ ಕಿಮಾಮ ವಾಹನ ಮಾಡಿ ಅಂತ ಹೋಗಿ ಮಹಾರಾಜ ದರ್ಶನ ಮಾಡ್ಕೊಂಡ್ ದುರ್ಗಾಕ ಬಂದ ನಂತರ ಮತ್ತೆ ಬಂದ್ರೆ ಮಹಾರಾಜ ಬಂದ್ರೆ ಚಲೋ ಆತ್ರಿ ಮಹಾರಾಜ್ ನಮ್ಮ ಊರ್ ಭಾಗ್ಯ ಐತಿ ಬಂದ್ರೆ ಚಲೋ ಆತ್ರಿ ಮಹಾರಾಜ್ ನಮ್ಮ ಪುಣ್ಯ ಐತಿ ತಗೊಂಡು ಮತ್ತೆ ಬಂದು ಮಹಾರಾಜ ಬಂದ್ರೆ ದರ್ಶನ ತಗೊಂಡ್ರು ಪುಣ್ಯ ಜೀವ ಮಾಡ್ಸಲ್ಲ ಅಲ್ಲಿ ಹೋಗಿ ಪ್ರಭಾವ ಆಯ್ತು ನಂಗೆ ಅಸಲು ಅನ್ಸುತ್ತೆ ದಿವಸ ಪರಿಣಾಮ ಮಾಡಕ್ ಮೇಳ ಸಾಲ ಪುನರ್ ಸಂಖ್ಯಾ 200-300 ಯಾಕೆ ಚಂದ ಬಸ್ತು ಇಟ್ಕೊಂಡು ಮೇನ್ ರೋಡ್ ಆಗಿಲ್ಲ ಮೇನ್ ರೋಡ್ ತಗಲ್ಲ ಐನ ಭಾಳ ನಿರ್ಮಿತ ಹೊಂಟಿಲ್ಲ ಯಾರು ಕೆಲ ಬಿಟ್ಟಿಲ್ಲ ಮಾರ ಹೊಂಟ ಕಾಲಿ ಇಟ್ಟು ಬನ್ನಿ ಒಂದ್ ಎರಡು ಇಟ್ಕೊಂಡು ಬರೋರಿ ನಿಮ್ದೆಲ್ಲ ಊಟಾಗ ಚಲೋ ಮಾಡ್ತಿರ್ತಾರೆ ನಿಮಗೆ ಸೀಲ್ ಮಾಡಂಗಿಲ್ಲ ಅವ್ರ ನೀವು ಬರೋದು ಹೋಗಿರ್ತಾರ ಅವ್ರು ಹೇಗೆಲ್ಲ ಮಾಡಿ ನಿಮ್ ಊರು ಚಲೋ ಆಕೈತಿ ನೀವು ಯಾರೋ ಕೆಲ ಬಿಟ್ಟಿಲ್ಲ ನಾನು ಯಾವಾಗ ಹೇಳ್ಕೊತ ಹೊಸ ಮೌಲ್ಯದನು ಇಲ್ಲಿ ನೋಡು ಸಿಂಧೆಟ್ಟಿ ಊರಾಗ 12 ಮನಿ ನಾವೇ ನಾಳೆ 9 ಕುಮಾರ ಅಷ್ಟಕ್ಕೆ ಬರ್ಬೇಕು ಬಂದ್ರ ನಾಳೆ 12 ಮನೆ 12 ಜೋಡಿ ಬರ್ಬೇಕಷ್ಟೇ ಕಂಡ್ರೆ ಬಂದ ಇಲ್ಲಿಗೂ ಹಾರಕ ಮಾರ ಕ್ಷಮ ಮಾಡ್ರಿ ಏನ್ ಕ್ಷಮಾಗಿಮ ಆಯ್ತು ಅಷ್ಟು ಅದ ಕನ್ನಡ ಒಂದ್ರ ಆಯ್ತು ಮಧು 5-40 ಹೇಳೋ ಬಂದ್ರು ಎಷ್ಟು 16 ಜೋಡಿ ಬಂದಿರು 16 ಜೋಡಿ ಇರೋ 12 ಮನೆ 16 ಜೋಡಿ ಬಂದಿರು ನೋಡ್ರಿ 3 ದಿವಸಗಳು ಬರ್ಬೇಕಾದ್ರೆ ಬಿಡೋರು ಈ ಕೆಲ ಮಾಡಿದ್ರೆ ನಮಗೆ ಇರ್ಬೇಕು ಇನ್ನೊಂದು 4 ದಿವಸ ಅವ್ರು ಮರ 12 ಮನೆ 12 ಮನೆಯಾಗ ಹಾರ ಬೇಕು ನೋಡ್ತಾವ ಅವ್ರು 12 ದಿವಸ ಹೇಳ್ಬೇಕು ಯಾವಾಗ 5 ದಿವಸ ಓದ್ಬೇಡ್ರಿ ಕನ್ನಡ ಹೇಳ್ಬೇಕಿಲ್ಲ ಮಾರ ಊರ್ ಪ್ಲಾನ್ ಮಾಡಕೈತಂದ್ರ ಅವ್ರ ಗುಂಪ ಸುತ್ತ 10-20-50 ಕೂಡ ನೀರು ಸುರಿಬೇಡಿ ನಾವು ಹೋಗಂದ ಅವ್ರು ಹೋಗಂಗಿಲ್ಲ ಅವ್ರು ಹೆಂಗ್ ಹೋಗಂಡ ನಾ ಏನಂತ ಮಾರ ಅನಂತ ಮಹಾನ್ ಪಾಪ ಬೇಕಂತ ಕ್ರಿಯಾ ಮಾಡಬಾರ್ದು ಅಂತ ಹೇಳ್ಬಾರ್ದು ಇಲ್ರಿ ಮನ ಕ್ಷಮ ಮಾಡಿ ನಮ್ಮ ಉದ್ದೇಶ ಕಾಡ್ತಿದ್ದಿಲ್ಲ ಉದ್ದೇಶ ಏನ್ ಕಾಡ್ತಿದ್ದಿಲ್ಲ ನೀ ಮಾಡ್ತಿದ್ದಿ ಮತ್ತೆ ಎಲ್ಲರೇ ನಾವ್ ಹೋಗೋದಿದ್ರೆ ಹೆಂಗ ಹೋಗ್ಕ ನೀನ್ ಚೌಕಾಲಾಗ ಮಾಡಿಲ್ಲ ಇಲ್ಲ ಅಲ್ಲಿ ಹೋಗಿನಿ ಕಾಳೇಶ್ವರ ಮಾಡ್ತಕ್ಕ ಯಾರು ಮಣಿ ಹಾಕ್ಲಿಲ್ಲ ವಾಪಸ್ ಬನ್ನಿ ಯಾಕ ಇನ್ನೊಂದ್ ಚೌಕ ಇದ್ರೆ ಮಾರ ಆರ್ಮರ್ರೆ ಬಂದ್ ಕೈ ಬಿಡ್ತಿದ್ರು ಇಲ್ಲಿ ಮತ್ತೊಂದು ಕಾಣವರ್ನಂಗ ರಂಗೋಲಿ ಮಾರ್ಕೂ ಇಲ್ಲ ಈ ಕಡೆ ವಾದ್ನಿ ಪೇಟಾಗಿ ಎಲ್ಲತ್ತಿರ್ಲ ಹಂಗ ವಾದ್ನಿ ಹೋದ್ ಹಂಗೆ ಮಾಡಿ ಗೋಕಾಕ್ ನೀನು ಮಾಡಿ ಅದನ್ನ ಹುಡುಗರು ಹಾಕಿಬಿಟ್ಟಾವ ಲಕ್ಷ್ಮೀ ಹುಡುಗ ಆ ಲಕ್ಷ್ಮಣ ಹಾಕಿ ಕಲ್ಪಿತ ಹಿಂಗ್ ಕಟ್ಕೊಂಡು ಹೋಗ್ತಾರೆ ಬಾಂತೆ ಅಲ್ಲಿ ಮುಂದೆ ಗೋಕಾಕ್ ನೋಡಿ ಕಟ್ಟು ಹೊಳ್ಯಾಕ ಬರೋದ್ ಹಾಕ್ಬಿಟ್ಟಾವ ಮತ್ ಹಿಂಗೆ ಟ್ಯೂಷನ್ ಕಡೆ ಹೋಗ್ತೈತೆ ಆಮೇಲೆ ವಿದ್ಯಾವಂತರಿಗೆ ಆ ಕಡೆ ಗಾಡಿ ಹೋಗ್ತೈತೆ ತಿಳ್ಕೊಂಡು ನನಗೆ ಹೇಳಿದ್ವಿ ಸಿಟಿದಲ್ಲಿ ಹೋಗೋ ಹೇಳಿದ್ವಿ ಹೋಗತ್ತರಿಗೆ ಅಲ್ಲಿ ಹೋಗೋದು ಅಲ್ಲಿ ಅಡ್ಡ ರಕ್ಷಣೆ ಬೇಕಾ ಮತ್ತೆ ಅಲ್ಲಿಂದ ಈಗ ದುಡ್ಡಾ ಕಡೆ ಹೋಗಕ್ಕೆ ಕೇಳ್ಬೇಕು ಮುಂದೆ ಹಣ ಹೋಗ್ಬಂದು ಓಪನ್ ರೂಟ್ ಐತಿ ಮೊದಲಿಗಿಂತ ದೊಡ್ಡ ರೋಡ್ ಆಗೈತಿ ಅದಕ್ಕೆ ಏನು ಮಾಡೋದು ಆನೆಗೆ ಕುದುರಿದ್ರಿ ಆನೆಗೆ ಅದಕ್ಕೆ ರೋಡ್ ದಪ್ಪ ಆಗಿಬಿಟ್ಟಿರ್ತಿ ಈಗ ಆ ರೋಡ್ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತಾ ಅಲ್ಲೇ ರಕ್ಷಣೆ ಬೇಕಾ ಹೌದು ಮಾತು ತನ್ನ ಬತ್ತ ಗಾಡಿ ನಾಳೆ 9 ಕಾಯೇಶ್ವರ ಮಾಡಿ ಇಂತಿಷ್ಟು ವಸ್ತು ತ್ಯಾಗ ಮಾಡಿ ನೀರು ಅಥವಾ ಪದಾರ್ಥ ಅಷ್ಟೊತ್ತು ತಗೋದ್ನ 1 ಗಂಟೆ ಸಂಕಲ್ಪ ಮಾಡಿ ಮುಂದಿನ ಊರು ಹೋಗ್ಬೋದಾ ಏನ್ ತಗೊಂಡು ನಂಗೆ ಆದ್ರೆ ಯಾಕಾದ್ರೆ ಬಂದಿಲ್ಲ ಮತ್ತೆ ಮಣ್ಣೆ ಆದ್ರೆ ಬಂದಿರಿ ಇವ್ರ ಮನ್ಯಾಗ ಬಾಕಿ ಮನ್ಯಾಗ ಚೌಕಾಯ್ತು ಬಂದ್ರೆ ತಿಂದು ನೋಡಿ ಹಂಗ ಹೂವ ಅಂದಿರಿ ಮತ್ತೆ ಮೇಲೆ ಡಿಪೆಂಡ್ ಇರ್ತದೆ ಹಂಗ ಏನ್ ನೋಡಿದ್ರು ಏನಾಗ್ತಾರೆ ಮಾರಾದ್ರ ಕಣ್ಣು ಸೇರ್ಯಾವು
ಗಲ್ಲ ಸೇರಾವು, ಅಸ್ಥಿ ಪಂಜರ ಕಾಣಕತೈತಿ. ಹಿಂಗ ದೊಡ್ಡ ಸಣ್ಣಾಗಿ ಹೋಗಿದ್ದ, ಗಳಿಸೋದ ಜೀವ ಅಂತ ತಿಳ್ಕೊಂಡಿದ್ದ. ಅದು ನಗುವಿನ ಗಳಿಸಿದ್ದು ವಜ್ರ ಬಾಳಕಟ್ಟದನ್ನೆಲ್ಲ ಮಾಡಿ 5 ಹೀರಾ ಕೊಂಡ್ಕೊಂಡು, 5 ಹೀರಾ, ಪನ್ನ, ಹೀರಾ, ರತ್ನ, ಮೋತಿ, ಮಾಣಿಕ್ಯ, ಸ್ಫಟಿಕ, ನೀಲಮಣಿ. ಕೇಳಿದ್ರೆ ನಮ್ ಅಜ್ಜ ನಮ್ಮ ದೇಶಭೂಷಣ್ ಮರ ಮಾಡಿ ಕ್ಷೇತ್ರಕ್ಕೂ ನಮ್ ಶಾಂತಿಗಿರಿ ಅಲ್ಲಿ ಸಿದ್ಧಾಂತ ದರ್ಶನ ತೋರಿಸ್ತಾರಲ್ಲ, ಪನ್ನ, ಪಾಚು, ನೀಲಮಣಿ. ನೋಡಿದ್ರ ಹಂಗ ಶ್ರೀರಾಮ ಜಾತಿನ ರತ್ನಗಳು ಬಹಳ ಅನುಭವ. ಕರಡು ಕಿಮ್ಮತ್ತಿನ ವಸ್ತು ಅದು. ಅಂತ ಎಲ್ಲಾ ಇದನ್ನ ವಸ್ತು ಮಾರಿ 5 ಹೀರಾ ತಗೊಂಡು ಬಂದವ, ತಾವೆಲ್ಲ ಕಟ್ಕೊಂಡು ಬಂದ. ಯೋಗ ದಾಟಿ ವಾಪಸ್ ಊರಿಗೆ ಬರ್ಬೇಕಂತ ಬಂದ. ಮನೆಗೆ ಬರೋ ವಿಚಾರ ಮಾಡ್ತಾನೋ, ಅದಕ್ಕಿಂತ ಮೊದಲು ಘಟನಾ ಗಿಟ್ಟನ ವಿಸ್ತಾರ ಮಾಡಕ್ಕೆ ಅವ್ರ ಸಮಯ ಹೋಗಿದೆ. ಅದಕ್ಕಿಂತ ಮೊದಲು ಈ ಊರ ಮಾರ ಬಂದಿರು, ಚೌಕ ಹಚ್ಚಿದ್ಲು. 2ನೇ ದಿವಸಕ್ಕೆ ಮಹಾರಾಜರು ಬಂದ್ರು. ಯೋಗ ಆಚಾರ್ಯ ಪರಮೇಶ್ವರಿಗಳ ಆಹಾರ ಆಯ್ತು. ಅವ್ರಿಗೆ ಚಾರಣ ವೃದ್ಧಿ ಪ್ರಾಪ್ತ ಆಗಿತ್ತು. ಅಕ್ಕಿ ಮೇಲೆ ಮನಿ ಮೇಲೆ ದೃಷ್ಟಿ ಅದು. ಊರಾಗಿನ ಜನ ಬಂದೆಲ್ಲ ಕೊಂಡಾಡಕತ್ರು. ಎಲ್ಲಾರು ಬಳ್ಕೊಂಡು ಹೋದ್ರು. ಅಕ್ಕಿ ಓಣ್ಯಾಗಿಂದ, ಅಕ್ಕಿ ಅಂಗಳಾಗಿಂದ, ಅಕ್ಕಿ ಮನೆಯಾಗಿಂದ, ಗುಡಿಸಲಿನಾಗಿಂದ ಏನು ತೀರಲಿಲ್ಲ ರತ್ನ. ಅದಕ್ಕೆ ಅಕ್ಷಯ ಪಾತ್ರ ಅಂತಾರು. ಚಾರಣ ವೃದ್ಧಿದಾರಿ ಮನಿಗಳು ಆಹಾರ ಆತಂದ್ರ ನಿಮ್ ಮನ್ಯಾಗ ಇಷ್ಟ ಅನ್ನ ಮಾಡಿದ್ರು ಸಾಯಂಕಾಲ ತನಕ ಊರಿಗೆಲ್ಲ ಊಟ ಕೊಟ್ರು ಅನ್ನ ತೀರೋದಿಲ್ಲ. ಅದಕ್ಕೆ ಅಕ್ಷಯ ಪಾತ್ರ ಅಂತಾರೋ. ಹಂಗ ಆ ಮಹಿಳಾ ಪುಣ್ಯದಯ ಬಂದ್ಬಿಟ್ಟಿತ್ತು. ಊರಾಗೆಲ್ಲ ಇವ ಚರ್ಚಾ. ಇವು ಬಂದ ಗಂಡ 12 ವರ್ಷಕ್ಕೆ ಹೋಗಿನಿ, ನಾನು ಹಿಂಗೆ ಹೆಂಗದಾಳು ಸಂಶಯ ಇಲ್ಲ. ಈ ವಿಚಾರಲೆ ಸಂಶಯ ಇಟ್ಕೊಂಡ ಬಂದವ. ಯೋಗಗಳನ್ನು ಹೇಳಿಲ್ಲ, ಶಾರ್ಟ್ ಕಟ್ ಮಾಡ್ಕೊಂಡು ಕೆಲವೊಂದು ವಿಷಯ ಭಾಳ ಅದಾವ್ರನ್ನ ಕಟ್ ಮಾಡಿ ಹಾಕತ್ತೀನಿ. ಮೊದ್ಲು ಎಲ್ಲಾರು ಕೋಚಿಂಗ್ ಹೇಳಿ, ನೀವು ಆಡಿಯೋ ವಿಡಿಯೋ ಏನಾರು ಕೇಳ್ರಂದ್ರೆ ಆ ಊರಾಗ ಹಿಂಗೆ ನಮ್ಮ ಊರಾಗ ಇಟ್ಟ ಹೇಳಿಲ್ಲ ಅನ್ಬೇಡ್ರಿ. ಕೆಲವೊಂದು ಪ್ರಸಂಗ ನಾ ಸಮಯ ತಕ್ಕಂಗೆ ಕಟ್ ಮಾಡತ್ತೀನಿ ಅಂತ ಅಡ್ವಾನ್ಸ್ ಹೇಳ್ತೀನಿ. ಅದೆಲ್ಲ ವಿಸ್ತಾರ ಮಾಡಕ್ ಆಗೋದಿಲ್ಲ. ಕಡೆಗೆ ಡೈರೆಕ್ಟ್ ಆಗಿ ಬರ್ತಾನೆ ಮನೆಗೆ. ಬಂದ್ ಬೆಳಿಗ್ಗೆ ಜೈ ಜಿನೇಂದ್ರ, ನಿಮ್ ಪ್ರವಾಸ ಎಲ್ಲ ಚಲೋ ಆಯ್ತು. ಆಯ್ತು ನೋಡ್ರಿ, ಕೈಕಾಲು ತಕ್ಕೋರಿ, ಬಿಸಿ ಅಡಿಗೆ ಮಾಡೀನಿ ಮತ್ತು ಊಟ ಮಾಡಕ್ಕೆ ನಡ್ರಿ ಅಕ್ಕ. ಅಟ್ರಾಗೆಲ್ಲ ಕ್ರಿಯಾ ಮುಗಿದು ಜಿಂಕೆಲ್ಲ ಭಕ್ತಿ ಮಾಡೋದು, ಜಿಂಕೆಲ್ಲ ಹೋಗಿತ್ತು. ಸುಮಾರು 10 ಆಗಿತ್ತು. ಬಂದು ಕರ್ಕೊಂಡು ಮತ್ತ ಕೈಕಾಲು ತಕ್ಕೋರಿ, ಕೈಕಾಲು ಊಟಿಗೆ ಇಲ್ಲ ಮಾಡೋದು ಹೇಳ. ನಾ ಏನ್ ಮಾಡುವೆ 10-12 ವರ್ಷ ಏನ್ ಮಾಡಿ ಬಂದ್ರಿ, ಏನ್ ತಂದ್ರಿ ಅಂತಂದು ನೋಡಿಲ್ಲ. ತಾವೆಲ್ಲ ಬಿಚ್ಚಿದ ತಗೊಂಡ್ ನೋಡು, ಇವೇನ್ ರೇಟ್ ಅಂದಾಕಿ ನೋಡ್ತಾ ಏನ್ ರೇಟ್ ಅಂದ್ಲು. ಹುಚ್ಚ ಹೀರಾಣ ಕುಡ್ಡಿಗೆ ಏನು ಗೊತ್ತ, ಕುಡ್ಡಿಗೆ ಸೂರ್ಯ ಹಿಂಗದ ಅಂತ ಹೇಳ್ರ. ನೀ ಹುಚ್ಚ ಕುಡ್ಡಿ ನಿನಗೆ ಗೊತ್ತದ ವ್ಯಾಪಾರ. ಕತ್ತಿಗೆ ಏನು ಗೊತ್ತು, ಕಸ್ತರಿ ಕಿಮ್ಮತ್ತು ಅಂತ ರೂಢಿಯೋಗ ಕೇಳಾಕೈತು. ಏನ್ರಿ 12 ವರ್ಷ ಯೂಟ್ನ ತಂದ್ರಿ. ಹುಚ್ಚಿ ಒಂದೊಂದು ಕಿಮ್ಮತ್ತು ಕೋಟಿ ರೂಪಾಯಿ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯೂತ್ ಮಾರ ಮಮ್ಮಾಕ ಕಿರಿಮಾಕ ಕುಟ್ ತಿಂದ್ರು ತೀರಂಗಿಲ್ಲ. ಅಷ್ಟು ಸಂಪತ್ತಿನ ಹೀರಾಗ ಇವತ್ತಂದ ನಾವು. ಹೌದೇನ್ರಿ? ಒಂಟ ಬರೀಲಿ ಅಂದಕ್ಕಿ ಕಣ್ಣನ್ ಕೈತ. ಯಾಕ ಏನಾಯ್ತು ಬರೀ ಅಂತ ಒಳಗೆ ಸುರಿಲ್ಲ ಅಂತ ಕೊಲೆ ಗುಡ್ಸಲ್ನಾಗ. ಇಲ್ಲಿ ನೋಡ್ರಿ, ಅವ್ನು ನೋಡಿ ಮಾಡಿ ಹೊಯ್ಕೊಂಡ್ ಚಕ್ರವಂತ ಬಿದ್ದ. ಏನಾತ್ರಿ ಅಂತ ರಾತ್ರಿ ನೀರ್ ತಗೋಸ್ಕರ ಏನಾತ್ರಿ ಅಂತ ಚಕ್ರ ಕಡೆ ಹೇಳ ಯಾವ ತಂದು ಕೊಟ್ಟು ಹೇಳಿ. ಹೇಳಿ ನಮ್ಮ ಮೊದ್ಲು ಸಂಶಯ ಕೊಟ್ಟು 12 ವರ್ಷ ಹೋಗಿ ನಾನು ಈ ತಲೆ ಬಂದಿತ್ತು. ಗಂಡ ಹೆಂಡತಿ ಬದಲ ಹೆಂಡತಿ ಗಂಡದ ಸಂಶಯ ರೂಪಿ ಭೂತ್ ಬಡ್ಕೊತ ಸಂಸಾರ ವಾತಾಳ ಬದುಕೋದ್ನಿ. ವಿಶ್ವಾಸ ಮೇಲೆ ಜಗತ್ತು ನಡೆದ. ಭಗವಂತನ ಮೇಲೆ ಭಕ್ತಿ ವಿಶ್ವಾಸ ಬೇಕು, ಗುರುವಿನ ಮೇಲೆ ಶಿಷ್ಯನ ವಿಶ್ವಾಸ ಬೇಕು, ಗಂಡನ ಮೇಲೆ ಹೆಂಡತಿ ವಿಶ್ವಾಸ ಬೇಕು, ಅವ್ವ ಅಪ್ಪನ ಮೇಲೆ ಮಕ್ಕಳು ವಿಶ್ವಾಸ ಬೇಕು, ಅಣ್ಣನ ಮೇಲೆ ತಂಗಿ ವಿಶ್ವಾಸ ಬೇಕು. ಅಂದ್ರ ಯಾರು ನಿಮ್ಮ ಅಧ್ಯಕ್ಷರಾರ, ಯಾರು ನಿಮ್ಮ ಪ್ರಮುಖರಾರ, ಅವರು ಹೇಗಿರ್ತಕ್ಕಂಥವ್ರಿಗೆ ಅವ್ರ ಮೇಲೆ ವಿಶ್ವಾಸ ಬೇಕು. ಹಂಗ ವಿಶುದ್ಧಿ ಅದ. ನಮ್ಮ ಮುಖ್ಯಮಂತ್ರಿ ಮೇಲೆ ನಾಡ ಜನರ ವಿಶ್ವಾಸ ಬೇಕು, ಪ್ರಧಾನಮಂತ್ರಿ ಮೇಲೆ ರಾಷ್ಟ್ರದ ಪ್ರಜೆಗಳ ವಿಶ್ವಾಸ ಮೇಲೆ ಪ್ರಪಂಚದ ವಿಶ್ವಾಸ ಇರುವಂತ ವ್ಯಕ್ತಿತ್ವ ಇದ್ರೆ ಇರಲೇಬೇಕು. ಇರ್ಲಿಕ್ಕಂದ್ರೆ ಇಡಬಾರ್ದು. ಕರೆ ಏನ್ ಮಾಡೋದು ಹೇಳೇನ್ ಬೇಡ ಒಂದ್ 10 ನಿಮಿಷ ಏಟ್ ನಡೀತೈತಿ. ಹಸು ಆಗಿಲ್ಲ ನೋಡ್ರಿ. ಏನಾಯ್ತು? ಪರೀಕ್ಷೆ ಮಾಡಿ ಆಗೋಣ ಸುಮ್ಕುಂತು ಆಸ ಮಾಡೋದು ಕಲ್ತಾರ. ನಾಳೆ ದೀಕ್ಷಾ ತಗೋ ತಯಾರಿ ಆಗಿಟ್ಟು ಅಂದಂಗ ನಾನ್ ಕೊಡಂಗಿಲ್ಲ ಬಿಡ್ರಿ. ಹಂಗ ಗಾಬರಿ ಆಗ್ಬೇಡ್ರಿ. ದೀಕ್ಷಾ ಕೊಡೋದು ಮನ್ ಸಾಧು ಅಲ್ಲ. ದೀಕ್ಷಾ ತಗೋರಿದ್ರೆ ಆತ್ಮಕಲ್ಯಾಣ ಮಾಡ್ಕೋಬೇಕ್ರೆ ಅಂತಿಮ ಸಮಯದಾಗ ಸಲ್ಲೇಕಂತ ತಗೋರಿ. ಅಂದ್ರೆ ಹಂಗ ತಗೋಬೇಡ್ರಿ ಅನ್ಬೇಡ್ರಿ. ಯಾರು ಸದ ತಗೋ ತಯಾರಾಕಿರಲ್ಲ, ಲೆಟರ್ ಕೊಡ್ತೀನಿ, ಬರೆದು ಕೊಡ್ತೀನಿ, ಪತ್ತ ಕೊಡ್ತೀನಿ, ಹೋಗ್ರಿ ಅಲ್ಲಿ ದೀಕ್ಷಾ ತಗೋರಿ.
ಯಾಕಂದ್ರೆ ನನಗ ಹಿಂಗ ತ್ರಾಸ ನಡೆದೈತಿ, ನನ್ನ ಹೆಸರು ಹೇಳ್ರ ನಿಮ್ಗೆ ಯಾರು ನಾಯಿ ಊಟಕ್ಕೆ ಸಹಿತ ಕೊಡವ್ರಿ. ಹಂಗ ಆಗಬಾರ್ದು ನಾ ಕೊಡಾಕತ್ತಿಲ್ಲ ಇಷ್ಟ. ಇಲ್ಲ ನಾನೇ ನಿನ್ ಪುಣ್ಯತ ಸಿಗುವಾಗ ಬಿಡ, ಬರೀ ಯಾರು ಶಿಷ್ಯ ಇಂಥವ್ರ ಶಿಷ್ಯ ಚೌಕಾಸ ಮತ್ ನನಗ್ ತ್ರಾಸ ಆಕೈತಲ್ಲ, ನಿಮ್ಮದ್ ನೋಡಿ ನನಗ್ ಬಹಳ ತ್ರಾಸ ಆಕೈತಿ. ಅದು ಆಗಬಾರ್ದು ಈ ವಿಷಯ. ಇರ್ಲಿ ಏನು ಬರ್ತದೆ ವಿಷಯ ಎಲ್ರಿಗೂ ಆಗಿರ್ಬಾರ್ದು ಸಂಶಯ. ಏನ್ ಮಾಡೋ ಇಬ್ರು ಗಂಡ ಇಟ್ಟಿದ್ರೆ ಮಾಡಲ್ ಈಗಿನವ್ರು ಬಹಳ ಕಲ್ತಿರು. ಹೆಂಡಿ ಎಮ್ಎಡ, ಗಂಡ ಬಿ ಎಡ. ಗಂಡ ಹೈಸ್ಕೂಲ್ ಟೀಚರ, ಹೆಂಡಿ ಹೋಮ್ ಮಿನಿಸ್ಟರ. ಟೀಚರ್ ಹೋಮ್ ಮಿನಿಸ್ಟರ್ ಅಂದ್ರೆ ದಿಲ್ಲಿದಲ್ಲ, ಗಂಡ ಮನಿದು ಹೋಮ್ ಮಿನಿಸ್ಟರ್. ಭಾಳ ಚೆನ್ನಾದರೆ ಮನಿ ಮಾಲಿಕಿ. ಯೋಗ ಗಂಡ ಪ್ರತಿನಿಧಿ ಸ್ಕೂಲ್ ಹೋಗ್ತಿದ್ದ, ಡ್ರೈವರ್ ಇತ್ತು. ಹೇಳಿದ ಗಂಡ ನಾಳೆ ನನ್ನ ದೋಸ್ತನ ಕೆಲಸಕ್ಕೆ ಒಂದು ಸ್ವಲ್ಪ ಹೋಗುದತ್ತೆ, ನಾ ಹೋಗ್ತೀನಿ ಅಂತ. ಆಯ್ತು ಹೋಗಾಗೆಲ್ಲ ನಾವು ಊಟದೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಅವರೇ ಲಘುನ ಎದ್ದಾಗಿಲ್ಲ, ನಂಗೆ ಅಷ್ಟೇ ಇದೆ, ಲಘು ಹೋಗಿ ಬರ್ಬೇಕೈತೆ ಹೋಗ್ಕೊಂಡಂತ. ಆಯ್ತು ಯಾಕಂದ್ಲು ಟಿಫಿನ್ ಎಲ್ಲ ತಯಾರು ಮಾಡ್ಲು. ಗೆಳತಿಗೆ ಫೋನ್ ಹಚ್ಚಬೇಕು. ಏನು ಮತ್ತೆ ಹಿಂಗೆ ನಮ್ಮ ಯಜಮಾನ್ರು ಇಲ್ಲ ಊರಾಗ, ಕೆಲವೊಂದು ಮಿತ್ರ ಕೆಲಸ ಹೋಗ್ಯಾರ, ಹೌದು ನಮ್ಮವರು ಇಲ್ಲ. ಹಂಗಾಗಿ ಏನು ಟೈಮ್ ಪಾಸ್ ಆಗೋತ್ತು, ಗೋಕಾಕ್ ಹೋಗಿ ಪಿಕ್ಚರ್ ನೋಡ್ಬೋದು ನಡಿ ಅಂದಾಗಿ. ಯಾರ ಎಮ್ಮೆಡೆ ಮಾಡ್ದಕ್ಕಿ ಈಕೆ ಆಯ್ತು ನಾಳೆ ಬರ್ತೀನಿ ಹೋಗು ಮಾತಂದು. ಈಗೆಲ್ಲ ಟಿಫಿನ್ ರೆಡಿ ಮಾಡ್ಲು. ನಿಮ್ಗೆ ಗೊತ್ತೈತೆ ಸ್ವಭಾವ. ಹರಿಯಾಗೆಲ್ಲ ಏನು ಮೇಕಪ್ ಮಾಡ್ಕೊಂಡು ಮತ್ತೆ ಹೋಗೋದು ಟಿವಿ ಕಂಡ ಬಂದಿಲ್ಲ ಅವ್ರ ಎಲ್ಲ ಮಾಡ್ಲು. ರೆಡಿಯಾಗಿ ಹೋಗ್ಬೇಕಂತ ಮಾಡ್ತು. ಅಟ್ರಾಗ ಪೇಸ್ ಒಂದ್ ಸ್ವಲ್ಪ ಖರಾಬ್ ಆಗಿತ್ತು, ಅದಕ್ಕೆ ರಿಪೇರಿ ಮಾಡ್ಕೋಬೇಕಂತ ಬೂದಿ ತೊಗೊಂಡ್ ಬಡ್ಕೊಳ್ತೈತಿ ಪೌಡ್ರ. ಅದು ಬೂದಿ ನನ್ನ ದೃಷ್ಟಿ ಒಳಗೆ ಬಡ್ಕೊ. ಅದ್ರ ಪಪ್ಪು ಬಂತು, ಮಮ್ಮಿ 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 ಕುಟ್ಟಿದ್ದಾನ ಏಳಂಟಿ ಹಂಗೆ ಕೇಳ್ಬಾರ್ದು. ತಗೋ ಉಂಡಿ ತಗೋ ತಿನ್ಕೋದಾಡ ಹೋ. ರಿಪೇರಿ ಮಾಡ್ಕೊಂಡು 5 ನಿಮಿಷ ತೊಗೊಳ್ಳ ಗೆಳತಿ ಬರ್ತಾ ಹಾಗೆ ನೋಡ್ತಾಳು. ಮತ್ತೆ ಒಳಗೋಕ್ಕಳು. ಮತ್ತೊಂದು 5 ನಿಮಿಷ ಬಿಟ್ಟು ಮಗು ಬರ್ತದೆ. ಮಮ್ಮಿ 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 ಸಾಕಿ ಕುಟ್ಟಿದ್ದಾನಾರೆ, ಸಾಕಿ ಮಮ್ಮಿ ಕುಟ್ಟಿದ್ದಾನಾರೆ, ಎಲ್ಲೋಕಿ ಅಮ್ಮ ಮಮ್ಮಿನ ಹೇಳು ಅಂತ. ಹೇ ಪಪ್ಪ ಒಂದು ಕೇಳ್ಬಾರ್ದು, 5 ರೂಪಾಯಿ ಹಡಕು. ಹಿಂಗೆ 2-3 ಸಲ ಮಾಡ್ಲು. ಗೆಳತಿ ಬಂದ್ಲು, ವೀಟ್ ಬ್ಯಾಗ್ ತೊಗೊಂಡು ತಯಾರಾದ್ರು, ಹೊರ ಬಂದ್ರು. ಪಪ್ಪು ಬಾಯ್ 200 ರೂಪಾಯಿ ಯಾರಿಗೆ ಹೇಳ್ಬೇಡ. ಅಕಸ್ಮಾತ್ ಪಪ್ಪ ಬಂದಂದ್ರೆ ಹೇಳ. ಏನ್ ಹೇಳಕ್ಕೆ? ಪಪ್ಪ ಬಂದ್ರೆ ಹೇಳು, ಮಮ್ಮಿ ಹಿಂಗ ಹೇಳ. ಪಪ್ಪ ಹೆಂಗ್ ಬಂದ್ರ ಪಪ್ಪ ಅವ್ರಿಗೆ ಏನು ಬರಲ್ಲ. ಅಕಸ್ಮಾತ್ ಯಾರೇ ಮನಿಗೆ ಪಪ್ಪನ ಕೇಳ್ಕೊತ ಬಂದ್ರಂದ್ರ ಹೇಳು ಸ್ವಭಾವ ನೋಡ್ರಿ. ಮಮ್ಮಿ ಏನ್ ಹೇಳು, ಯಾರೇ ಪಪ್ಪನ ಕೇಳ್ಕೊತ ಮನಿಗೆ ಬಂದ್ರ ಅವ್ರಿಗೆ ಹೇಳ್ಬಿಡು. ಕರೆ ಮಗು ಹೇಳ್ತಾಳಕ್ಕೆ, ಪಪ್ಪನ ಕೇಳ್ಕೊತ ಯಾರೇ ಬಂದ್ರಂದ್ರ ಹೇಳ ಏನ, ಪಪ್ಪ मम्मींच्या बरोबर पिक्चर बघायला गेले म्हणून सांगा. ಏನ್ ಹೇಳಕ್ಕಿ ಮಮ್ಮಿ ಯಾರೇ ಬಂದು ನಿಮ್ಮ ಅಪ್ಪನ ಕೇಳ್ರಿ, ಎಲ್ಲೋಗ್ಯಾರ ಕೇಳ್ರಿ ಅಂದ್ರ ನಿಮ್ ಡ್ಯಾಡಿ ಮಮ್ಮಿ ಜೊತೆಗೆ ಪಿಕ್ಚರ್ ನೋಡಕ್ ಹೋಗ್ಯಾನ ಹೇಳ. ಹಿಂಗ ಹುಡುಗಿ ಹೇಳಕ್ಕೆ ಹ್ಞೂ ಅಂತದ ಮಮ್ಮಿ. ಹ್ಞೂ ಅಂತ ಕೂಸ್ಗಳೇನವ ಹ್ಞೂ ಅಂತ ಆಡಾಕಿತ್ತು. ಈಗ ಹೋಗಿ ಒಂದು ಅರ್ಧ ತಾಸು ಆಗಿದ್ದಿಲ್ಲ, ಗಂಡು ಬಂದ ಪಪ್ಪನ ಮನೆಗೆ ಬಂದ ಹುಡುಗ ಹಂಗ ಆಡಾಕತ್ತಿತ್ತು. ಆ ಪಪ್ಪನ ಕೇಳ್ತೈತಿ, ಪಪ್ಪ 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 ಮಮ್ಮಿ ಗುಂಡಾಗ ಪಪ್ಪ ಪಪ್ಪ ನಿಮ್ ಮಮ್ಮಿ ಎಲ್ಲಿಗೆ ಕೇಳು. ಆ ಹುಡುಗ ಪಪ್ಪ 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 ಮಮ್ಮಿ ಪಪ್ಪಂಚ ಬರೋ ಪಿಕ್ಚರ್ ಎಲ್ಲ ಹೇಳಿ ಏನಾಯ್ತದ. ಪಪ್ಪ 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 ಮಮ್ಮಿ ಪಪ್ಪನ ಜೊತೆ ಪಿಕ್ಚರ್ ನೋಡಕ್ ಹೋಗ್ಯ. ನೀವು ಗೊತ್ತ ತಿಳಿಯಾಗ ಇಲ್ಲಿ ನಾ ಪಪ್ಪ ಇನ್ನೊಬ್ಬ ಪಪ್ಪ ಯಾವ ಬಂದು ಸಂಶಯ ಬತ್ತು ನಿಲ್ತೀನಿ. ಆ ಮಕ್ಳಿಗೆ ಸುಳ್ಳು ಹೇಳಕ್ ಕಲಿಸಿದವ್ರು ಯಾರ? ನೀವು ಹೇಳ್ತಿರ್ಲ ಮನ್ಯಾಗ ಮಕ್ಕೊಂಡ್ರು ನೀವು ಯಾರೇ ಬಂದ್ರೆ ಇಲ್ಲ ಅಂತ ಹೇಳ ಅಲ್ಲೇ ಮಕ್ಕೊಂಡಿರ್ತಾರೆ. ಹುಡುಗ ಆಡ್ತಿರ್ತೈತಿ, ನಿಮ್ಮ ಅಪ್ಪ ಇಲ್ಲಾನು? ಅವ್ರು ಇಲ್ರಿ ಎಲ್ಲೇನು ನಿಮ್ರಿ ಅಪ್ಪ ಏನ್ ಯಾರು ಕೇಳ್ತಾರ ಮಕ್ಕೊಂಡಲ್ಲಿ ಅನ್ಸ್ಕೊತಂಗೆ ಅಂಕಲ್ ಅಂಕಲ್ ಗೋಕಾಕ್ ಹೋಗ್ರಿ ಯಾವಾಗ ಬರ್ತಾನೋ ನಿಂದ ನಾನು ಹುಡುಗ ನೋಡಿದ್ವಿ ಯಾವಾಗ ಬರ್ತಾರೆ ಸಂಜೆಗೆ ಬರ್ತಾನೆ ಹೋಗಿ ಈಗ ಬರಂತ ಹುಡುಗ ಅಂಕಲ್ ಅಂಕಲ್ ಸಂಜೆಗೆ ಬರ್ತಾರ ಮನ್ಯಾಗ ಯಾರು ಹೇಳ ಅಪ್ಪ ಹೇಳ್ದ ಪಾಪಗಳು ಮತ್ತು ಮನ್ಸಲ್ತದ್ದು ಅವರಲ್ಲಿ ಕಪಟ್ ಇರೋದಿಲ್ಲ. ಕಪಟ್ ಹೇಳಾಕ ಮಾಡಾಕ ಸುಳ್ಳು ಹೇಳಾಕ ತೊಡುಗು ಮಾಡಾಕ ಸಂಸ್ಕಾರ ಯಾರು ನಾವು ಕೊಡ್ತೀವಿ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರದಿಂದ ಜೀವನ ಆದರ್ಶ ಆಗ್ತದ ನೋಡಿ. ಸಂಶಯ ಬಗ್ಗೆ ಎಲ್ಲಿ ಯಾವ ಕೊಟ್ಟಂತ ಹೇಳಂದ ಯಾರ ಬಂದಿದ್ದರು ಯೋಸ್ಕೊಂಡು ಗಂಡ ಕೈ ಜೋಸ್ತ ಜೈಜಿನಿಂದ ಯಾಕ್ರಿ ನಿಮ್ಮಂಥವ್ರ ಬಾಯಿಗಿಂತ ಶಬ್ದ ಬರಬಾರ್ದ್ರಿ.
ಅಂತ ಮನುಷ್ಯನ ಅಲ್ರಿ. ನೋಡ್ರಿ ನೀವು ಹೋಗ್ತಕ್ಕ ನಾ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡೇನಿ, ಬಿಳಿ ಸಾಡಿ ಹಿಡ್ಕೊಂಡು ಭಕ್ತಿ ಮಾಡೇನಿ, ನೋಡ್ರಿ ನನ್ನ ಮೈಮ್ಯಾಗು ಬಿಳಿ ಸಾಡಿ ಅದಾವ, ಹಂಗ ತಪ್ಪಿ ನಿಮ್ ನಾಲ್ಗಿ ಹೊಲಸ ಮಾಡ್ಕೋಬೇಡ್ರಿ ಅಂತ ಹೇಳ. ನಾ ಗಳಿಸಿ 10-12 ವರ್ಷ ದುಡ್ದಾಗ 5 ತನ್ನಿ ನೀವೆಲ್ಲ ಮಣಿ ತುಂಬೇರಿ, ಎಲ್ಲೋ ಒಂದು ಯಾವ ಪಾಠ ಶಾಂತನ್ ಪಾಪಂ ಹಂಗನ್ಬೇಡ್ರಿ. ನೋಡ್ರಿ ಕರೆ ಹೇಳ್ತೀನಿ, ನಾನು ಹೋಗಂತ ದಿವಸ ವಿನಾಥ ಭಕ್ತಿ ಮಾಡ್ತಿದ್ನಿ, ಮಾಡಾಕತ್ತೀನಿ. ದಿವಸ ಹರ್ಯಾಗ ಒಂದು ಜಿಂಕಿ ಬರ್ತೈತ್ರಿ, ಅದಕ್ಕೆ ತಿನ್ನಾಕ ಒಂದ್ ಸ್ವಲ್ಪ ಅನ್ನ ರೊಟ್ಟಿ. ನಾ ಇಲ್ಲ ಅದು ಕೊಟ್ಟಿ ಮತ್ತೆ ಕೊಟ್ಟಿ. ಪಾಪಿ ಜೀವ ವಿಚಾರ ಮಾಡ್ತೈತ್ರಿ, ಪುಣ್ಯಾತ್ಮ ವಿಚಾರ ಬರಂಗಿಲ್ಲ. ಮಾಡಿದಿಲ್ಲ ಚಲೋ ನಂಗೆ ಹೇಳಿ ನಾನು ಒಂದು 10,000 ಕೊಡ್ತಿದ್ದೆ. ನನ್ಗೆ ಹೇಳಲಿಲ್ಲ, ಅದೇ ಹೇಳ್ಬೇಕಿಲ್ಲ. ಈಗ ಏನಾಯ್ತು, ನಾನು ಕೊಡ್ತೀನಿ, ನಾನು ಒಂದು ಮಾಡ್ಬೋದು ಹಿಂಗೆ ಬಾವ್ದೆ. ಯಾರಿಗೆ ಕೇಳಿ ಕೊಟ್ಟಿ? ನಿಂಗೆ ಅವ್ರಿಗೆ ಕೇಳಿ ಕೊಟ್ಟಿದ್ದ. ಇನ್ನು ಮೊಬೈಲ್ ಕೇಳ ಮಗನ ನೀನು ನೋಡ್ತೀನಿ ಅಂದ್ರೆ ಹೋದ್ರೆ ಭಾಳ ಪುಣ್ಯಪ್ಪ. ಮಕ್ಳು ಮೊಬೈಲ್ ಆಡಿ ಏನೇನೋ ಚಾರಿತ್ರ್ಯ ಕೆಡ್ಸ್ಕೊಳ್ತಾರೋ, ಕೆಟ್ಟ ಹಾದಿ ಹಿಡಾಕತ್ತಾರೋ. ನಾ ಎಷ್ಟು ಪುಣ್ಯ ಮಾಡಿದ್ರೆ ಪರಮಾತ್ಮ, ಗುರುಗೋ ಸಾನ್ನಿಧ್ಯ ನಮ್ಮ ಮಕ್ಕಳ ಮೊಬೈಲ್ ತ್ಯಾಗ ಮಾಡಿ ಉಳಿದ ಕಾಲ ಕೇಳ್ತಾರಲ್ಲ, ಎಷ್ಟು ಪುಣ್ಯ ಮಾಡಿ ಅಂತ ಕಣ್ಣಾಗ ನೀರು ಬಂದು ಹೋಗ್ಬೇಕು. ಅಂದ್ರೆ ನಿಮ್ ಜೀವನ ಸಾರ್ಥಕ. ಕಣ್ಣಾಗ ನೀರ್ ಜೊತೆಗೆ ನೀವು ಮಾಡ್ತಕ್ಕಂಥ ಕರ್ಮ ಕಾಯ್ತಾರೆ. ಅಮರಕಂಟಕದ ಆಚಾರ್ಯ ಸಂಶೋಧನೆ ಗುರು ವಿದ್ಯಾಸಾಗರ್ ಮಾಡಿದ್ರು, ಭವ್ಯ ಮಂದಿರ ಕಟ್ಟಕತ್ತಿದ್ರು. ಹೀಗಾಗಿ ಬಂದಿಗೆಲ್ಲಾಗಿ ಹೋಯ್ತು. 52 ಟನ್ ಅಷ್ಟು ರಾತ್ರಿ ಮೂರ್ತಿ ಕುಂಚ ಮಂದಿರ ಕಟ್ಟರು. ದೊಡ್ಡ ಪ್ರಮಾಣ ಮಂದಿರ ಚಾಲೋ ಇತ್ತು. 2000 ಇಸ್ವಿದಾಗ ಅಮರಕಂಟಕ ಚತುರ್ಮಾಸ ಆಗಿತ್ತು. ಅಲ್ಲಿ ಒಂದು ಸೇಲ್ಜಿ ಬಂದ ದರ್ಶನಕ, ಅದನ್ನ ನೋಡಿ ಕೌಂಟರ್ದಾಗ ಇರ್ತಾರಲ್ಲ, ಕೂತಿರ್ತಾರೆ ಹಂಗ ಕೌಂಟರ್ದಾಗ ಕೂತಿದ್ದ. ಅವ್ರು ಕೇಳಿ ಇದೇನ್ ಮಾಡತ್ತೀರಿ? ಆಚಾರ್ಯ ಶ್ರೀ के सानिध्य में भव्य मंदिर बनावे. ಹೌದಾ, ಮೇರೆ ಓಸೆ 1 लाख दान लिखतो ಬರೆದು ಕೊಟ್ಟ ಸಹಿ ಮಾಡಿ. ಅದ್ರಾಗ ಮಣಿಗೆ ಫೋನ್ ಬರ್ತ. ಯಾರ್ದ? ದಾನ ಶೇಟ್ ಇದ್ಲ, ಅವನ ಮಗನ ಫೋನ್ ಬರ್ತು. ಫೋನ್ ಬಂದ್ಬಿಡಿಗೆ ಅಂತಾನು, ಏನಾಯ್ತಪ್ಪ ಹೇಳಿದ್ರೆ ಹಿಂಗೇನಿಗೆ ಆಚಾರ್ಯ ಕ್ಷೇತ್ರಕ್ಕೆ ದರ್ಶನ ಆಯ್ತು, ಮತ್ತ ಆಚಾರ್ಯ ಸನ್ನಿಧ ಒಂದು ಮಂದಿರ ಕಟ್ಟಾಕಿದಾರು, ನನ್ನ ಹೊತ್ತಿಂದ 1 ಲಕ್ಷ ರೂಪಾಯಿ ದಾನ ಕೊಟ್ಟಿನಪ್ಪ ಅಂತ ಖುಷಿಲಿ ಮಗ್ ಹೇಳ್ತಾನ ನಾವು. ಅಲ್ಲಿ ಮಗ ಏನಂತ ಫೋನ್ಯಾಗ, ಅಪ್ಪ ನೀ ಎಟ್ಟ ಕೊಡ್ತಿ? ನಂದು 1 ಲಕ್ಷ ರೂಪಾಯಿ ದಾನ ಕೊಡಿ ಅಂತ ತಗೊಂಡ ಮಗ ಅಲ್ಲಿ ಕೊಟ್ಟು ಹೇಳ್ತಾನ. ಈ ಸುದ್ದಿ ಅವ್ರು ಕೇಳ್ತಾವ ಮನ್ಯಾಗ, ತಮ್ಮ ಏನಿಲ್ಲ ಕಟ್ಟ ಹೇಳಿ ನಾನು ಕೊಡಂದು ಅಮ್ಮ ಮತ್ತ ಅಲ್ಲಿ ಅಪ್ಪಗಳು ಅಮರಕಂಟಕ್ಕೆ ಹೋಗ್ಯಾರ್ತ, ಆಚಾರ್ಯ ಮಂದಿರ ಕಟ್ಟಾಯ್ತಂತ. ಅಪ್ಪ 1 ಲಕ್ಷ ಕೊಟ್ಟು, ನಾನು 1 ಲಕ್ಷ ಕೊಟ್ಟಿನಿ. ಅವು ಬರ್ತಾ ನಿಮ್ದಿರತ್ತ ಮಾಹಿತಿ ಪುಣ್ಯ ತಗೋತಾರ ಏನ್ರಿ, ಮತ್ ನೀವ್ ಒಟ್ಟ ಕೊಡೋರೇನ, ನಮ್ದು 1 ಲಕ್ಷ ಕೊಡ್ರಿ. ನೋಡ್ರಿ ಅವ್ನು ಹಿಂದೆ ಬಂದಂತಾಳು, ನಂದು 1 ಲಕ್ಷ ಕೊಡ್ರಿ. ಇದು ಅಡಿಗೆ ಮಾಡಕ್ಕೆ ಸೊಸಿ ಕಿವಿಗೆ ಬೀಳ್ತೈತಿ. ಆಕೆ ಬರ್ತಾ ಏನಾದ್ರಿ ಅತ್ತೆ ಏನ್ ಕೊಟ್ರಿ, ನೀವೇನ್ ಕೊಟ್ರಿ, ಹಿಂಗೆ ಮಂದಿರ ಕಟ್ಟಾಯ್ತಾರೋ ಅಂದ್ರೆ ಆವಾಗ ಸೊಸಿ ನಂದು 50 ರೂಪಾಯಿ ಅದಕ್ಕೆ ನಾನು ಕೊಡ್ರಿ. ಅನಂತ ಉತ್ತರ ಭಾರತ ಹೋದಾಗ ಹೊಳ್ಳಿ ಬರ್ಲಿಲ್ಲ ಮಾಡೋದು. ಇವತ್ತು ಬಂದಿಲ್ಲ. ನಿಮ್ಮಲ್ಲಿ ಇದ್ರೆ ಯಾವ ಮನೆ ಬರಲ್ಲ ನೋಡ್ತಾನ ಅವನು, ಹೊರಗೆ ಹಾಕ್ತಾನ ಮಗನ ಅವನು. ಅಣ್ಣ ತಮ್ಮ ಹೆತ್ತ ಮನೆ ಬೆಂಕಿ. ತಪ್ಪು ತಿಳ್ಕೊಬೇಡ್ರಿ, ಮಹಾನ್ ಪಾಪ ಇದು. ಬಾಬಾ ನನಗೊಂದು ಭಾವ ಆಗಿಲ್ಲ, ನೀ ಮಾಡಿದ್ರೆ ಯಾವ ಬಹುದಾದ ಪುಣ್ಯ ಎತ್ಕೋತಿಲ್ಲ, ಧರ್ಮ ಕೊಟ್ಟಿಲ್ಲ ವ್ಯರ್ಥ ಹೋಗಂಗಿಲ್ಲ, ಅದು ನಮಗೆ ಬರ್ತಲ್ಲ, ಅಷ್ಟು ಚಲೋ ಮಾಡ್ತಾ ಅಂತ ಸೆಟ್ಟಿಂಗ್ ಮಾಡ್ರಿ. ಇನ್ನೊಬ್ರು ಕೊಡಕ್ ಪ್ರೇಮ ಕೊಡ್ರಿ, ಸೇರ್ಸ್ ಕೊಡಕ್ ಕಲೀರಿ. ಕರೆ ಕೊಟ್ಟವ್ರು ಟೀಕಾ ಮಾಡ್ಬೇಡ. ಐದು ಮಗ ಕೊಡ್ತಾರ ಒಂದೇನಾ? ಹೌದು, ಇಲ್ಲೇ ಕೊಡ್ತಾರ ಪ್ರಕಾಶ್ ಚೌಗ್ರ ಮಹಾರಾಜ 2004 ಬಂದ ಸೈಕಲ್ ಮ ಹೋಗಿದ್ದವ್ ಮಿಲ್ಕ ಪಾಳಿ ಅಗ್ರಿ ಪಾಳಿ ಇವತ್ತು ಕಾರ್ ತೊಗೊಂಡಿರ್ಗೇನಾಗೈತೆ ಅಂತ ಮರಾದ್ರಿ. ನಿಮ್ಮಂತ ಗುರುಗಳು ಕೃಪಾ ಧರ್ಮ ಮಾಡಿ ಸೇವಾ ನನ್ನ ಫಲ ಕೊಟ್ಟೈತಿ, ಅದರಿಂದ ಇವತ್ತ ದೊಡ್ಡವಾಗೇನಿ, ನಾ ಧರ್ಮ ಕೊಡ್ತೀವಿ ಅಂತ ತಿಳ್ಕೊಂಡ 3,60,000 ರೂಪಾಯಿ ದಾನ ಮಾಡಿದ ಮನಸ್ಸಂತ. ಅದು ಬಿಟ್ಟು ಕಾರಣ ಅವ್ರ ಹಾಕೈತಿ ಮಗ ಮಾಡ್ಲಿ, ಯಾಕೆ ಮಾಡ್ತಾ ನೋಡ್ ನಾವು ಜಾಟ ಏನ್ ನೋಡವ್ರ ನಿಮ್ಮದ್ ನೋಡ್ಕೊರ್ ಮೊದಲು. ನೀ ಏನ್ ಮಾಡಕತ್ತಿ, ಏನ್ ಕರ್ಮ ಮಾಡಕತ್ತಿ, ಎಂತ ಪಾಪ ಮಾಡಕತ್ತಿ, ನೀ ಸಾವಾದ್ಯ ಆಗೋ. ನಿನ್ನಿಂದ ಧರ್ಮ ಮಾಡಕ್ಕಾಗ್ಲಿಕ್ಕಂದ್ರ ಮಾಡೋರು ನಿಂದಾರೆ ಮಾಡ್ತಾರ, ಕರ್ಮ ಕಟ್ಕೊಂಡು ದುರ್ಗತಿ ಹೋಗೋಣ. ಪರಮಾತ್ಮ ನನಗೂ ಚೆಲ್ಲೋ ಬುದ್ಧಿ ಬರ್ಲಿ. ಆ 10 ಲಕ್ಷ ಕೊಟ್ರೆ 1 ಲಕ್ಷ ಕೊಟ್ರೆ ನಂಗೊಂದು 10,000 ಕೊಡುವಂತ ಶಕ್ತಿ ಬರ್ಲಿ. ಯಾಕಂದ್ರೆ ಅಂತ ಭದ್ರಗಿರಿಯಾಗ ಮುಸ್ಲಿಮರ ಲಕ್ಷ್ಮೀ ದಾನ ಮಾಡಕತ್ತವ್ರು, ಎಸ್ಸಿ ಸಮಾಜದವರು 10,000 ದಾನ ಮಾಡಕತ್ತವ್ರು. ನಿಮ್ಮ ಊರಾಗ ಸೊಸೈಟಿ ಆಗದಾರ ಸಿಬ್ಬಂದಿ ವರ್ಗ ಜಾತಿಲಿ SC ಇದ್ರು ಸಹಿತ ಅವ್ರು ನಮ್ ಜೈನ್ ಅವ್ರಿಗೆ ಹೇಳ್ತಾರೆ ಅಂತ, ಮಹಾರಾಜ ಹಿಂಗೆಲ್ಲ ಹೇಳ್ತಾರ, ನಾವು ಮಾಡೋಣಪ್ಪ ದೈವಾದ ಇಲ್ಲೇ ಕೊನ್ನೂರವ್ರು ಇರ್ಲಿ, ಕನಸ್ತಾವ್ರು ಇರ್ಲಿ, 8 ಮಂದಿ ಬರ್ಲಿ, 1,000 ಬರ್ಲಿ, 5,000 8 ಮಂದಿ ಬರ್ಲಿ, ಎಲ್ಲರಿಗೂ ನಾವು ಪುಣ್ಯ ಕಟ್ಕೊಳ್ಳೋಣ. ಜೈನರಲ್ಲ ಜೈನೇತರಾಗಿ ಅವ್ರ ಕಮಿಟಿ ಅವ್ರು ಉಳ್ಕಾದ ಮೆಂಬರ್ಸ್ಗಳಾಗತಾರಂತ. ಯಾರು ಪುಣ್ಯ ಐತಿ, ಯಾರ ಕೈಗೆ ಧರ್ಮದ ರಕ್ಷಣೆ ಐತಿ, ಯಾರ ಕೈಗೆ ಮುಂದಿನ ಬೌದ್ಧ ಸುಧಾರಣೆ ಯೋಗ ಬಂದೈತಿ, ಯಾವ ಆತ್ಮ ಸದೈತಿಗೆ ಹೋಗೋದೋ ಅಂತ ಆತ್ಮಗಳು ದಾನ ಮಾಡ್ತಕ್ಕಂಥ ಭಾವ ಆಗ್ತಾರ. ಆ ಪ್ರಜ್ಞೆಗೆ ಆಗೋದಿಲ್ಲ. ನೆನ್ಪಿಟ್ಕೋರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಗಳಿಸಿಟ್ರೆ ಅವ್ರು ಚೈನಿ ಮಾಡ್ಕೊ ತಿನ್ಬಾರ್ದು, ತಿಂದ್ರು ಕುಡಿಬಾರ್ದು, ಕುಡಿದ್ರು ಮಾಡಕ್ಕಿದ್ರು ಅವ್ರ ಹೆಸರನ್ನ ಕೂತ್ ತೊಳೋದಕ್ಕಿಂತ ಈಗ ದಾನ ಧರ್ಮ ಮಾಡಿ ಅವ್ರ ಕೈ ಧರ್ಮ ಸಂಸ್ಕಾರ ಪಟ್ಟಿ ಅಂದ್ರೆ ನಮ್ಮ ಅಪ್ಪ ಧರ್ಮ ತೆಗೆದವರು, ದುರ್ಗ ಸಣ್ಣ ತೆಗೆದವರು, ಕೆಟ್ಟ ಕೆಲಸ ಮಾಡಬಾರ್ದು. ಅದನ್ನ
ಗುರುಗಳಿಗೆ ಬರ್ತೈತಂತ ನಿಮ್ ಮಕ್ಕಳು ಸಾವದ್ದಾಗಿರ್ತಾವ, ಮಕ್ಕಳು ಮೊಮ್ಮಕ್ಕಳು ಬರಂದಾಗಿರ್ತಾವ, ಅಂತ ಸಂಸ್ಕಾರ ನಮ್ಮ ಮಕ್ಕಳು ಕೊಡ್ಬೇಕು. ಬರೇ ನೋಡ್ರಿ ಹಿಂಗ್ ಶಿಲಾ ಬತ್ತು ಯಾವ ಬಟ್ ಎಲ್ಲಿ ಹಂಗ ಅನ್ನಕ್ ಹೋಗ್ಬೇಡ್ರಿ. ಹಿಂಗ್ ಜಿಂಕ್ ಬರ್ತೈತ್ರಿ, ಅದಕ್ಕೆ 2 ರೊಟ್ಟಿ ಕೊಡ್ತೀನಿ, ಹೋಗಾಗ ಹಿಂಗ್ ಭಗವಂತರಿ 3 ಸಲ ದರ್ಶನ ಮಾಡಿ ಉಗುಳಿ ಹೋಗ್ತೈತಿ, ಅದ ಕೊಡ್ತೈತ್ರಿ. ಇದನ್ನ ನಾನು ನಂಬೇಕು, ಕ್ಷಮಾ ಮಾಡ್ರಿ, ಬೇಕಾದ್ರೆ ನೀವು ನಾಳೆ ನೋಡ್ರಿ. ನಂದೊಂದು ಕಂಡೀಷನ್, ನೀವು ಗೊತ್ತು ತುಳಿ ನೋಡ್ಬೇಕು, ಆವಾಜ್ ಮಾಡಬಾರ್ದು. ಅಕಸ್ಮಾತ್ ನೀವು ನೋಡಿ ಬರ್ಲಿಕ್ಕಂದ್ರ ನಾ ಸುಳ್ಳು ಬೀಳ್ತೀನಿ, ಅದಕ್ಕೆ ನೀವು ಗೊತ್ತು ವೃದ್ಧ ನೋಡ್ಬೇಕು, ನೋಡ್ರಿ ನಾಳೆ ನೋಡ್ತೀನಿ ಗಪ್ಪನ ಅಂತಂದ್ರೆ ಮನ್ಸಿನಾಗ ಛಲ ತೊಟ್ಕೊಂಡು ರಾತ್ರಿ ಬಾತಕ್ಕೆ ವಿಚಾರ ಮಾಡಿದ, ನೋಡು ನಾಳೆ ಏನು ಪರಿಸ್ಥಿತಿ ಈಗ ಹೆಂಗ್ ಮಾಡ್ಯ ಅಂತ. ಗೊತ್ತು ವೃದ್ಧ ಸಣ್ಣ ಕಿಂಡಿ ಮಾಡಿ ಒಳಗೆ ಕೊಡ್ತಾನ. ಈಗ ದಿವಸ ಮಾಡಂಗ್ ಭಕ್ತಿ ಮಾಡಕತ್ತಾಳೋ, ದಿವಸ ಬರಂಗ್ ಜಿಂಕ್ ನಿರ್ಭಯದಿಂದ ಬರ್ತದ, ಕುಂಡಿರ್ತದ, ಆಕಿ ಬಾರಿಸೋ ಭಕ್ತಿ ಪೂರ್ವ ಎಲ್ಲಾ ಕೇಳ್ತದ. ಹಾಗಂತೆ ಒಳಗೆ ಹೋಗಿ ರೊಟ್ಟಿ ತಂದು ಬಾಯ ಕೊಡ್ತಾಳು, ಕಿಟ್ಟಾಂಗಿ ನೋಡಿ ಕೊಡ್ಕೊಂಡು ನೀನ್ ನೋಡಿ ಮನುಷ್ಯನ ಏನೇನೋ ವಿಚಾರ ಮಾಡಿ ನೀನ್ ನೋಡು ಯಾಕೆ ಮಾಡ್ತೀವಿ. ಮನುಷ್ಯನ ಐತಲ್ಲ ಆಗ ಕೊಡ್ತಾಳು, ಅದೆಲ್ಲ ತಿಂತದ, ಆಕಿ ದೀನ ದೃಷ್ಟಿಯಿಂದ ನೋಡ್ತದ, ಆನಂದ ಬಾಸ್ಕೊ ಹೊಡ್ತಾವ. ಅದಕ್ಕ ಯಾವ್ದ ಪುಣ್ಯ ಮಾಡಿ ನಂಬಲ್ಲ, ನಾನು ಹೆತ್ತ ತಾಯಿ ಸಹಿತ ಇಷ್ಟು ಪ್ರೀತಿ ಕೊಡಕ್ ಸಾಧ್ಯ ಇಲ್ಲ, ಅಂತ ಪ್ರೀತಿ ಕೊಡಾಕತ್ತಿದ್ದು ಪುಣ್ಯಾತ್ಮ ಆಗೈತಿ. ನಿನ್ನ ಆತ್ಮಗೀತ ಆಗಲಿ, ನಿನ್ ಚಲೋ ಆಗಲಿ ಅಂತ ಅದು ಭಾವ ಮಾಡಿ 2 ಕಣ್ಣನ್ ತಟ್ಟದ್ ನೀರು ಬೀಳ್ತಾವ. ಇದ್ಯಾಕೆ ಹುಚ್ಚಾಳಾಕತೈತಿ ಅಂತ ನಾವು ಕಿಡಿಕೆ ನೋಡ್ಕೋತ, ಇದು ಪ್ರಾಣಿ ಅಂತ ಪ್ರಾಣಿ ಇದ್ಯಾಕೆ ಹೇಳ್ತೈತಿ. ಕೆಲವೊಂದ್ ಜನರಿಗೆ ಮಹಾರಾಜ ಪ್ರವಚನ ಕೇಳಿ ಕಣ್ಣಾಗ ನೀರು ಬರ್ತಿರ್ತಾವ. ಅಯ್ಯೋ ಅಂತ ನೀನ್ ಹೆಡ್ರೈತಿಯ ನಿರ್ವಜೆಲ್ಲ ಟೀಕಾ ಮಾಡ್ಬೇಡ್ರಿ, ವಸ್ತು ತಿಳ್ಕೊಳಕತ್ತೀನಿ. ಯಾರ ಹಾಕ್ಲಿ ಆತ್ಮ ಕಲ್ಯಾಣಕ್ಕೆ ಕೇಳ್ತಿರ್ತಾರ. ಇವತ್ತು ಮಗು ಅಂತಿತ್ತದು, ಮಗು ನಮ್ಮ ಅವ್ವನ ಯಾಕ ನೋಡ್ಕೋತಂದ್ರೆ ಆ ಅವ್ವನ ಬದ್ದಲ್ಲ ಮಗುವಿನ ಬದ್ದಲ್ಲ ಏನು ಪ್ರೀತಿ ಅದ ಅದು ಅವ್ರಿಗೆ ಗೊತ್ತು, ಬಾಯಲ್ಲಿ ವ್ಯಕ್ತ ಮಾಡಕ್ ಆಗೋದಿಲ್ಲ. ಬದ್ರಿಗೆರೆ ಆದಂತ ಘಟನಾ, ಸಣ್ಣ ಮಗು ಒಂದ್ ದಿವ್ಸ ಅವ್ರು ಹೋಗುವಂತ ಯಾವ ರವಿವಾರ ಮರ ಸಂಜಾಗ ಓದ್ತಾರಲ್ಲ, ಮರ ಆಶೀರ್ವಾದ ಕೊಟ್ಟ ಸ್ಟೇಜ್ ಮ್ಯಾಗ ಕರೆಸೋರಿಗೆ ಸಂತರು ಸತ್ಕಾರ ಮಾಡ್ತಾರ. ಹಂಗ ಯಾವ ನಿನ್ ಯಾವಾಗ ಮಾಡ್ತಾರ, ನಮ್ದು ಹೆಂಗ್ ಮಾಡವ್ರ ನಮ್ಮ ಹೆಸರು ಬರ್ವಾತು ಮತ್ ನಿಂದು ಹೆಸರು ಬರ್ವಾತ ಯಾವ ನಿನ್ ಎಷ್ಟು ಸಲ ಹೋಗ್ತೀವಿ ನಾವು ಬದ್ರಿಗಿರಿಗೆ, ನಿನ್ ಹೆಸರು ಯಾರು ಓದಂಗಿಲ್ಲ ಅಂತ ಆ ಮಗು ಅವನ್ ಕೇಳ್ತದ. ಆಕೆವ್ ಅಂತಾಳು, ಬಾಬಾ ಅವರೆಲ್ಲ ಪುಣ್ಯ ಮಾಡ್ತಾರೋ, ದಾನ ಮಾಡ್ತಾರೋ, ಅದಕ್ಕೆ ದಾನ ಕೊಟ್ಟವ್ರ ಸಲ ಕೊಡ್ತಾರತ್ತ ಅವ್ರ ಹೆಸರು ಓದಿ ಅವ್ರಿಗೆ ಮಾರಕ್ಕೆಲ್ಲ ಆಶೀರ್ವಾದ ಕೊಡ್ತಾರೋ. ನಾವು ಮೊದ್ಲು ತಿನ್ನೋದು ಪ್ರಿಯದ, ನಿಮ್ಮ ಅಪ್ಪ ಸಣ್ಣಾಗಿರೋ ತಿಳ್ಕೊಂಡ ನೀವು ಒಬ್ಬ ನಂಗ, ನಾವಿಬ್ರ ನಿನ್ನ ಸಾಕಿ ದೊಡ್ಡ ಮಾಡೋ ಭಾಳ ಇಚ್ಛೆ ಇಟ್ಕೊಂಡ್ ಕೂತೀನಿ, ಕಲಿಯಪ್ಪ ಚೆನ್ನಾಗಿ ನಾಲ ಮೇಲೆ ರವಿವಾರ ಹೋಗುತ್ತು ಬಾ, ನಾನು ಬರ್ತೀನಿ ಬಗು, ಗುರುಗೂ ಆಶೀರ್ವಾದ ತಗೊಂಡು, ಡೊಂಗರ ಬಾಬನ ಆಶೀರ್ವಾದ ತಗೊಂಡು, ನಿನ್ನ ಭವಿಷ್ಯ ಉಜ್ವಲ ಆಗ್ಲಪ್ಪ, ಮುಂದೆಲ್ಲ ಚಲೋ ಆಕತಿ. ಹಿಂಗ ಆ ಮಗುವಿನ ತಾಯಿ ಸಾಂತ್ವನ ಹೇಳ್ತಾಳು. ಅಮ್ಮ ನಮ್ಮ ಹೆಸರು ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಅಮ್ಮ ನಿನ್ನ ಹೆಸರಲ್ಲಿ ಮಹಾರಾಜ ಬಂದ ನಿನ್ಗೆ ಆಶೀರ್ವಾದ ಗುರುಗಳು ಕೊಡ್ಬೇಕು, ಏನ್ ಮಾಡ್ಬೇಕು ಬಾಬಾ ನಾವು ದಾನ ಮಾಡ್ಬೇಕು, ಹಂಗೆಲ್ಲಿ ಮಾಡ್ರೆ ಮಹಾರಾಜ ಆಶೀರ್ವಾದ ಕೊಡ್ತಾರು. ಹಿಂಗ್ ಮಗ ಆ ಶಕ್ತಿ ನಮ್ ತೆಗಿಲ್ಲಪ್ಪ, ಮುಂದೆ ನೀನ್ ದೊಡ್ಡ ಅಂತ ನೌಕರಿ ಹತ್ತಿದ್ರೆ ಸಲಿ ಕಲ್ತ ಅವಾಗ ನೀನು ಬದ್ರಿಗಿರಿಗೆ ದೊಡ್ಡ ದಾನ ಮಾಡಕ್ಕೆ ನಿನಗೂ ಮಾರ ಆಶೀರ್ವಾದ ಸಿಗ್ತದೆ ಅಂತ ತಾಯಿ ಅದಕ್ಕೆ ಸಮಾಧಾನ ಹೇಳ್ತಾಳು. ಮಗುವಿನ ಮನುಷ್ಯನ ಮೂಡ್ತದ ಅದು. ಮಗು ಮೂಚ್ 1 ತಿಂಗಳಾಗಂತ ನೋಡ್ರಿ, ಯೋಗ ನನಗೂ ಗೊತ್ತಿಲ್ಲ. ಒಂದ್ ದಿವ್ಸ ಹೆಸರು ಓದ್ತಾರೋ, ಆ ಮಗು ಗೊತ್ತದ, ಯವ್ ಹೋಗ್ಲಾ ಅಂತ ಹೇಳ್ತಾಯಿ ಮಗು, ಯವ್ ಹೋಗ್ಲಾ ಮಾರಕ ಅಲ್ಲಿ ಹೆಸರು ಕೇಳ್ತ ನಿಂದ ಹುಚ್ಚ ನಮ್ಮ ಅನ್ಕೊಡ್ತೀನಿ. ಹೆಂಗ ದೊಡ್ಡವಂತ ಕೊಡ್ನಪ್ಪು, ಈಗೇನು ಬೇರೆ ಯಾರು ನನ್ನ ಹೆಸರು ಬೇರೆ ಇರ್ಬೇಕ, ಒಬ್ರು ಹೇಳ್ತಾರ ನಂಗೆ ಯಾರೇ ಇರ್ಬೇಕ ಅಂತ ಕುಂತ ಇದ್ವಿ. 1 ಸಲ ಕಾದ್ರು 3 ಸಲ ಅವ್ರ ಪರಿವಾರ ಯಾರ ಇದ್ರು ಬರೀ ಮತ್ತೊಂದು ಹೋಗಿರು, ಅಮ್ಮ ನಮ್ದೋದು ಅಂತ ಹೇಳ್ತದ ಮಗು. ಸಾಧ್ಯನೇ ಇಲ್ಲಪ್ಪ, ಅಮ್ಮ ಕ್ಷಮಾ ಮಾಡು, ನಾನಾ ಕೊಟ್ಟೆ 108 ರೂಪಾಯಿ ನಿನ್ನ ಹೆಸರಿಗೆ, ಅದಕ್ಕೆ ಆಶೀರ್ವಾದ ತಗೋಣ ಅಂತ ಮಗು ಹೇಳ್ತಾರ. ಅವಾಗ ಅಂತ ಕಂದ ಎಲ್ಲೂ ಕೊಟ್ಟು ಯಾರು ಅಂತ ಕೇಳ್ತಾಳ. ಅಮ್ಮ ನಾನು ನಿನ್ನ ಮಗವಲ್ಲಿ ತಿರುವು ಮಾಡಿದವ, ಸಾಲಿ ಹೋಗಿದ್ದ ಮೊದಲು ಅಲ್ಲಿ ಕೆಲಸ ಮಾಡಿ 5 ರೂಪಾಯಿ ಹೊರ ಮಾಡಿ 108 ರೂಪಾಯಿ ಬದ್ರಿಗೆ ನಾನು ಮಾಡೋಣ ಹೇಗಮ್ಮ ಅಂತ ಮಗು ಹೋಗ್ತದ. ಆ ಸುದ್ದಿಕ್ಕೆ ಮಗನ ಕಳಿಸಿ ಕೊಳ್ಳಾಗ ಪಂಚರಂಗಿ ಶಲ್ಯಾಕ ಮಹಾರಾಜ್ ಸತ್ಕಾರ ಮಾಡಿಸಿದ ಯಾರು ಆಶೀರ್ವಾದ ಪರಿಣಾಮ ತಿನ್ಸಿ ಕೊಡ್ತಾರೋ. ಇಂಥ ಮಕ್ಕಳಾಗಿ ಹಿಂಗ್ ಪರಿವರ್ತನೆ ಆಗಾಕತ್ತೈತೆ ಅಂದ್ರೆ ಯಾಕೆ ಆಗ್ಬಾರ್ದು ಧರ್ಮ ಪರಿವರ್ತನೆ? ಮಕ್ಕಳು ಏನ್ ಕೇಳಿ ಮಕ್ಕಳ ಮನಸ್ಸಿನಲ್ಲಿ ಇವತ್ತು ಸುಂದರವಾದಂತ ನಾಡನ್ನ ಕಟ್ಟಬಹುದು, ಸುಂದರವಾದಂತ ದೇಶನ ಕಟ್ಟಬಹುದು. ಬರವರ್ತಿ ಮಗ ಆದ್ರೆ ತಂದೆ ಪ್ರಧಾನಮಂತ್ರಿ ನಿರ್ಮಾಣ ಮಾಡಿದ ಇತಿಹಾಸ ಅಂತ ಸಂಸ್ಕಾರ ಮಕ್ಕಳು ಸಾಧ್ಯದ. ಅವ್ರು ನಾವು ಧರ್ಮ ಮಾಡ್ತಾ ತರಬೇಕು, ಸದ್ಗುರುಗಳ ಸನ್ನಿಧ ತರಬೇಕು, ಸಂಸ್ಕಾರ ತರಬೇಕು. ಕಲ್ಲಂತ ಕಲ್ಲ ಶಿಲ್ಪ ಕೈಯಾಗಿ ಸಿಕ್ಕರ ಶಿಲ್ಪಿ ಕಲ್ಲ ಇರೋದಿಲ್ಲ, ಮುಳುಗಿ ಆಗ್ತದ. ಹಂಗ ಪಾಪಿ ಇರ್ತಕ್ಕಂಥ ಜೀವ, ಸಂಸ್ಕಾರ ರಹಿತ ಜೀವ ಸದ್ಗುರು ಸನ್ನಿಧ ಬಂದ್ರೆ ಸಂಸ್ಕಾರ ಪಡೆದ ಜಗತ್ತು ವಿಖ್ಯಾತ ಆಗ್ತಕ್ಕಂಥ ವ್ಯಕ್ತಿತ್ವ ಬರ್ಕೋತಾರ. ಅದಕ್ಕೆ ಸಂಸ್ಕಾರ ಕಾರಣ. ತುಡುಗ್ಲೆ ನೋಡ್ತಾನೆ ಹೆಂಗ್ ಮಾಡ್ತದ, ತಿಂತದ, ಮಾಡ್ತದ. ಎಷ್ಟು ಮಾಡೋತರ ಒಂದು ಓಡಿ ತಗೋಬೇಕಾದ್ರೆ ಬರ್ತಾನೋ ಅಟ್ರಾಕ್ಟಿ ಓಡಿ ಬಿಡ್ತದೆ. ಹೋಗಿ ನೋಡ್ತಾನೋ, ತಿಕ್ತಾನೋ, ತೊಯ್ತಾನೋ. ಹೌದಾ ಹಂಗೈತೆ ಒಳಗೆ ನೋಡ್ತಾನೆ ಎಲ್ಲ ಕೈ. ಇದು ಹೆಂಗ ಸಾಧ್ಯ?
ಶುರುವಾತ್ ನೋಡ್ರಿ. ಅಲ್ರಿ ಅದು ಹೆಂಗಾಕಿರಲ್ರಿ, ಅದು ಭಗವಂತರ ಕೃಪಾರಿ. ಮತ್ತೆ ನನ್ನ ಪುಣ್ಯ ನೀವು 5 ತಂದ್ರೆ ನೋಡ್ರಿ ಮನ್ಯಾಗ ಎಟ್ಟ ದಿವಸ ಒಂದಂದ್ರೆ ಒಂದು ವರ್ಷಕ್ಕೆ ಎಟ್ಟಾತು 365. 10 ವರ್ಷಕ್ಕೆ 3650. 12 ವರ್ಷಕ್ಕೆ ಎಷ್ಟಾತು? 4000 ಎಷ್ಟಾತು? 3650. 10 ವರ್ಷಕ್ಕೆ 12 ವರ್ಷಕ್ಕೆ ಎಷ್ಟಾತು? 2 ವರ್ಷದ ಎಷ್ಟು? 365 ಎಷ್ಟಾತು? 4370 ರತ್ನ. ಅದು ನೋಡ್ರಿ, ಒಂದು ರತ್ನ ಕಿಮ್ಮತ್ತು ₹1,000,000. ಹಿಂಗೆ ತಂದ 12 ವರ್ಷ ಹೋಗಿ 5 ತಂದ. ಈಗ ತಂದ್ಲು ಇದು ಹೆಂಗೆ ಸಾಧ್ಯ? ತಿರುಗಾಕತ್ತದ ಇದು ಹೆಂಗೆ ಸಾಧ್ಯ? ರಾತ್ರಿ ಬೆಳಕಾಗ ನಿದ್ದೆ ಮೊದಲು ಬರ್ರಿ ಅಂತ ಹರಿಕಾಯ್ತಿರ್ತಾನೆ, ಮಾಡ್ತಾಳ ಬರ್ತದೆ. ಹೋಗಿ ಚಾಕು ತಗೊಂಡು ಅದು ಅಡ್ಡಿ ಕೇಳ್ತಾನೋ ಅಷ್ಟೇ ಹರಿಯಾಗಿ ನಿಲ್ತಾನೋ. ಹೆಂಡತಿ ಬರ್ತಾ ಕೈ ಮುಗಿತಾ, ಬ್ಯಾಡ್ರಿ ಅಂತ ಪಾಪದ ಕೆಲಸ ಮಾಡಬೇಡ್ರಿ. ನೀವು 12 ವರ್ಷ 5 ತಂದ್ರಿ, ಇಲ್ಲೇ ಕುತ್ಕೊಂಡು ಇಲ್ಲ ಈತ 4,000 ಹೀರ ಕೊಟ್ಟದ ಪಾಪದ ಕೆಲಸ ಮಾಡಿ ಕೈ ನೋಡ್ತಾರೆ. ಸರಿ ಅಂತ ನುಗ್ಗಿಸ್ತಾರೋ ಅದು ಹಟ್ಟಿ ಸಿಗ್ತಾನ. ಅಟ್ರ ಗೋನ್ ಚೆಲ್ ಹಿಂಗ್ ಮಾಡ್ತದ ಪಾಪದ. ಅಟ್ರ ಬಿಳ್ಸಾಕ್ ಬರ್ತಾವ. ನಾ ಜೀವಂತ ಇರ್ತದ ಬೆಂಕಿ ಏನಾಗ ನನ್ನ ಬಂದೈತಿ, ಭಗವಂತನ ನನ್ ಬಂದೈತಿ. ಇಂಥ ಪಾಪ ಅವ್ರು ಬಿಳ್ಸಾಕ್ ಬರ್ತಾವ. ಅದೇ ಚಾಕೊಟ್ಟು ಹೆಂಡತಿ ಹೊಟ್ಟಾಗ ಹತ್ತಿ ಬಿಡ್ತಾಳ. ಮೂರ್ಖ ಹೆಂಡತಿ ಬೇಯಿಸ್ತಾಳ, ತಪ್ಪನ ಬೀಳ್ತಾಳು, ತಿರುಗಿ ಪೆಟ್ಟಾಗ್ತದ, ಸ್ಮೃತಿ ಬರ್ತದ, ನೋಡ್ತಾಳು. ಆ ಜಿಂಕಿ ಅಂತ ದೀನ್ ದೃಷ್ಟಿಯಾಗನು ನಾಲ್ಗೆ ತೆಗಿತಿದ್ದು ಅಕ್ಕಿ ಕಡೆ ಸರಿಬೇಕಂತಿದ್ದು, ಅಕ್ಕಿ ಕಡೆ ಸರಿಬೇಕು ಮುಂದೆ ಬರ್ಬೇಕಂತಿದ್ದು. ನೋಡು ಸಾವಕಾಶ ಸರ್ಕೋತ್ ಬರ್ತಾಳ. ಆ ಜಿಂಕಿ ಕೀಳಾಗ ನಮೋಕಾರ ಮಂದಿ ಹೋಗ್ಬೇಕು, ನಮೋಕಾರ ಮಂದಿ ಹೋಗ್ಬೇಕು. ಆ ಜಿಂಕಿ ಪ್ರಾಣ ಹೋಗ್ತದ, ಇನ್ನು ಸಾಯ್ತಾಳ. ಆ ಸಪ್ತಕಿ ಶ್ರಾವಿಕ 5ನೇ ಸ್ವರದಾಗ ಇಂದ್ರ ಹುಡ್ತಾವೆ. ಆ ಇಂದ್ರನ ಸೇವಕಾಗಿ ಜಿಂಕಿ ಹೋಗಿ ಗಾಳಿ ಬಿಸಾಕತ್ತದ. ಇಲ್ಲಿ ಬಿದ್ದವು. ಇದ್ ನೋಡು ಹೊಟ್ಟೆ ಹರಿದತ್ಲೆ. ಇದು ಏನ್ ಸತ್ತು? ಜಿಂಕಿನ ಸತ್ತು. ಅಕ್ಕಿ ಹರಿದು ಹರಿದ ಮನಿ ಗುಡಿಸಲು ಪಾಡ್ಸಲೆಲ್ಲ ರಕ್ತ ಆಗ್ತದ, ಹುಡುಕ್ಯಾಡ್ತದ. ಒಂದು ಹೀರ ಇಲ್ಲ, ಬಡ್ಕೋತದ, ಎದೆ ಬಡ್ಕೋತದ. ಏನ್ ಮಾಡೋದು? 7 ದಿವಸನ್ಯಾಗ ಹುರುಕ್ ಹತ್ತಿ, ರೋಗ ಹತ್ತಿ, ಇಲಿ ಅಡ್ಡಾಡ್ ಸತ್ತು 7ನೇ ನರಕಕ್ಕೆ ಹೋಗ್ತದ. ಇದು ಎಲ್ಲಿ ಓದುರಿ ಹೀರಾಗಳೆಲ್ಲವ? ಎದಕ್ಕೆ ಬಂದ್ರಿ ಅವೆಲ್ಲ? ಗಳಿಸ್ಬೇಕು ಊಟ ನೀರು ಎಲ್ಲ ಬಿಟ್ಟ ಆಯುಷ್ಯ ಸಣ್ಣ ಮಾಡಿದ್ದು ಆ ಪಾಪಿ 5 ಹೀರಾ ಸಲುವಾಗಿ. ಈಗ ಮನೆ ಹಾಕುತ್ತ ಭಗವಂತ ಭಕ್ತಿ ಮಾಡಿ 4,000 ಹೀರಾ ಗಳಿಸಿದ್ವು. ಇದರರ್ಥ ದುಡ್ಡು ರಕ್ಷಿಸಂಗಿಲ್ಲ, ಪುಣ್ಯಸ್ಥರ ಧರ್ಮ ಇರ್ತದ, ಭಗವಂತ ಭಕ್ತಿ ಮಾಡ್ರ ಮುಕ್ತಿ ನಿಮ್ಮ ಕೈಯಾಗತ್ತೆ. ಗೊತ್ತುಗೋಡ್ಯಾ? ಅದಕ್ಕೆ ಹೇಳ್ತಾನ, ರಕ್ತದ ಬೆನ್ನು ಹತ್ತಿ ನಾವು ಕರಿದ್ರಿ, ಯಾವನ ಬೆನ್ನು ರಕ್ತ ಹತ್ತದ ಅವ್ರು ಧರ್ಮಾತ್ಮ. ಕರೆ ಅರ್ಥದ ಧರ್ಮಾತ್ಮಗಳೇ ಹೇಳೋ ಮಾತು. भक्ति से मुक्ति मिले, भक्ति सुख की खान, भक्ति कर भगवान की, भक्त बने भगवान. ನಿಮ್ ಜೀವನದ ಭಗವಾನ್ ಆಗ್ಬೇಕಾಗಿತ್ತು ಅಂತ ಭಾವನೆ ಇರ್ತಾರ. ಮೊದಲು ನಿಷ್ಕಾಮ ಭಕ್ತಿ ಮಾಡ್ರಿ. ನಾಳೆ ಭಕ್ತಿ ಮಾಡಿ ಯೋಗ ಬಂದತಿ. ಮುಂಜಾನೆ ಎಲ್ಲರೂ ಜೋಡಿಲೆ ಕುಮಾರಿಕಾ ಶ್ರೀಮತಿಯರು ವಿವಾಸ್ತ್ರಿಗಳಿಗೆಲ್ಲ ಬೇಡ, ಎಲ್ಲರೂ ಮುಂಜಾನೆ ಕರೆಕ್ಟ್ 5:45 ಇದೇ ಜಾಗದ ಬಂದು ಕೂರುತ್ತೀವಿ. ರಾತ್ರಿ ಮನೆ ವ್ಯವಸ್ಥೆ ಇವತ್ತು ಮಾಡಿರ್ತಾರೋ. ನಿನ್ನೆ ಈಗಾಗಲೇ ದುಡ್ಡಕ್ಕೆ ಹೋಗಿ ನಲ್ಲವ್ರು ಇಲ್ಲೇ ಇರ್ರಿ ಮರಾಜ್ ಇಲ್ಲಿ ಸಮಯ ಕಾಯ್ಬೇಕು ಭವನ ಮಾಡಿ ನಾಳೆ ಅವರು ಸಹಿತ ಅಷ್ಟೇ ಬರ್ತಂದವ್ರು ಬೆಳ್ಕೊಂಡು ಹುಡುಕಾಡ್ಬೇಡ್ರಿ. ನಾಳೆ ನಾ ಬಂದು ಕುಂಡ್ರಸ್ನಂದ್ರೆ ಮಹಾರಾಜ ನಂಗೆ ಏನ್ ಮಾಡೋರು ಅನಿವಾರ್ಯ ಐತಿ. ಮಹಾರಾಜ್ ಯಾರು ನನಗೂ ಅನ್ಸುತ್ತೆ 3 ದಿವಸ ಇರ್ಬೋದು, ಭಾಳ 5 ದಿವಸ ಇರ್ಬೋದು. ನಿಮ್ ಪುಣ್ಯ ಇವತ್ತಿಗೆ 8 ದಿವಸ ಕಂಪ್ಲೀಟ್ ಆಗು. ನಾಳೆ 9 ದಿವಸ ಕಾಲ ಆಗ್ತೈತಿ. ಏನೋ ಕೊಂಡೋದು ಪುಣ್ಯ ಸುಕೃತಿ ಪುಣ್ಯ ಉದಯ ಅದ್ರ ಲಾಭ ತೋ ನಿಮ್ ಜೀವನ ಸಾರ್ಥಕ ಮಾಡ್ಕೊ. ಜನ ಅಹಿಂಸಾ ಪರಮ ಧರ್ಮಕ್ಕೆ, ರತ್ನತ್ರಯ ಸ್ವರೂಪ ಜೈನ ಧರ್ಮಕ್ಕೆ, ಶ್ರೀಶೈಲ ಮುತ್ತಪ್ಪ ಹವಾಲ್ದಾರ್ ಸಕಿಂಗ್ ಸಬ್ಸಗರ್ ಇವರು ಬದ್ರಿಗೆ ಸಲುವಾಗಿ ಡೆಂಗಿ ಸಲುವಾಗಿ ಸುಮಾರು 5,400 ರೂಪಾಯಿ ದಾನ ಮಾಡೋದು. ಚಪ್ಪಾಳ ಸಗಣಿ ಮಾಡ್ರಿ.